वाय ओम नमो भगवते वासुदेवाय ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं साग्रजातं सहागण रघुनाथान्वितं तं सजीवं साद्वैतं सावधूतं हरिजनसहितं कृष्णचैतन्यदेवां श्रीराधा कृष्णपादान् सहगण ललिता श्रीविशाखान्वितांश हे कृष्णा करुणा सिन्धो दीनबन्धु जगत्पते गोपेश गोपिकान्ता राधाकान्त नमोऽस्ते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनीति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे। जय जय श्री चैतन्य जय नित्यानंद जय अद्वैत चंद्र जय गौर भक्तवृंद। नमः विष्णुपादाय कृष्णप्रेष्ठाय भूतले श्रीमते भक्तिविकास स्वामी इति नामिने ಶ್ರೀ ಚೈತನ್ಯ ಚರಿತಾಮೃತ ಅಧ್ಯಾಯ 4 ಆದಿಲೀಲಾ ಭಗವಾನ್ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳು. 3 ರಹಸ್ಯತಮ ಕಾರಣಗಳನ್ನ ಗ್ರಂಥಕರ್ತರು ಶ್ರೀಲಾ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಹೇಳ್ತಿದ್ದಾರೆ. ಕೃಷ್ಣ ಯಾಕೆ ಈ ಭೌತಿಕ ಜಗತ್ತಿಗೆ ಬಂದ ಅಂತ ರಹಸ್ಯ ಕಾರಣಗಳು. ಯದಾ ಇದ ಧರ್ಮಸ್ಯ ಅದು ಬಹಿರಂಗ ಕಾರಣ, ಬಾಹ್ಯ ಕಾರಣ. ಯಾವಾಗ ಯಾವಾಗ ಧರ್ಮ ಗ್ಲಾನಿ ಆಗುತ್ತೋ, ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಅಲ್ವಾ, ಹಾನಿ ಮತ್ತು ಗ್ಲಾನಿ. ಹಾನಿ ಆದ್ರೆ ಮತ್ತೆ ಅದು ಪುನಶ್ಚೇತನಗೊಳ್ಬಹುದು, ಆದ್ರೆ ಗ್ಲಾನಿ ಆಗ್ಬಿಟ್ರೆ ಧರ್ಮ ಒಂದ್ಸಲ ಹಾಳಾಗೋದ್ರೆ ಮತ್ತೆ ಕೃಷ್ಣನೇ ಬರಬೇಕು. ಇದು ಗ್ಲಾನಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜ. ಆದ್ರೆ ಅದು ರಹಸ್ಯ ಕಾರಣ ಅಲ್ಲ, ಅದು ಕೃಷ್ಣ ಓಪನ್ ಆಗಿ ಹೇಳ್ಕೊಂಡಿದ್ದಾನೆ ಗೀತೆಯಲ್ಲಿ. ನಾನು ಯಾವಾಗ ಅದು ರಹಸ್ಯ ಅಲ್ಲ ಅದು. ಆದ್ರೆ ಗೋಲೋಕದಲ್ಲಿ ಕೃಷ್ಣ ಏನ್ ಯೋಚನೆ ಮಾಡ್ತಾನೆ ಅದು ರಹಸ್ಯ. ಈ 3 ಮುಖ್ಯ ರಹಸ್ಯ ಕಾರಣಗಳನ್ನ ಇಲ್ಲಿ ನಾವು ಚರ್ಚೆ ಮಾಡ್ತಿದ್ವಿ. ಯಾರಾದ್ರೂ ಹೇಳ್ತೀರಾ ಒಬ್ಬೊಬ್ರು ಒಂದೊಂದು ಕಾರಣಗಳು, ರಹಸ್ಯ ಕಾರಣಗಳು, ಯಾಕೆ ಕೃಷ್ಣ ಮಹಾಪ್ರಭು ರೂಪದಲ್ಲಿ ಅವತಾರದಲ್ಲಿ ಬಂದಿದ್ದು ಈ ಭೌತಿಕ ಜಗತ್ತಿಗೆ? ಭಗವಂತನಾಗಿ ಅಲ್ಲ, ಭಕ್ತನಾಗಿ ಬಂದಿದ್ದು. 3 ಕಾರಣಗಳು, ಮುಖ್ಯ ಕಾರಣಗಳು. ಒಂದೊಂದು ಹೇಳ್ತೀರಾ ಯಾರಾದ್ರೂ? ಪ್ರಯತ್ನ ಮಾಡಿ. ಭಗವಂತನ ಆವಿರ್ಭಾವಕ್ಕೆ ಕಾರಣ ಭಗವಂತ ಲಾಗಿನಿ ಶಕ್ತಿಯಾಗಿ ಬರ್ತಾರೆ. ರಾಧಾರಾಣಿ ರಾಧಾಕೃಷ್ಣರ ಪೂರ್ಣ ಮಾಡಿ. ಕರೆಕ್ಟ್ ಇದೆ, ಪೂರ್ಣ ಮಾಡಿ. ಅದನ್ನ ಕಂಪ್ಲೀಟ್ ಮಾಡಿ ಸೆಂಟೆನ್ಸ್. ಬೇರೆ ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಜಿ ಮಾತ್ರ ಮ್ಯೂಟ್ ಮಾಡ್ಕೊಳ್ಳಿ. ರಾಧಾಕೃಷ್ಣರ ಇಬ್ರು ಕೂಡಿ ಲಾಗಿನಿ ಶಕ್ತಿಯಾಗಿ, ರಾಧಾರಾಣಿ ರಾಗಿಣಿ ಶಕ್ತಿಯಾಗಿ ಬರ್ತಾರೆ. ಅದು ಓಕೆ, ಅದು ಪರಿಪೂರ್ಣವಾಗಿದೆ. ಓಕೆ, ಪ್ರಯತ್ನ ಮಾಡಿದ್ದೀರಾ. ನೆಕ್ಸ್ಟ್ ಯಾರಾದ್ರು? ಒಂದಾಯ್ತು, ಇನ್ನೆರಡು ಏನಾದ್ರು ಹೇಳ್ತೀರಾ? ಬೇರೆ ಯಾವ್ದು ಪ್ರಯತ್ನ ಮಾಡ್ತೀರಾ? ಭಕ್ತಿ ಪ್ರೇಮವನ್ನ ಅನುಭವಿಸೋದಿಕ್ ಬರ್ತಾರೆ ರಾಧಾರಾಣಿ ರೂಪದಲ್ಲಿ. ಭಕ್ತಿ, ಓಕೆ, ಹಾ, ಪ್ರೇಮಧನ, ಭಕ್ತಿ ಪ್ರೇಮಧನವನ್ನ ಅದನ್ನ ಅನುಭವಿಸಕ್ ಬರ್ತಾರೆ. ಓಕೆ, ಆಯ್ತು, ಒಂದು ಕಾರಣ. ಆಮೇಲೆ ಭಗವಂತ ತನ್ನಲ್ಲಿ ಏನು ಅಂತ ಆಕರ್ಷಕ ಗುಣ ಇದೆ, ಮ್ಯಾಗ್ನೆಟ್ ಪವರ್ ಏನಿದೆ, ಎಲ್ಲರನ್ನು ಆಕರ್ಷಣೆ ಮಾಡ್ತಾನಲ್ಲ ಕೃಷ್ಣ. ಆ ಆಕರ್ಷಣೆ ಹೇಗಿರುತ್ತೆ ನಾನು ಅನುಭವಿಸ್ಬೇಕು ಅಂತ. ಅದು ಅನುಭವಿಸ್ಬೇಕಾದ್ರೆ ಇನ್ನೊಂದು ವಸ್ತು ಆಗ್ಬೇಕಲ್ವಾ. ಈಗ ಮ್ಯಾಗ್ನೆಟ್ ಅಲ್ಲಿ ಮ್ಯಾಗ್ನೆಟಿಕ್ ಗುಣ ಇದೆಯಲ್ವಾ, ಅದು ಮ್ಯಾಗ್ನೆಟಿಕ್ ಗೊತ್ತಾಗಲ್ಲ, ಯಾವ್ದು ಕಬ್ಬಣ ಗೊತ್ತಾಗುತ್ತೆ, ಓ ನಾನು ಇದನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ. ಸೊ ನಾನು ಕಬ್ಬಣದ ಗುಣವನ್ನ ಧರಿಸ್ಕೊಂಡ್ ಬಂದ್ರೆ ಗೊತ್ತಾಗುತ್ತೆ, ಓ ಮ್ಯಾಗ್ನೆಟ್ ಆದ್ರೆ ಇಷ್ಟು ಶಕ್ತಿ ಇದೆ, ಈ ಪವರ್ ಇದೆ ಅಂತ. ಸೊ ಇದನ್ನ ನೀವು ಇದಕ್ಕೆ ಅನ್ವಯಿಸಿ ಹೇಳ್ತೀರಾ? ರಾಧಾರಾಣಿ ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಾರಲ್ಲ ಪ್ರಭು, ಹಾಗಾಗಿ ಅಂತದ್ ಏನಿದೆ ನನ್ನಲ್ಲಿ, ನಾನು ಅದನ್ನ ಅನುಭವಿಸ್ಬೇಕು ಅಂತ ಬರ್ತಾರೆ. ಜೈ. ಓಕೆ, ಅಂದ್ರೆ ಕೃಷ್ಣನಲ್ಲಿ ಏನಂತ ಆಕರ್ಷಕ ಗುಣ ಇದೆ ಅದನ್ನ ತಾನು ಅನುಭವಿಸ್ಬೇಕು ಅಂತ
ಕೃಷ್ಣ ಭಾವಿಸ್ತಾನೆ, ಅಂದ್ರೆ ತನ್ನ ಗುಣವನ್ನ ತಾನು ಅನುಭವಿಸ್ಬೇಕು ಅಂತ. ಓಕೆ, ಎರಡು ಕಾರಣ ಆಯ್ತು. ಇನ್ನೊಂದು ಮುಖ್ಯವಾಗಿರುವಂತದ್ದು ನಮ್ಮ ದೈವ ಗೌಡಿಯ ಪ್ರೇಮವನ್ನು ಸಂಪ್ರದಾಯ. ಪಡೆಯಲು. ಹಾ, ನಮ್ಮ ಗೌಡಿಯ ಸಂಪ್ರದಾಯದ ಮುಖ್ಯ ಗುರಿ ದೈವ ಪ್ರೇಮ, ಕೃಷ್ಣ ಪ್ರೇಮ ಪಡೆಯೋದು. ಅದನ್ನ ತಾನೂ ಪಡಿಬೇಕಂತ ಬರ್ತಾನೆ ಕೃಷ್ಣ. ಆ ಪ್ರೇಮ ಈಗ ನಾನು ರಾಧಾರಾಣಿನ ಆಕರ್ಷಣೆ ಮಾಡಿದಾಗ ರಾಧಾರಾಣಿಗೆ ಏನ್ ಆನಂದ ಆಗುತ್ತೆ? ಏನಾದ್ರೂ ಆನಂದ ಆಗ್ಬೇಕಲ್ವಾ? ಆನಂದ ಆಗದೆ ಇದ್ರೆ ಎಲ್ಲಾನು ಬಿಟ್ಟು ಬರಕಾಗತ್ತಾ? ಮನೆ, ಮಠ, ಗಂಡ, ಹೆಂಡತಿ, ಮಕ್ಳನ್ನೆಲ್ಲ ಇಲ್ಲ ಅಲ್ವಾ? ಏನೋ ಒಂದು ಆನಂದ ಆಗೋದಕ್ಕೆ ತಾನೇ ಬರ್ತಾರೆ. ಈಗ ನಾವು ಭಕ್ತಿ ಸೇವೆ ಮಾಡ್ತಿದ್ವಿ, ಕಿಂಚಿತ್ತು ಏನೋ ಒಂದಿಷ್ಟು ನಮ್ಗೆ ಲಾಸ್, ಏನೋ ಒಂದು ಇದೆ ಅಲ್ಲಿ, ಏನೋ ಒಂದು ಆನಂದ ಸಿಗುತ್ತೆ ಅಂತ ತಾನೇ ಮಾಡ್ತಿರೋದು. ಆನಂದ ಇಲ್ದೆ ಏನಾದ್ರು ಮಾಡ್ತೀವ ನಾವು? ಎಲ್ರು ಮಾಡ್ತಾ ಇರೋದು ಆನಂದಕ್ಕೋಸ್ಕರ. ಅದು ದೈವ ಪ್ರೇಮದ ಆನಂದ, ಸಾಮಾನ್ಯ ಭೌತಿಕ ಆನಂದ ಅಲ್ಲ ಅದು. ಆ ದೈವ ಪ್ರೇಮವನ್ನ ತಾನು ಅನುಭವಿಸ್ಬೇಕು ಅಂತ ಈ ಭೌತಿಕ ಜಗತ್ತಿಗೆ ಕೃಷ್ಣ ಬರ್ತಾನೆ. ಓಕೆನಾ? ಕ್ಲಿಯರ್ ಆಯ್ತಾ ಇದು? ಮೊದಲನೇ ಕಾರಣ ಅದನ್ನ ಜಯಮಮತಾಜಿ ಹೇಳ್ದಲ್ಲ, ಅದನ್ನ ಸ್ಪಷ್ಟವಾಗಿ ಹೇಳ್ತೀನಿ. ರಾಧಾ ಕೃಷ್ಣ ಬೇರೆ ಅಲ್ಲ. ಇಲ್ಲಿ ರಾಧಾ ಕೃಷ್ಣ ಇಬ್ರು ಅಂತ ಹೇಳ್ಬಾರ್ದು. ರಾಧಾ ಕೃಷ್ಣ ಒಬ್ರೆ ಹೇಳಿದ. ರಾಧಾ ಕೃಷ್ಣ ಏಕ ಆತ್ಮ ದ್ವಿ ದೇಹದರಿ, ಚರಿತಾಮೃತದಲ್ಲಿ ಹೇಳ್ತಾರೆ. ಏಕ ಆತ್ಮ ದ್ವಿ ದೇಹದರಿ, ಒಬ್ನೇ ಆದ್ರೆ ಎರಡು ದೇಹವನ್ನ ಧರಿಸ್ಕೊಂಡು ಬರ್ತಾನೆ. ಓಕೆ, ಸೊ ನೀವು ಹೇಳಿದ ಎರಡು ಅಂತ ಅರ್ಥ ಒಂದು ರೀತಿಲಿ ಓಕೆ. ಆದ್ರೆ ಇಲ್ಲಿ ತನ್ನ ಶಕ್ತಿಯನ್ನೇ, ಅಂದ್ರೆ ಹ್ಲಾದಿನಿ ಶಕ್ತಿಯನ್ನೇ ಒಂದು ಸ್ತ್ರೀ ರೂಪಕ್ಕೆ, ರಾಧಾರಾಣಿ ರೂಪವನ್ನ ಕೊಟ್ಟು ಅದರಿಂದ ತಾನು ಆನಂದ ಪಡಿಬೇಕು ಅಂತ ಬರ್ತಾನೆ ಕೃಷ್ಣ. ಅಂದ್ರೆ ಪ್ರೇಮದ ವಸ್ತು ಕೃಷ್ಣ, ಪ್ರತಿಯೊಬ್ರು ಆಬ್ಜೆಕ್ಟ್. ಎಲ್ರಿಗೂ ಪ್ರೇಮದ ವಸ್ತು, ಎಲ್ರು ಪ್ರೇಮ ಮಾಡ್ಬೇಕಾಗಿರೋದು ಯಾರನ್ನ? ಕೃಷ್ಣನ. ಪ್ರೇಮದ ವಸ್ತು ಕೃಷ್ಣ, ಪ್ರೇಮದ ಗುರಿ ರಾಧಾರಾಣಿ. ಅಂದ್ರೆ ಯಾರಿಗೆ ಗುರಿ? ಕೃಷ್ಣನ್ಗೂನು. ಅರ್ಥ ಆಗ್ತಿದಿಲ್ಲ? ಕೃಷ್ಣನಿಗೂ ಕೂಡ ಪ್ರೇಮದ ಗುರಿ ರಾಧಾರಾಣಿ, ತಾನು ಕೂಡ ರಾಧಾರಾಣಿಯ ಪ್ರೇಮವನ್ನು ಸವಿಬೇಕು ಅಂತ ಬರೋದು. ರಾಧಾರಾಣಿ ಆಗಿರ್ಬೋದು, ಅಥವಾ ರಾಧಾರಾಣಿ ಭಾವದಲ್ಲಿ ಗೋಪಿಯರಿರ್ಬೋದು, ಅಥವಾ ಗೋಪಿ ಭಾವದಲ್ಲಿ ಸಾಮಾನ್ಯ ಬದ್ಧ ಜೀವಿನೂ ಇರ್ಬೋದು. ಪ್ರತಿಯೊಬ್ಬರ ಪ್ರೇಮದ ಗುರಿ ಶ್ರೀಮತಿ ರಾಧಾರಾಣಿ. ಆ ಪ್ರೇಮದ ವಸ್ತು ಮತ್ತೆ ಅಂದ್ರೆ ಕಾರಣ, ಪ್ರೇಮದ ವಸ್ತು ಅಂದ್ರೆ ಕಾರಣ. ಯಾರನ್ನ ನಾವು ಪ್ರೀತಿ ಮಾಡ್ಬೇಕು? ಅದು ಕೃಷ್ಣ. ಪ್ರೇಮದ ಗುರಿ ರಾಧಾರಾಣಿ. ಸೊ ಎರಡು ಒಟ್ಟಿಗೆ ಬಂದ್ಬಿಟ್ರೆ ಹೆಂಗಿರುತ್ತೆ? ಪ್ರೇಮದ ವಸ್ತುನೂ ಅವನೇ, ಪ್ರೇಮದ ಗುರಿನೂ ಅವನೇ. ಅದೇನೆ ವದನ್ಯಾವತಾರ ಅಂತ ಹೇಳಿದ್ರು ಶ್ರೀ ಚೈತನ್ಯ ಮಹಾಪ್ರಭು. ಅದಕ್ಕೆ ಇದು ಅರ್ಥ ಆಗೋದಿಲ್ಲ ನಮ್ಗೆ. ನಾವು ಏನಾದ್ರು ಕಿಂಚಿತ್ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ, ಅದಲ್ಲಿ ನಾವು ಸ್ವಲ್ಪ ಅಧ್ಯಯನ ಮಾಡಿದ್ರೆ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇದು ಅಚಿಂತ್ಯ ಭೇದ ಭೇದ. ರಾಧಾಕೃಷ್ಣ ಒಬ್ನೇ, ಆದ್ರೆ ಒಬ್ನೇ ಅಲ್ಲ. ಇದು ಅಚಿಂತ್ಯ ಭೇದ ಭೇದ. ಹೀಗೆ ಭಗವಾನ್ ಚೈತನ್ಯರ ಆವಿರ್ಭಾವಕ್ಕೆ ಇದ್ದ ಕಾರಣಗಳು. ಸೊ ಹಾಗೆ ಒಂದೊಂದೇ ಶ್ಲೋಕಗಳು ನಾವು ಚರ್ಚೆ ಮಾಡ್ತಾ ಹೋಗೋಣ. ಈಗ ನಾವು ಈ 4ನೇ ಅಧ್ಯಾಯದಲ್ಲಿ ಸುಮಾರು ಒಂದು 277 ಶ್ಲೋಕ ಇದೆ ಅದರಲ್ಲಿ. ಈಗ ನಾವು ಬರೀ 60-65 ಶ್ಲೋಕ ನಾವು ಚರ್ಚೆ ಮಾಡಿದೀವಿ. ಒಂದೊಂದೇ ಮಾಡಕ್ ಹೋದ್ರೂ ಸಮಯ ಹಿಡಿಯುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಸಾರಾಂಶ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ಸೊ ಶ್ರದ್ಧೆಯಿಂದ ಪ್ರೀತಿಯಿಂದ ನಾವು ಅದನ್ನ ಶ್ರವಣ ಮಾಡೋಣ. ಚೈತನ್ಯ ಚರಿತಾಮೃತ ಶ್ರವಣ ಮಾಡೋ ಭಾಗ್ಯ ನಮ್ ನಿಜವಾಗ್ಲೂ ಎಷ್ಟು ಕೋಟಿ ಜನ್ಮದ ಭಾಗ್ಯನ ಗೊತ್ತಿಲ್ಲ. ಓಕೆ, ಭಗವದ್ಗೀತೆ ಎಲ್ಲರೂ ಇಟ್ಕೊಂಡಿರ್ತಾರೆ. ಇವನ್ ಮುಸ್ಲಿಮ್ಸ್, ಕ್ರಿಶ್ಚಿಯನ್ ಕೂಡ ಇಟ್ಕೊಂಡಿರ್ತಾರೆ. ನಾವು ಎಷ್ಟೋ ಜನ ಮುಸ್ಲಿಮ್ಸ್ಗೆ ಭಗವದ್ಗೀತಾ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ತಗೊಂಡ್ರು. ರಾಮಾಯಣ ತಗೊಂಡಿದ್ದಾರೆ ಮುಸ್ಲಿಮ್ಸ್. ಆದ್ರೆ ಚೈತನ್ಯ ಚರಿತಾಮೃತ ತುಂಬಾ ಅಪರೂಪ ಅಲ್ವಾ? ಯಾರು ಗೌಡಿಯ ಸಂಪ್ರದಾಯಕ್ಕೆ ಬಂದಿರ್ತಾರೆ ವಿಶೇಷವಾಗಿ ಅವ್ರಿಗಷ್ಟೇ ಇದು ಲಭ್ಯ. ಓಕೆ, ಸೊ ನಮ್ಗೆ ಏನ್ ಭಾಗ್ಯ ಸಿಕ್ಕಿದೆಯೋ ಅದನ್ನ ನಾವು ಭಗವಂತನಿಗೆ ಸರ್ವ ಸಮರ್ಪಣೆ ಮಾಡ್ತಾ, ನಿನ್ ಕೃಪೆಯಪ್ಪ ಇದು. ಇವತ್ತು ನಿನ್ನ ಮನಸ್ಸಿನ ಭಾವನೆಗಳನ್ನ ನಾವು ನಿಮ್ಮ ಶುದ್ಧ ಭಕ್ತಿಯ ಮೂಲಕ ನಾವು ಶ್ರವಣ ಮಾಡ್ತಾ ಇದ್ದೀವಿ. ಕವಿರಾಜ್ ಕೃಷ್ಣದಾಸ ಗೋಸ್ವಾಮಿಗಳ ಮೂಲಕ, ಅವರ ಮುಖಾರವಿಂದದಿಂದ ಭಗವಂತನ ದಿವ್ಯ ಲೀಲೆಗಳನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ. ಓಕೆ, ಇದು ನಮ್ಮ ಭಾಗ್ಯ. ಸೊ ಈಗ ನೀವು ಮಾತಾಜಿ ಹ್ಲಾದಿನಿ ಶಕ್ತಿ ಅಂತ ಹೇಳಿದ್ರಿ. ಭಗವಂತನಿಗೆ 3 ಶಕ್ತಿಗಳಿದೆ. ಈಗ ಅಂತರಂಗ, ಬಹಿರಂಗ, ತಟಸ್ಥ ಅಂತ ಹೇಳಿದ್ವಲ್ಲ. ಅದಲ್ಲದೆ ಇನ್ನು 3 ಶಕ್ತಿಗಳು. ಅದನ್ನ ಹ್ಲಾದಿನಿ, ಸಂವಿತ್, ಸಂಧಿನಿ. ಸಂಧಿನಿ, ಸಂವಿತ್, ಹ್ಲಾದಿನಿ ಅದು ಸತ್ ಚಿತ್ ಆನಂದ. ಈಗ ಸತ್ ಚಿತ್ ಆನಂದ ಅಂತ ಹೇಳ್ತಾರಲ್ಲ, ಅದೇ ಸಂವಿತ್, ಸಂಧಿನಿ ಮತ್ತೆ ಹ್ಲಾದಿನಿ. ಈ ಹ್ಲಾದಿನಿ ಶಕ್ತಿ ಭಗವಂತನ ಆನಂದಾಂಶ, ಭಗವಂತನಿಗೆ ಆನಂದ ಕೊಡುವಂತಹ ಶಕ್ತಿ ಅದು. ಭಗವಂತನು ಆನಂದ ಬಯಸ್ತಾನ? ಖಂಡಿತ ಹೌದು, ಖಂಡಿತ ಬಯಸ್ತಾನೆ. ಅವನ್ ಬಯಸೋದಕ್ಕೆ ನಮಗೆ ಬಯಕೆಗಳು ಬರೋದು. ಅವನಿಗೆ ಬಾಯಿ ಇರೋದಕ್ಕೆ ನಮಗೆ ಬಾಯಿ ಇರೋದು, ಅವನಿಗೆ ಕಿವಿ ಇರೋದಕ್ಕೆ ನಮಗೆ ಕಿವಿ ಇರೋದು. ಸೃಷ್ಟಿ ಮಾಡ್ಬೇಕಾದ್ರೆ ಭಗವಂತ ತಾನೊಬ್ಬನೇ ಇದ್ದ.
ತಾನೊಬ್ಬನೇ ಕಾರಣದ ಸಮುದ್ರದಲ್ಲಿ ಮಲಗಿದ್ದ. ತನ್ನನ್ನು ತಾನು ವಿಸ್ತರಣೆ ಮಾಡ್ಕೋಬೇಕು, ನಾನು ಲೀಲೆ ಮಾಡಕ್ಕೆ ಈ ಭೌತಿಕ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡ್ಬೇಕು ಅಂತ ಇಚ್ಛೆ ಪಡ್ತಾನೆ ಅಷ್ಟೇ. ಭಗವಂತನ ಇಚ್ಛಾ ಮಾತ್ರದಿಂದನೇ ಈ ಭೌತಿಕ ಜಗತ್ತು ಸೃಷ್ಟಿ ಆಗುತ್ತೆ. ಯಾಕಂದ್ರೆ ಅವನ ಇಚ್ಛೆಗೂ ಮತ್ತೆ ಅವನಿಗೂ ಏನು ವ್ಯತ್ಯಾಸ ಇಲ್ಲ. ಭಗವಂತನ ಇಚ್ಛೆ ಅಂದ್ರೆ ಭಗವಂತನೇ, ಭಗವಂತನ ಪ್ರತಿಯೊಂದು ಕೂಡ ಭಗವಂತನೇ, ಅಲ್ಲಿ ಭೇದ ಭಾವ ಇಲ್ಲ. ಇಚ್ಛಾ ಮಾತ್ರದಿಂದ ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಈಗ ನಾನು ಆನಂದ ಪಡ್ಬೇಕಲ್ಲ, ಆನಂದಕ್ಕೋಸ್ಕರ ನಾನು ಏನು ಸೃಷ್ಟಿ ಮಾಡ್ಬೋದು ಅಂತ ಪ್ರತಿಯೊಂದು ವಸ್ತುವನ್ನೂ ಕೂಡ, ಭೌತಿಕ ವಸ್ತುಗಳನ್ನ ಭಗವಂತ ಸರ್ಗದಲ್ಲಿ ಸೃಷ್ಟಿ ಮಾಡ್ತಾನೆ. ಸರ್ಗ ಅಂದ್ರೆ ಪ್ರಥಮ ಸೃಷ್ಟಿ ಅಂತ. ಆಮೇಲೆ ಬ್ರಹ್ಮದೇವರ ಮೂಲಕ ಸೃಷ್ಟಿ ಆಗಿದ್ದು ಏನ್ ಭೌತಿಕ ಜಡ ವಸ್ತುಗಳು, ಅದೆಲ್ಲ ವಿಸರ್ಗ. ಸರ್ಗ ವಿಸರ್ಗಕ್ಕೆ ನಾಂದಿ. ಸರ್ಗ ವಿಸರ್ಗ ಅಂದ್ರೆ ಮೂಲಭೂತ ಸೃಷ್ಟಿ ಮತ್ತೆ ತದನಂತರದ ಸೃಷ್ಟಿ. ಸೊ ಭಗವಂತ ಏನೆಲ್ಲ ಸೃಷ್ಟಿ ಮಾಡಿದ್ನೋ ಅದು ತನ್ನ ಆನಂದಕ್ಕೋಸ್ಕರ ಹೊರತು ನಮ್ಮ ಆನಂದಕ್ಕೋಸ್ಕರ ಅಲ್ಲ. ನಮ್ಮ ಆನಂದ ಇರೋದು ಅವನ ಆನಂದದಲ್ಲೇ. ನಾವ್ ಯಾವಾಗ ನಮ್ಮ ಆನಂದಕ್ಕೋಸ್ಕರ ಹೋಗ್ತೀವಿ ಅವಾಗ ಭಗವಂತನ ಆನಂದವನ್ನ ಬಿಟ್ಬಿಡ್ತೀವಿ, ಮರ್ತು ಬಿಡ್ತೀವಿ. ಅವನ ಹ್ಲಾದಿನಿ ಶಕ್ತಿಯನ್ನ ಮರ್ತು ಬಿಡ್ತೀವಿ. ಇದು ತಾನೇ ಮಾಡ್ತಾ ಇರೋದು ನಾವು. ಕೇವಲ ನನ್ನ ಆನಂದ, ನನ್ನ ಖುಷಿ, ನನ್ನ ಸ್ವಾರ್ಥ, ನನ್ನ ನನ್ನ ಅನ್ನೋದನ್ನ ನಾವು ಜಾಸ್ತಿ ಹೊತ್ತು ಕೊಡ್ತಾ ಇದೀವಿ. ಅದಕ್ಕೆ ಭಗವಂತನ ಆನಂದವನ್ನ ಬಿಟ್ಬಿಟ್ಟಿದೀವಿ. ಆದ್ರೆ ಭಗವಂತ ಹೇಳ್ತಾ ಇರೋದೇನು, ನನ್ನ ಆನಂದಕ್ಕೆ ಇದೆಲ್ಲ ಸೃಷ್ಟಿ ಮಾಡಿರೋದು. ಪ್ರತಿಯೊಂದು ಕೂಡ ಅದು ಭಗವಂತನಿಗೆ ಇನ್ವೆಸ್ಟ್ ಮಾಡ್ಬೇಕು. ಇನ್ವೆಸ್ಟಿಂಗ್ ನೋಡಿ, ಈ ಪದ ಹೆಂಗಿದೆ, ಇನ್ವೆಸ್ಟ್ ಮಾಡ್ಬೇಕು. ನಾವು ಏನ್ ಇನ್ವೆಸ್ಟ್ ಮಾಡ್ಬೇಕು? ನಾನು ಮತ್ತು ನನ್ನ ಏನೆಲ್ಲ ಇದೆಯೋ, ನಾನು ಮತ್ತು ನನ್ನ ಇದಕ್ಕೆ ಸಂಬಂಧಪಟ್ಟ ಎಲ್ಲವನ್ನು ಕೂಡ ಭಗವಂತನ ಮೇಲೆ ಇನ್ವೆಸ್ಟ್ ಮಾಡ್ಬೇಕು. ಅದು ಹಣ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಜನ ಇರ್ಬೋದು, ನಿಮ್ಮ ಬಲ ಇರ್ಬೋದು, ನಿಮ್ಮ ಆನಂದ ಇರ್ಬೋದು, ಏನೇ ಆದ್ರೂ ಭಗವಂತನ ಮೇಲೆ ಇನ್ವೆಸ್ಟ್ ಮಾಡ್ಬೇಕು. ಇದು ನಿಂದು ಅಂತ. ಆ ಹ್ಲಾದಿನಿ ಶಕ್ತಿ ಭಗವಂತನ ಆನಂದದ ಮಗ್ಲು. ಸೊ ಆನಂದಕ್ಕೋಸ್ಕರ ಭಗವಂತ ಇದನ್ನೆಲ್ಲ ಸೃಷ್ಟಿ ಮಾಡ್ತಾನೆ, ತನ್ನ ಆನಂದಕ್ಕೋಸ್ಕರ. ಸಂಧಿನಿ ಶಕ್ತಿ ಇದು ಯಾವಾಗ್ಲೂ ಇರುತ್ತೆ, ನಿರಂತರವಾಗಿರುತ್ತೆ. ಸಂಧಿನಿ ಶಕ್ತಿ ಅಂದ್ರೆ ಭಗವಂತ ಯಾವಾಗ್ಲೂ ಶಾಶ್ವತ. ಅವನು ಭಗವಂತನಿಗೆ ಏರು ಪೇರು, ಕಷ್ಟ ಸುಖ, ಹಗಲು ರಾತ್ರಿ ದ್ವಂದ್ವ ಇಲ್ಲ. ಅವನು ನಿತ್ಯ ನಿರಂತರ ಶಾಶ್ವತ ಪುರಾಣ ಅಂದ್ರೆ ಹಳಬ ಅಂತ. ತುಂಬಾ ಎಷ್ಟು ಹಳಬ, ಕಾಲನೂ ಕೂಡ ಲೆಕ್ಕ ಹಾಕಕ್ಕಾಗೋದಿಲ್ಲ. ಕಾಲನ ಕೈಗೂ ಭಗವಂತ ಸಿಗೋನಲ್ಲ. ಅದಕ್ಕೆ ಸಂಧಿನಿ ಶಕ್ತಿ ಅಂತ ಹೇಳ್ತಾರೆ. 3 ಶಕ್ತಿಗಳಿದೆ, ಎಲ್ಲ ನೋಟ್ ಮಾಡ್ಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ. ಸಂಧಿನಿ ಶಕ್ತಿ ಅದು ನಿರಂತರ ಶಾಶ್ವತತೆ. ಹ್ಲಾದಿನಿ ಶಕ್ತಿ ಅದು ಭಗವಂತನಿಗೆ ಆನಂದ ಕೊಡುವಂತ ಶಕ್ತಿ, ಅದು ಶ್ರೀಮತಿ ರಾಧಾರಾಣಿ. ಸಂವಿತ್ ಶಕ್ತಿ ಅಂದ್ರೆ ಏನು? ಇದು ಜ್ಞಾನ, ಸಂಪೂರ್ಣ ಜ್ಞಾನ. ಇದು ಭಗವಂತ ಸಂಪೂರ್ಣ ಜ್ಞಾನಿ. ಅವನಲ್ಲಿ ಅಜ್ಞಾನದ ಲವಲೇಶವೂ ಇಲ್ಲ. ಒಂದ್ಸಲ ಸೃಷ್ಟಿ ಮಾಡಿದ್ಮೇಲೆ ಈಗಲ್ಲ ಹಿಂಗ್ ಸೃಷ್ಟಿ ಮಾಡಬಾರ್ದಾಗಿತ್ತು, ಎರೇಸ್ ಮಾಡೋದು, ಮತ್ತೆ ರಬ್ ಮಾಡೋದು, ಮತ್ತೆ ಮಾಡೋದು ಇಲ್ಲ. ಅದು ಬದ್ಧ ಜೀವಿಗಳು ಮಾಡ್ತಾರೆ. ಭಗವಂತ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಮಾಡ್ತಾನೆ. ಇದು ಅವನ ಸಂವಿತ್ ಶಕ್ತಿಯಿಂದ ಮಾಡುವಂಥದ್ದು. ಯಾವ್ದಾವ್ದು 3 ಶಕ್ತಿಗಳು ಹೇಳ್ತೀರಾ? ಹರೇ ಕೃಷ್ಣ ಪ್ರಭು. ಸಂವಿತ್, ಸಂಧಿನಿ, ಲಾಗಿನಿ. ಲಾಗಿನಿ ಅಲ್ಲ, ಲಾದಿನಿ. ಲಾದಿ. ಆನಂದ, ಆಹ್ಲಾದ ಅಂತೀವಲ್ಲ ನಾವು, ಆಹ್ಲಾದ. ಓಕೆ, ಈಗ ಸಂವಿತ್ ಶಕ್ತಿ ಅಂದ್ರೆ ಏನು? ಸಂಪೂರ್ಣ ಜ್ಞಾನ ಭಗವಂತನ. ಸಂಪೂರ್ಣ ಜ್ಞಾನ, ಸಂವಿತ್ ಶಕ್ತಿ. ಭಗವಂತ ಏನೆಲ್ಲ ಮಾಡ್ತಾನೋ ಅದೆಲ್ಲ ಸಂವಿತ್ ಶಕ್ತಿಯಿಂದ ಮಾಡ್ತಾನೆ. ಸಂಧಿನಿ ಅಂದ್ರೆ ಬೇರೆ ಯಾರು ಹೇಳ್ತೀರಾ? ಸಂಧಿನಿ ಶಕ್ತಿ ನಿರಂತರವಾದ ಅಲೋ ಹರೇ ಕೃಷ್ಣ ಪ್ರಭು. ಮಾತಾಜಿ. ಹರೇ ಕೃಷ್ಣ. ನಿರಂತರವಾದ ಶಾಶ್ವತವಾದ ಜಯ. ನಿರಂತರವಾದದ್ದು, ಶಾಶ್ವತವಾದದ್ದು. ಇದು ಅವನ ನಿರಂತರತೆ, ಶಾಶ್ವತತೆ, ಅವನ ಶಕ್ತಿಯ ಇನ್ನೊಂದು ಮಗ್ಲು. ಸಂಧಿನಿ ಶಕ್ತಿಯ ಇನ್ನೊಂದು ಮಗ್ಲು. ಸೊ ಹ್ಲಾದಿನಿ ಅಂದ್ರೆ ಭಗವಂತನಿಗೆ ಆನಂದ ಕೊಡುವ ಶಕ್ತಿ, ಕೊಡುವಂತ ಶಕ್ತಿ. ಈಗ ನಾವು ಭಗವಂತನ ಕರೆಕ್ಟ್. ಈಗ ನಾವು ಭಗವಂತನ ಬಗ್ಗೆ ಶ್ರವಣ ಮಾಡ್ತಾ ಇದ್ದಾಗ, ಭಗವಂತನ ಸೇವೆ ಮಾಡ್ತಾ ಇದ್ದಾಗ ನಮ್ಗೆ ಏನೋ ಒಂಥರ ಆನಂದ ಆಗ್ತಿರುತ್ತೆ ಅಲ್ವಾ? ಆಗುತ್ತಲ್ವಾ? ಆ ಆನಂದ ಯಾವುದು? ಅದು ರಾಧಾರಾಣಿಯ ಕೃಪೆ. ಸೊ ರಾಧಾರಾಣಿ ಅವಳ ಅಂಶ ಏನಿದೆಯೋ, ಅಂದ್ರೆ ಲಾದಿನಿ ಶಕ್ತಿಯ ಅಂಶ ಜೀವನಲ್ಲಿ, ಅದು ಅವನಿಗೆ ಆನಂದ ಕೊಡುತ್ತೆ.
ಆನಂದದಲ್ಲಿ ಎರಡು ಮಗ್ಗಲು ಇದೆ, ಎರಡು ತರ ಇದೆ ಆನಂದ. ಒಂದು ಭೌತಿಕ ಆನಂದ, ಇನ್ನೊಂದು ಲಾದಿನಿ ಶಕ್ತಿಯಿಂದ ಬರುವಂತ ಆನಂದ. ಭೌತಿಕ ಆನಂದ ಅಂದ್ರೆ ಏನು? ನಮ್ಮ ಮನಸ್ಸು ದೇಹ ಬುದ್ಧಿಗೆ ಸುಖ ಕೊಡುವಂಥದ್ದು. ಅದು ಭಗವಂತನ ಮಾಯಾಶಕ್ತಿ, ಬಹಿರಂಗ ಶಕ್ತಿ ಮಗ್ಗಲು ಅದು. ಓಕೆನಾ? ಬಹಿರಂಗ ಶಕ್ತಿಗೆ ಯಾರು ಅಧೀನನಾಗಿರ್ತಾನೋ ಅಂತವನು ಈ ಮಾಯಾ ಜಗತ್ತಿಗೆ ಹೊಂದಿಕೊಂಡು ಅದರಿಂದ ಅವನು ಖುಷಿ ಅಂತ ಭಾವಿಸ್ತಿರ್ತಾನೆ. ಆದ್ರೆ ನಿಜವಾದ ಖುಷಿ, ಆನಂದ ಅದು ಲಾದಿನಿ ಶಕ್ತಿಯಿಂದ ಬರುವಂಥದ್ದು. ಓಕೆ, ಸೊ ಈ ಲಾದಿನಿ ಶಕ್ತಿ ಭಗವಂತನ ಅಂತರಂಗ ಶಕ್ತಿ. ಇದು ಭಗವಂತನ ಅತೀಂದ್ರಿಯ ಶಕ್ತಿ. ಭಗವಂತನಿಗೆ ಲೌಕಿಕ ಇಂದ್ರಿಯಗಳಿಲ್ಲ, ಭೌತಿಕ ಇಂದ್ರಿಯಗಳಿಲ್ಲ. ಅವನಿಗೆ ಭೌತಿಕ ಮನಸ್ಸು, ಭೌತಿಕ ಮಾತುಗಳು, ಭೌತಿಕವಾದದ್ದು ಯಾವುದು ಕೂಡ ಅವನಿಗೆ ಅಂಟು ಇಲ್ಲ. ಆದ್ರೆ ಎಲ್ಲ ಭೌತಿಕ ವಸ್ತುಗಳನ್ನು ಸೃಷ್ಟಿ ಮಾಡಿದವನು ಮೂಲ ಸೃಷ್ಟಿಕರ್ತ ಅವನೇ. ಆದ್ರೆ ಸೃಷ್ಟಿ ಮಾಡಿ ಅದಕ್ಕೆ ಇವನು ಅಂಟ್ಕೊಳ್ಳೋದಿಲ್ಲ. ನಾವು ಯಾವಾಗ ಭಗವಂತನ ನಮ್ಮ ಭೌತಿಕ ಮಾತುಗಳಿಂದ ಶ್ಲಾಘನೆ ಮಾಡ್ತೀವೋ ಅಥವಾ ಭೌತಿಕ ಮಾತುಗಳಿಂದ ನಾವು ಅವನ ಹತ್ರ ಹೋಗ್ತೀವೋ ಅದು ಅವನಿಗೆ ಮುಟ್ಟೋದಿಲ್ಲ. ಯಾವಾಗ ನಾವು ನಮ್ಮ ಮಾತುಗಳನ್ನ, ನಮ್ಮ ಮನಸ್ಸು, ಬುದ್ಧಿ, ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ಅಂತ ಬಳಸ್ತೀವಿ, ಭಗವಂತನ ಆನಂದಕ್ಕೆ ಅಂತ ಬಳಸ್ತೀವಿ, ಅವಾಗ ಅದು ತಂತಾನೆ ಅಲೌಕಿಕ ವಾಣಿ ಆಗುತ್ತೆ. ಆ ಅಲೌಕಿಕ ಅಥವಾ ಅತೀಂದ್ರಿಯ ವಾಣಿನೇ ಭಗವಂತನನ್ನ ಮುಟ್ಟೋಕ್ ಸಾಧ್ಯ. ಈ ಶಕ್ತಿಗಳ, ಮೂರು ಶಕ್ತಿಗಳ ಅಖಂಡತೆಯನ್ನ ಅಂದ್ರೆ ಸಂಪೂರ್ಣತೆಯನ್ನ, ಮೂರು ಶಕ್ತಿಗಳನ್ನ ಒಟ್ಟಿಗೆ ಹಾಕಿದ್ರೆ ಅದು ವಿಶುದ್ಧ ಸತ್ವ. ಈ ವಿಶುದ್ಧ ಸತ್ವನೇ ಭಗವಂತನನ್ನ ಕಾಣೋದಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಭೌತಿಕ ಸತ್ವಗುಣ ನಮ್ಗೆ ಸಹಾಯ ಮಾಡೋದಿಲ್ಲ ಭಗವಂತನ ಬಳಿ ಹೋಗೋದಕ್ಕೆ. ಭಗವಂತನ ಅರ್ಥ ಮಾಡ್ಕೋಬಹುದು ಸತ್ವಗುಣದಿಂದ, ಆದ್ರೆ ಭಗವಂತನ ಬಳಿ ಸೇರಬೇಕು, ಭಗವಂತನ ಪ್ರೇಮವನ್ನು ಪಡೆಯಬೇಕು ಅಂದ್ರೆ ಅದು ಈ ಮೂರು ಶಕ್ತಿಗಳ ಮಿಶ್ರಣ, ಒಟ್ಟು ಟೋಟಲ್. ಅದಕ್ಕೆ ಈ ಮೂರು ಶಕ್ತಿಗಳ ಪ್ರದರ್ಶನವನ್ನೇ ವಿಶುದ್ಧ ಸತ್ವ ಅಂತ ಕರಿತೀವಿ. ಭೌತಿಕ ಜಗತ್ತಲ್ಲಿ ಮೂರು ಗುಣಗಳು ಜೀವನನ್ನ ಪ್ರಭಾವ ಬೀರುತ್ತೆ: ತಮೋಗುಣ, ರಜೋಗುಣ ಮತ್ತು ಸತ್ವಗುಣ. ಈ ಮೂರೂ ಗುಣಗಳು ಭೌತಿಕ ಗುಣಗಳು. ಆದರೆ ವಿಶುದ್ಧ ಸತ್ವಗುಣ ಅಂತ ಇದೆಯಲ್ಲ, ಅದು ಅಲೌಕಿಕ ಗುಣ. ವೈಕುಂಠದಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ ಈ ವಿಶುದ್ಧ ಸತ್ವಗುಣ ಇರುತ್ತೆ. ಅಲ್ಲಿ ಅಜ್ಞಾನ, ಅಂಧಕಾರ, ತಮೋಗುಣ ಇರೋದಿಲ್ಲ. ಅಥವಾ ಆ ಮೂರು ಗುಣಗಳ ಪ್ರಭಾವಕ್ಕೆ ಸಿಲುಕಿದ ಯಾವ ವಸ್ತುವು ಕೂಡ ಆಧ್ಯಾತ್ಮಿಕ ಜಗತ್ತಲ್ಲಿ ಇರೋದಿಲ್ಲ. ಅದು ಹೇಗಿರುತ್ತೆ ಹಾಗಾದ್ರೆ? ಅಲ್ಲಿ ಮರ, ಗಿಡ, ಪ್ರಾಣಿ, ಪಕ್ಷಿ ಏನೇ ಇರ್ಬೋದು, ಅದೆಲ್ಲವೂ ವಿಶುದ್ಧ ಸತ್ವಗುಣದಲ್ಲಿ ಇರುತ್ತೆ. ಭೌತಿಕ ಜಗತ್ತಲ್ಲಿದ್ದ ಹಾಗೆ ಅದು ಇರೋದಿಲ್ಲ. ಇಂಥ ಶುದ್ಧ ಸತ್ವಗುಣ ಮಾತ್ರ ಭಗವಂತನನ್ನ ಪ್ರಸನ್ನಗೊಳಿಸುತ್ತೆ. ಅದು ಶ್ರೀಮದ್ ಭಾಗವತಮಲ್ಲಿ ಇಂದ್ರದೇವರು ಹೇಳ್ತಾರೆ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ. ಯಾವಾಗ ಇಂದ್ರನ ಗರ್ವಭಂಗ ಆಗುತ್ತೆ ನೋಡಿ, ಆಗ ಇಂದ್ರ ಪ್ರಾರ್ಥನೆ ಮಾಡ್ತಾರೆ, ವಿಶುದ್ಧ ಸತ್ವಂ ತವಧಾಮ ಶಾಂತಂ. ಕೃಷ್ಣ, ತವಧಾಮ ಶಾಂತ, ನಿನ್ನ ಧಾಮ ಇದೆಯಲ್ಲ ಗೋಲೋಕ, ಅದು ವಿಶುದ್ಧ ಸತ್ವಂ ತವ ಧಾಮ ಶಾಂತಂ ತಪೋಮಯಂ ದೃಷ್ಟ ರಜಸ್ ತಮಸ್ಕಂ. ಅಲ್ಲಿ ತಮೋಗುಣ ಇರೋದಿಲ್ಲಂತೆ, ಗೊತ್ತು ಇಂದ್ರನಿಗೆ. ಆದ್ರೆ ಸ್ವರ್ಗದಲ್ಲಿ ತಮೋಗುಣ ಇದೆ, ರಜೋಗುಣದ ಲೇಪ ಇದೆ, ಸತ್ವಗುಣ ಇದೆ. ಅದೇ ತವಧಾಮ ಶಾಂತಂ, ನಿನ್ನ ಧಾಮದಲ್ಲಿ ಈ ಮೂರೂ ಗುಣಗಳು ಇರೋದಿಲ್ಲ. ಸತ್ವಗುಣ, ರಜೋಗುಣ, ತಮೋಗುಣ ಅಲ್ಲಿ ಲೇಪನೇ ಇಲ್ಲ. ಅಲ್ಲಿದ್ದವ್ರು ಹೇಗಿರ್ತಾರೆ? ವಿಶುದ್ಧ ಸತ್ವಗುಣದಲ್ಲಿ ಇರ್ತಾರೆ. ಆದ್ರೆ ಇಲ್ಲಿಗೆ ಬಂದಾಗ ನನ್ನನ್ನು ಸೇರಿಸಿ, ಅಂದ್ರೆ ಇಂದ್ರನನ್ನು ಸೇರಿಸಿ, ಅದು ಮಾಯಾಮಯೋ ಎಂ ಗುಣ ಸಂಪ್ರವಾಹೋ ನ ವಿದ್ಯತೆ. ನಿನ್ನ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ನನಗೆ. ನೀನೊಬ್ಬ ದನಕಾಯಿ ಹುಡುಗ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ವಾಚಾಲಂ ಬಾಲಿಶಂ ಸ್ತಬ್ಧಂ ಅಗ್ಜಂ ಪಂಡಿತ ಮಾನಿನಃ. ನೀನೊಬ್ಬ ಮೂರ್ಖ ಅನ್ಕೊಂಡಿದ್ದೆ ನಾನು. ನೋಡಿ ಇಂದ್ರ ಹೇಳುವಂತ ಮಾತುಗಳು. ವಾಚಾಲಂ, ಬಾಲಿಶಂ ಚೈಲ್ಡಿಶ್, ಸ್ತಬ್ಧಂ ಆದ್ರೆ ಪಂಡಿತ ಮಾನಿನ, ದೊಡ್ಡ ಪಂಡಿತ ಅನ್ಕೊಂಡ್ಬಿಟ್ಟಿದೆ ನೀನು. ಇದು ಗರ್ವ. ಇಂದ್ರನಿಗೂ ಕೂಡ ತಮೋಗುಣ, ರಜೋಗುಣದ ಲೇಪ ಬಂದ್ಬಿಡುತ್ತೆ. ಆದ್ರೆ ಅವರು ಭಗವಂತನ ಭಕ್ತರಾಗಿದ್ರಿಂದ ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಆ ತಪ್ಪನ್ನ ತಿದ್ದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಯಾರಿಗೆ ಭಗವಂತನ ಅನುಗ್ರಹ ಇದೆ ಅವ್ರಿಗೆ ಮಾತ್ರ. ತೇ ಅಗ್ರಹಣಾನುಬಂಧ. ಸೊ ನಿನ್ನ ಕೃಪೆ ಇರೋರಿಗೆ ಮಾತ್ರ ಇದು ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ.
ನಾವು ತಪ್ಪು ಮಾಡ್ತಾ ಇದ್ರು ಕೂಡ ತಪ್ಪು ಅಂತ ಅದು ಅನ್ಸೋದೇ ಇಲ್ಲ ನಮ್ಗೆ, ಹೌದಲ್ಲ? ಇದು ತಮೋ ಗುಣದ ಅಥವಾ ರಜಗುಣದ ಪ್ರಭಾವ. ಇಂದ್ರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೇಳ್ತಾರೆ, ಪ್ರಭು ನಿನ್ನ ಧಾಮ ವಿಶುದ್ಧ ಸತ್ವಗುಣ, ಅದು ಯಾವತ್ತೂ ಐಹಿಕ ಗುಣಗಳಿಂದ ಬಾಧನೆಗೊಳಗಾಗೋದಿಲ್ಲ. ಆದ್ರೆ ನಮ್ಮಂಥ ಮೂಢರೋ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ನಮಗೆ ಅರ್ಥ ಆಗಲ್ಲ ಅದು. ಹಾಗೆ ಪ್ರಕೃತಿ ಗುಣಗಳ ಅಧೀನಕ್ಕೆ ಬದ್ಧನಾಗಿ ಜೀವ ತನ್ನ ಆನಂದವನ್ನೇ ಬಯಸ್ಕೊಂಡು ಹುಡ್ಕೊಂಡು ಹೋಗ್ತಿದ್ದಾನೆ. ಆಮೇಲೆ ಈಗ ಈ ಮೂರು ಶಕ್ತಿಗಳ ಪ್ರದರ್ಶನ ಹೇಗಿರುತ್ತೆ? ಸಂಧಿನಿ ಶಕ್ತಿಯ ಸಾರಾಂಶ ಇದೆಯಲ್ಲ, ಅದು ಶುದ್ಧ ಸತ್ವ. ಸಂಧಿನಿ ಶಕ್ತಿಯ ಸಾರಾಂಶ, ಸಂಧಿನಿ ಶಕ್ತಿಯ ಸಾರಾಂಶ ಹೇಗೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದು? ಪಾಕ, ಕಜ್ಜಾಯಕ್ಕೆ ಪಾಕ ತೆಗಿತಾರೆ ನೋಡಿ, ಆ ಪಾಕದ ಮೇಲೆ ಕಜ್ಜಾಯದ ಟೇಸ್ಟ್ ಡಿಪೆಂಡ್ ಆಗಿರುತ್ತೆ. ಆ ಪಾಕ ನಾವು ಅದಕ್ಕೆ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿ ಹಾಕಿದ್ರೆ ಅದು ಒಂದು ಪರ್ಫೆಕ್ಟ್ ಪಾಕ ಬರುತ್ತೆ. ಆದ್ರೆ ಪಾಕಕ್ಕೆ ಹಾಕಿದ ವಸ್ತುಗಳು ಏನಿದೆಯೋ, ಇಂಗ್ರೀಡಿಯೆಂಟ್ಸು, ಪದಾರ್ಥಗಳು, ಅದರ ರುಚಿ ಬೇರೆ, ಬೇರೆ ಬೇರೆ ರುಚಿಗಳೆಲ್ಲ ಸೇರಿ ಒಂದು ಪಾಕ ಆಗಿರುತ್ತೆ. ಆ ಪಾಕದ ರುಚಿನೇ ಬೇರೆ. ಇಲ್ಲಿ ಸಂಧಿನಿ ಶಕ್ತಿಯ ಸಾರಾಂಶ ಏನಿದೆ, ಪಾಕ ರಸ, ಅದು ಶುದ್ಧ ಸತ್ವ. ಶುದ್ಧ ಸತ್ವ ನಾವು ಹಾಗೆ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಅದರೊಳಗೆ ಏನ್ ಇಂಗ್ರೀಡಿಯೆಂಟ್ಸ್ ಇದೆ, ಈಗ ಒಂದು ಟ್ಯಾಬ್ಲೆಟ್, ಯಾವುದೋ ಒಂದು ಕ್ಯಾಪ್ಸುಲ್, ಅದರೊಳಗೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಆದ್ರೆ ಏನೇನೇನೋ ಹಾಕಿರ್ತಾರೆ ಇಂಗ್ರೀಡಿಯೆಂಟ್ಸ್. ಸೊ ನಾವು ಅದನ್ನ ಇಂಟೇಕ್ ತಗೋತೀವಿ, ಆ ಎಲ್ಲ ವಸ್ತುಗಳ ಎಫೆಕ್ಟ್ ದೇಹದ ಮೇಲೆ ಆಗುತ್ತೆ. ಇಲ್ಲಿ ಸಂಧಿನಿ ಶಕ್ತಿಯ ಸಾರಾಂಶ ಏನಿದೆಯೋ ರಸ, ಅದನ್ನೇ ಶುದ್ಧ ಸತ್ವ ಅಂತ ಹೇಳುದು. ಆ ಶುದ್ಧ ಸತ್ವದಲ್ಲಿ ನಾವೇನ್ ಮಾಡ್ತೀವಿ, ಭಕ್ತಿ, ಪೂಜೆ, ಸ್ತುತಿ, ಸ್ತೋತ್ರ, ಮಂತ್ರಗಳ ಪಠನೆ, ಸೇವೆ, ಇದೆಲ್ಲವೂ ಶುದ್ಧ ಸತ್ವದ ಲಕ್ಷಣ. ಅಂದ್ರೆ ಅಲ್ಲಿ ಸಂಧಿನಿ ಶಕ್ತಿ ಇದೆ ಅಂತ ಅರ್ಥ. ಪಾಕದಲ್ಲಿ ಬೆಲ್ಲ ಇದೆ, ಸಕ್ಕರೆ ಇದೆ ಅಂತ ಅರ್ಥ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಮಗೆ, ಅದು ಟೇಸ್ಟ್ ಇಂದ ನಾವೇನ್ ಮಾಡ್ತೀವಿ, ಅದರಲ್ಲಿ ಬೆಲ್ಲ ಇದೆ ಅಂತ ನಾವು ಅನುಮಾನದಿಂದ ನೋಡ್ಬೋದಲ್ವಾ. ಸೊ ಹಾಗೆ ಭಗವಂತನ ಬಗ್ಗೆ ನಾವು ಶ್ರವಣ ಮಾಡ್ತಾ ಇದ್ರೆ ಆನಂದ ಆಗುತ್ತಲ್ಲ, ಆ ಆನಂದದಲ್ಲಿ ಲಾದಿನಿ ಶಕ್ತಿ ಇದ್ದಾಳೆ. ಜೀವಾತ್ಮ ಶಾಶ್ವತ ಅಂತ ನಾವು ತಿಳ್ಕೊತೀವಲ್ವಾ, ಜೀವಾತ್ಮ ಶಾಶ್ವತ ಅಂತ. ಆ ಶಾಶ್ವತತೆಯಲ್ಲಿ ಭಗವಂತನ ಸಂಧಿನಿ ಶಕ್ತಿ ಇದೆ, ಸಂವಿ ಶಕ್ತಿ ಇದೆ. ಸೊ ಅನ್ನೋದನ್ನ ನಾವು ಪ್ರಮಾಣವಾಗಿ ನಾವು ಅದನ್ನ ಅನುಭೋಗಿಸ್ಬೋದು, ಅರ್ಥ ಮಾಡ್ಕೋಬಹುದು. ಅದೇ ತರ ಕೃಷ್ಣನ ಸಂಬಂಧಪಟ್ಟ ಯಾವುದೇ ಆಗಿರ್ಬೋದು, ಮಾತಾ, ಪಿತಾ, ಸ್ಥಾನ, ಗೃಹ, ಶಯ್ಯಾಸನ, ಎಲ್ಲವೂ ಕೂಡ ಶುದ್ಧ ಸತ್ವ. ಭಗವಂತನಿಗೆ ಸಂಬಂಧಪಟ್ಟ ಪ್ರತಿಯೊಂದು ಕೂಡ ಶುದ್ಧ ಸತ್ವ. ಉದಾಹರಣೆಗೆ ಭಗವಂತನಿಗೆ ಹಾಕಿದ, ಅರ್ಪಣೆ ಮಾಡಿದ ತುಳಸಿ ಮಾಲೆ, ಭಗವಂತನ ಚರಣಕ್ಕೆ ಅರ್ಪಣೆ ಮಾಡಿದ ನೀರಾಗಿರ್ಬೋದು, ಭಗವಂತನಿಗೆ ಆಫರ್ ಮಾಡಿರೋ ಹಣ್ಣಾಗಿರ್ಬೋದು, ಭಗವಂತನಿಗೆ ಆಫರ್ ಮಾಡಿದ ಯಾವುದೇ ಆಗಿರ್ಬೋದು, ಅದು ಶುದ್ಧ ಸತ್ವ. ಸಾಮಾನ್ಯ ಸತ್ವ ಅಲ್ಲ, ಅದು ಶುದ್ಧ ಸತ್ವ. ನಮಗೆ ಅದರಲ್ಲಿ ನಂಬಿಕೆ ಬರಬೇಕು, ಎಷ್ಟು ಗಾಢವಾದ ನಂಬಿಕೆ ಬರಬೇಕು ನಮ್ಗೆ ಅದರಲ್ಲಿ, ಅಂದ್ರೆ ಅದು ಕೂಡ ಕೃಷ್ಣನೇ ಅನ್ನೋ ಶಕ್ತಿ ನಮಗೆ ಸ್ಮರಣೆಗೆ ಬರ್ಬೇಕು. ಸಂವಿತ್ ಶಕ್ತಿ, ಸಂಧಿನಿ ಶಕ್ತಿ. ಸೊ ಅವಾಗ ನಾವು ಶುದ್ಧ ಸತ್ವ ಗುಣಕ್ಕೆ ಏರೋಕ್ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಜ್ಞಾನ ಬೇಕೇ ಬೇಕಲ್ವಾ? ಆ ಜ್ಞಾನವೂ ಭಗವಂತನಿಂದನೇ ಬರುತ್ತೆ. ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲ ಭಗವಂತನಿಂದನೇ ಬರುತ್ತೆ. ನಾವು ಪ್ರಾರ್ಥನೆ ಅಷ್ಟೇ ಮಾಡ್ಬೇಕು. ನಿನ್ನ ಸೇವೆ ಮಾಡ್ಬೇಕು, ನಿನ್ನ ಸೇವೆಯಲ್ಲಿ ನಾವು ಆನಂದ ಪಡಬೇಕು. ಸೊ ಇದಷ್ಟೇ ನಾವು ಪ್ರಾರ್ಥನೆ ಮಾಡಕ್ ಸಾಧ್ಯ. ಹಾಗೆ ಭಗವಂತನಿಗೆ ಅರ್ಪಣೆ ಮಾಡಿದ ಪ್ರತಿಯೊಂದು ಕೂಡ ಶುದ್ಧ ಸತ್ವದ ಪರಿವರ್ತಿತ ರೂಪ. ಸಕ್ಕರೆ, ಪಾಕ ಎಲ್ಲ ಸೇರಿ ಆಯ್ತು, ಬೇರೆ ಟೇಸ್ಟ್, ಪರಿವರ್ತಿತ ರೂಪ. ನಾವು ಪರಿವರ್ತನೆ ಜಗದ ನಿಯಮ. ಮಗು ಇತ್ತು, ಯುವಕ ಆಯ್ತು, ಬೆಳೀತಾ ಬೆಳೀತಾ ಹಾಗೆ ಪ್ರೌಢಾವಸ್ಥೆಗೆ ಬರ್ತಾನೆ, ಮುದುಕನಾಗ್ತಾನೆ. ಇದು ಪರಿವರ್ತನೆ ಆಗ್ತಾ ಬರ್ತದೆ. ಜಗತ್ತು ಅಂದ್ರೆ ಈ ಜಡ ಜಗತ್ತು ಕೂಡ ಪರಿವರ್ತನೆ ಆಗ್ತಾ ಬರ್ತಾ ಇದೆ. ಅಂದ್ರೆ ಅದರಲ್ಲಿ ಒಂದು ಚೇತನ ಇದೆ ಅಂತ ಅರ್ಥ. ಚೇತನ ಇದ್ರೆ ಮಾತ್ರ ಪರಿವರ್ತನೆ ಆಗುತ್ತೆ, ಚೇತನ ಇಲ್ಲ ಅಂದ್ರೆ ಪರಿವರ್ತನೆ ಆಗುದಿಲ್ಲ. ಇದು ಭಗವಂತನ ಶಕ್ತಿಯ ಪರಿವರ್ತಿತ ರೂಪ. ಸೂರ್ಯ ಇವಾಗ
ಸ್ವಲ್ಪ ತಿಳಿಯಾಗಿ ಮಂದವಾಗಿದ್ದಾನೆ. ಅದೇ ಮಧ್ಯಾಹ್ನ 12 ಗಂಟೆ ಆದಾಗ ಏನಾಗುತ್ತೆ, ತೀವ್ರತೆ ಆಗುತ್ತೆ. ಸಾಯಂಕಾಲ ಆಗ್ತಾ ಮತ್ತೆ ಮಂದಮತಿ ಆಗ್ತದೆ. ಇದು ಪರಿವರ್ತನೆ ಆಗ್ತಾ ಇದೆ. ಈ ಪರಿವರ್ತನೆ ಹಿಂದೆ ಭಗವಂತನ ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಯಾವಾಗ ಪರಿವರ್ತನೆ ಹಿಂದೆ ಒಬ್ಬನ ಕೈವಾಡ ಇದೆ, ಈಗ ಒಂದು ಬೊಂಬೆ ಮಾಡಬೇಕು, ಆ ಬೊಂಬೆ ತಾನಾಗಿ ಉದ್ಭವ ಆಗೋದಿಲ್ಲ. ಅದರಿಂದ ಒಬ್ಬ ಕ್ರಿಯೇಟರ್ ಇರ್ತಾನೆ, ಮ್ಯಾನುಫ್ಯಾಕ್ಚರರ್ ಇರ್ತಾನೆ. ಇಲ್ಲಾಂದ್ರೆ ಒಂದು ಮರ ಅದು ಬೊಂಬೆ ಆಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಒಂದು ಕಲ್ಲು ಒಂದು ಗೊಂಬೆ ಆಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದರಿಂದ ಒಬ್ಬ ನಿಯಾಮಕ ಇರಬೇಕು. ಆ ನಿಯಾಮಕ ಇದ್ದಾನೆ ಅಂತ ಯಾವಾಗ ತಿಳ್ಕೊಳ್ತೀವಿ, ಅದು ಆಟೋಮೆಟಿಕ್ ಆಗಿ ಅದು ಸತ್ವಗುಣ ಬರುತ್ತೆ, ಶುದ್ಧ ಸತ್ವಗುಣಕ್ಕೆ. ಅಂದ್ರೆ ಅರ್ಥ ಏನಂದ್ರೆ, ನಾವು ಏನ್ ತಿಳ್ಕೊಳ್ತೀವೋ ಅದರಿಂದ ಭಗವಂತನ ಪ್ರಜ್ಞೆ ಇರಬೇಕು, ಕೃಷ್ಣ ಪ್ರಜ್ಞೆ. ಅದನ್ನೇ ಹೇಳ್ತಾರೆ ಕೃಷ್ಣ ಪ್ರಜ್ಞೆ ಅಂತ. ಸೊ ಕೃಷ್ಣ ಪ್ರಜ್ಞೆ ಇದ್ದಾಗಲೇ ಅದಕ್ಕೊಂದು ರೂಪ ಬರುತ್ತೆ. ಇದು ಭಗವಂತನ ಸೃಷ್ಟಿ, ಇದು ಭಗವಂತನಿಂದ ನಿರ್ಮಿತವಾದದ್ದು, ಇದರಿಂದ ಭಗವಂತ ಇದ್ದಾನೆ, ನಾವು ಮಾತಾಡೋ ಮಾತು ವಾಣಿ ಭಗವಂತ ಇದ್ದಾನೆ, ಮಾಡುವಂತ ಕೆಲಸಗಳು ಭಗವಂತ ಇದ್ದಾನೆ. ಸೊ ಈ ಪ್ರಜ್ಞೆ ಬಂದಾಗ ಮಾತ್ರ ಅದು ಶುದ್ಧ ಸತ್ವ ಆಗುತ್ತೆ. ಇಲ್ಲ ಅಂದ್ರೆ ತಮೋಗುಣದಲ್ಲಿ ಮುಳುಗ್ತಾನೆ ಅವನು. ಮಾತಾಪಿತ, ತಂದೆ ತಾಯಿ ಯಾವುದೇ ಆಗಿರ್ಬೋದು, ಇದೆಲ್ಲವೂ ಭಗವಂತನ ಶುದ್ಧ ಸತ್ವದ ಪರಿವರ್ತಿತ ರೂಪ. ಇದು ಭಾಗವತಮ ಹೇಳ್ತಾರೆ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ಆ ಸತ್ವಗುಣ ಹೇಗಿರ್ಬೇಕು? ಸತ್ವಂ ವಿಶುದ್ಧಂ, ವಿಶುದ್ಧ ಸತ್ವಗುಣ. ಇದು ಅರ್ಥ ಆಗುತ್ತಲ್ವಾ? ವಿಶುದ್ಧ ಸತ್ವಗುಣ ಅದು ಅಲೌಕಿಕ, ಸತ್ವ ರಜಸ್ಸು ತಮಸ್ಸು ಲೌಕಿಕ. ಇದು ಈ ಲೌಕಿಕ ಜಗತ್ತಿಗೆ ಸಂಬಂಧಪಟ್ಟಿದ್ದು. ವಿಶುದ್ಧ ಸತ್ವ ಅಲೌಕಿಕ. ಆ ಸತ್ವಗುಣವನ್ನ ನಾವು ಮಾನಸಿಕವಾಗಿ ಊಹೆ ಮಾಡಕ್ ಆಗೋದಿಲ್ಲ. ಅದು ಹೇಗೆ ಅಂದ್ರೆ, ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ಆ ಶುದ್ಧ ಸತ್ವಗುಣದಲ್ಲಿ ಮಾತ್ರ ಭಗವಂತ ಪ್ರಕಟ ಆಗ್ತಾನೆ ಹೊರತು ಈ ಭೌತಿಕ ಜಗತ್ತಲ್ಲಿ ಭೌತಿಕ ಗುಣಗಳಿಂದ ಭಗವಂತನ ನಾವು ಕಾಣಕ್ಕೆ ಸಾಧ್ಯ ಇಲ್ಲ. ಇದು ಶಾಸ್ತ್ರದ ಭಗವಂತನ ಆಜ್ಞೆ. ನಾವು ಒಂದೊಂದೇ ಹೆಜ್ಜೆ ನಾವು ಮೇಲೆ 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 ಏರ್ತಾ ಹೋಗ್ಬೇಕು. ತಮೋಗುಣ ಇರುತ್ತೆ, ಪ್ರತಿಯೊಬ್ಬರಲ್ಲಿ ಇರುತ್ತೆ. ತಮೋಗುಣ ಆವರಣೆ ಮಾಡಿರುತ್ತೆ, ಅದರಿಂದ ದಾಟ್ಕೊಂಡು ರಜೋಗುಣಕ್ಕೆ ಬರ್ತಾನೆ, ಅದರಿಂದ ದಾಟ್ಕೊಂಡು ಸತ್ವಗುಣಕ್ಕೆ ಬರ್ತಾನೆ. ಈ ಮೂರೂ ಗುಣಗಳಿಂದ ಹೊರಗೆ ಬರಬೇಕು, ಭೌತಿಕ ಆವರಣದಿಂದ ಆಚೆ ಬರಬೇಕು. ಅದಕ್ಕೆ ವಿಶುದ್ಧ ಸತ್ವಗುಣ ಅಂತ ಹೇಳ್ತಾರೆ. ಶ್ರೀಮದ್ ಭಾಗವತದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ಕಂದ 4ರಲ್ಲಿ ಬರುತ್ತಿದ್ದು. ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೋಬೇಕು. ವಾಸುದೇವ ಸರ್ವಂ ಇತಿ ಸಮಹಾತ್ಮ ಸುದುರ್ಲಭ. 7.19 ಭಗವದ್ಗೀತಾ. ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಂ ಇತಿ ಸಮಹಾತ್ಮ ಸುದುರ್ಲಭ. ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಗೆ ಜ್ಞಾನ ಬೇಕು. ಆ ಜ್ಞಾನ ಯಾವಾಗ ಬರುತ್ತೆ? ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಎಷ್ಟೋ ಜನ್ಮಗಳ ನಂತರ ಆ ಜ್ಞಾನ ಬರುತ್ತೆ. ಒಂದೆರಡು ಜನ್ಮಕ್ಕೆ ಬರುವಂತಹದ್ದು ಜ್ಞಾನ ಅಲ್ಲ ಅದು. ಕೃಷ್ಣ ಭಗವಂತ ಅಂತ ಗೊತ್ತಾಗೋದು ಒಂದೆರಡು ಜನ್ಮಕ್ಕೆ ಅಥವಾ ಒಂದೆರಡು ಕ್ಲಾಸ್ ಕೇಳಿದ ತಕ್ಷಣ ಬರುವಂತದ್ದಲ್ಲ ಅದು. ಒಂದೆರಡು ಕ್ಲಾಸ್ ಕೇಳಿದ ತಕ್ಷಣ ನಮ್ಗೆ ಯಾಕೋ ಕೃಷ್ಣ ದೇವ್ರಂತ ಒಪ್ಕೊಳಕ್ ಆಗ್ತಾ ಇಲ್ಲ, ಅದ್ ಬರೋದಿಲ್ಲ ಅದು. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ 7:19, ಎಷ್ಟೋ ಜನ್ಮ ಆದ್ಮೇಲೆ ಅವನಿಗೆ ನಾನು ದೇವೋತ್ತಮ ಪರಮ ಪುರುಷ ಅಂತ ಅರ್ಥ ಆಗುತ್ತೆ. ಆಗ ಅವನು ನನ್ನ ಶರಣಾಗತಿಗೆ ಬರ್ತಾನೆ. ಇಂಥ ಜ್ಞಾನವನ್ನ ಸಂವಿತ್ ಶಕ್ತಿ ಅಂತ ಕರಿತೀವಿ. ಏನ್ ಶಕ್ತಿ ಅದು? ಸಂವಿತ್ ಶಕ್ತಿ. ವಾಸುದೇವ ಸರ್ವಂ ಇತಿ ಸಮಹಾತ್ಮ ಸುದುರ್ಲಭ. ಸಮಹಾತ್ಮ ಸುದುರ್ಲಭ. ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ತಿಳುವಳಿಕೆ ಬರುತ್ತಲ್ಲ, ಅಂತನು ತುಂಬಾ ದುರ್ಲಭ. ಅಂತ ಮಹಾತ್ಮ ತುಂಬಾ ದುರ್ಲಭ. ಕೃಷ್ಣನ ಬಾಯಲ್ಲಿ ಬರುತ್ತೆ ನೋಡಿ ಮಾತು. ಮಹಾತ್ಮರು ಅವರು ಯಾರು ನನ್ನನ್ನ ಭಗವಂತ ಅಂತ ಪೂಜೆ ಮಾಡ್ತಾರೆ ಅವರು ಮಹಾತ್ಮರು. ನನ್ನನ್ನು ಬಿಟ್ಟು ಬೇರೆ ಇನ್ನೇನೇನೋ ಮಾಡ್ತಾರೆ ಅವರೆಲ್ಲ ದುರಾತ್ಮರು ಅಂತಾನೆ ಅರ್ಥ. ಇದು ಅರ್ಥ ಆಗೋದು ಯಾವಾಗ? ನಮ್ಗೆ ಅನಂತ ಕೋಟಿ ಜನ್ಮಗಳಾದ ಮೇಲೆ ಇನ್ನೇನ್ ಕೊನೆ ಜನ್ಮ ಅನ್ನೋ ಟೈಮಲ್ಲಿ ಭಗವಂತ ಅರ್ಥ ಆಗ್ತಾನೆ. ಭಗವಂತ ಅರ್ಥ ಆದ ಅಂದ್ರೆ ಅವನ ಜನ್ಮಕ್ಕೆ ಪುನರ್ಜನ್ಮಕ್ಕೆ ಮತ್ತೆ ಅವಕಾಶ ಇಲ್ಲ. ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ತ್ಯಕ್ವಾ ದೇಹಂ, ಈ ದೇಹ ಬಿಟ್ಟ ಮೇಲೆ, ಪುನರ್ಜನ್ಮ ನೈತಿ ಮಾಮೇತಿ, ಪುನರ್ಜನ್ಮ ಇಲ್ಲ.
ಈ ದೇಹ ಬಿಟ್ಟ ಮೇಲೆ ಅವನಿಗೆ ಮತ್ತೆ ಪುನರ್ಜನ್ಮ ಇಲ್ಲ. ಯಾಕೆ? ಅವನು ಭಗವಂತನನ್ನ ಒಪ್ಕೊಂಡಿದ್ದಾನೆ. ಹಾಗಾದ್ರೆ ನಾವು ಭಗವಂತನ ಒಪ್ಕೋಬೇಕೋ ಬೇಡವೋ? ಪುನರ್ಜನ್ಮ ಬೇಕೋ ಬೇಡವೋ ನಮಗೆ? ಅಲ್ಲ, ಪುನರ್ಜನ್ಮ ಬೇಕಾ ಬೇಡವೋ ಅಂತ ಕೇಳಿ. ಪುನರ್ಜನ್ಮ ಬೇಕಾ ನಮಗೆ? ಬೇಡ ಅಂದ್ರೆ ಭಗವಂತನ ಒಪ್ಕೋಬೇಕು ನಾವು. ಅದು ಒಪ್ಕೋಬೇಕಾದ್ರೆ ಏನ್ ಶಕ್ತಿ ಬೇಕು ನಮ್ಗೆ? ಸಂವಿತ್ ಶಕ್ತಿ ಬೇಕು. ಆ ಸಂವಿತ್ ಶಕ್ತಿ ಆಧ್ಯಾತ್ಮಿಕ ಶಕ್ತಿ. ಸೊ ನಾವು ಸ್ಪಿರಿಚುಯಾಲಿಟಿಗೆ ಬರ್ಲಿಲ್ಲ ಅಂದ್ರೆ ನಮ್ಗೆ ಅದು ಅರ್ಥ ಆಗೋದಿಲ್ಲ ಅಂತ ಅರ್ಥ. ಭಗವಂತನ ಶರಣಾಗತಿಗೆ ಬರ್ಲಿಲ್ಲ ಅಂದ್ರೆ ನಮ್ಗೆ ಸಂವಿತ್ ಸಂಧಿನಿ ಲಾದಿನಿ ಏನು ಅರ್ಥ ಆಗಲ್ಲ. ಅಯ್ಯೋ ಅದೇನೋ ಹೇಳಿದ್ರಪ್ಪ ಕೃಷ್ಣನ ಕಥೆಗಳು, ಏನೋ ಬೇಜಾರಾಯ್ತು, ನಿದ್ದೆ ಬಂದ್ಬಿಡ್ತು, ನಮ್ಗೆ ತೂಕಡಿಕೆ ಬಂದ್ಬಿಡ್ತು ಅಂತೀವಿ. ಅಂದ್ರೆ ಲಾದಿನಿ ಶಕ್ತಿ ಕೆಲಸ ಮಾಡ್ತಾ ಇಲ್ಲ. ಹ್ಮ್ ಯಾಕೆ ಕೆಲಸ ಮಾಡ್ತಾ ಇಲ್ಲ? ಈಗ ಒಂದು ಬೀಜದ ಮೇಲೆ ನೀರ್ ಹಾಕಿದ್ರೆ ಅದು ಚಿಗುರು ಹೊಡಿಯುತ್ತೆ, ಮೊಳಕೆ ಹೊಡಿಯುತ್ತೆ ಅಲ್ವಾ? ದೊಡ್ಡ ಮರ ಆಗ್ಬಿಡುತ್ತೆ. ಅದೇ ಕಲ್ ಮೇಲೆ ಎಷ್ಟು ಮಳೆ ಹೋದ್ರೂ ಏನೂ ಆಗೋದಿಲ್ಲ, ಅದ್ರ ಪ್ರಯೋಜನನೇ ಇಲ್ಲ. ಜಡ ಆಗಿ ಕೂತ್ ಬಿಟ್ಟಿದೆ ಅದು. ನಮ್ಮ ಹೃದಯ ಯಾವಾಗ ಅರಳತ್ತೆ, ಭಗವಂತನ ಕತೆ ಶ್ರವಣ ಮಾಡ್ತಾ, ಭಗವಂತನ ಬಗ್ಗೆ ಗುಣಗಾನ ಮಾಡ್ತಾ, ಭಕ್ತರ ಸೇವೆ ಮಾಡ್ತಾ, ಭಗವಂತನ ಸೇವೆ ಮಾಡ್ತಾ ಇದ್ರೆ ಅದು ಅರಳತ್ತೆ. ಅವಾಗ ನಮ್ಗೆ ಸಂವಿಶಕ್ತಿ ಅಂದ್ರೆ ಜ್ಞಾನ ಶಕ್ತಿ ನಮಗೆ ಪ್ರಕಟ ಆಗುತ್ತೆ. ಓ ಕೃಷ್ಣ ದೇವರು, ಕೃಷ್ಣ ದೇವರು. ಕ್ರಮೇಣ ಏನಾಗುತ್ತೆ ಅಂದ್ರೆ ಅದಕ್ಕೂ ಮೀರಿ ಮೀರಿ ಹೋಗ್ತಾ ಹೋಗ್ತಾ ಅಲೌಕಿಕ ಪ್ರೇಮದ ಅರಿವಾಗ್ತಾ ಇರುತ್ತೆ ನಮ್ಗೆ. ಕೃಷ್ಣ ದೇವರಾಗಿದ್ರೆ ನನ್ಗೇನು? ನನ್ಗೊಂದು ದೇವ್ರ ಗಿರಿ ಬೇಕಾಗಿಲ್ಲ, ಅವ್ನ್ ದೇವ್ರಿಗಿರಿ ಬೇಕಾಗಿಲ್ಲ ನಮ್ಗೆ. ನಮಗ್ ಬೇಕಾದ ಅವ್ನ್ ಪ್ರೇಮ ಅಷ್ಟೇ, ಅವ್ನ್ ಯಾರಾಗಿರ್ಲಿ. ಕೃಷ್ಣ ಬಲರಾಮರು ಕಾಡಿಗೆ ಹೋದಾಗ ಬೇಸಿಗೆ ದನ ಮೇಯ್ಸಕ್ ಹೋಗಿರ್ತಾರೆ ಕಾಡಿಗೆ, ಪೌಗಂಡ ವಯಸ್ಸಿಗೆ ಬಂದ್ಮೇಲೆ. ಅಲ್ಲಿ ಏನಾಗುತ್ತೆ, ಬೆಂಕಿ ಹತ್ಕೊಂಡ್ಬಿಡುತ್ತೆ ಕಾಡಿಗೆ. ಅದೆಲ್ಲ ಕಂಸನ ಕಿತಾಪತಿ ರಾಕ್ಷಸರನ್ನ ಕಳಿಸಿ ಕಾಡಿಗೆ ಬೆಂಕಿ ಹತ್ತಿಸ್ಬಿಡ್ತಾನೆ. ಇಡೀ ಕಾಡೆಲ್ಲ ಬೆಂಕಿ ದಗ ದಗ ಅಂತ ಹತ್ಕೊಂಡು ಉರಿತಾ ಇದೆ. ಕೃಷ್ಣ ಬಲರಾಮರಿಗೆ ಗೋಪ ಬಾಲಕರಿಗೆ ಗಾಬರಿ ಆಯ್ತು. ಅಯ್ಯೋ ದನ ಕರುಗಳು ಎಲ್ಲೋದಪ್ಪ, ಹುಡ್ಕೊಂಡ್ ಬರ್ತೀನಿ ಅಂತ ಹೋದನ್, ಬರ್ಲೇ ಇಲ್ಲ ಕೃಷ್ಣ ಎಷ್ಟೊತ್ತಾದ್ಮೇಲೂ. ಗಾಬರಿ ಆಯ್ತು ಇವರಿಗೆ. ಅಯ್ಯೋ ಕೃಷ್ಣ ಏನಾಯ್ತು, ದಾವಾನಲಿಕ್ಕೆ ಏನೋ ಸಿಕ್ಕಿ ಸತ್ತೋದ್ವಾ? ಅವಾಗ ಆ ಸಂದರ್ಭದಲ್ಲಿ, ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಆ ಭಯಂಕರವಾದ ಪರಿಸ್ಥಿತಿಯಲ್ಲಿ ಅವರು ಭಗವಂತ ನೆನ್ಸ್ಕೊಳ್ಳೇ ಇಲ್ಲ. ಯಶೋದಮ್ಮಾಯಿ ಹೇಳಿ ಕಳಿಸಿರ್ತಾಳೆ, ಮಗು ನೀವು ಕಾಡಿಗೆ ಹೋಗ್ತೀರಿ ಕೃಷ್ಣ ಬಲರಾಮರು, ಅಲ್ಲಿ ಏನಾದ್ರೂ ನಿಮಗೆ ಆಪತ್ ಸಮಯ ಬಂದಾಗ ನೀವು ಭಗವಂತನ ಸ್ಮರಣೆ ಮಾಡ್ರಿ. ಓ ನಾರಾಯಣ, ಓ ವಿಷ್ಣು, ಓ ಹರಿ, ಓ ಅಚ್ಯುತ, ಓ ಮಾಧವ, ಓ ಕೇಶವ, ಓ ಗೋವಿಂದ ಸ್ಮರಣೆ ಮಾಡ್ರಿ ಅಂತ ಹೇಳಿ ಕಳಿಸ್ತಾಳೆ. ಯಾರಿಗೆ? ಕೃಷ್ಣನ್ಗೆನೆ. ಮಗು ಬಾಯಿ ಮುಚ್ಕೊಂಡು ನಗ್ತಾ ಇರುತ್ತೆ. ನಗು ತಡೆಯಕ್ಕಾಗದೆ, ಅಮ್ಮನ ಬುದ್ಧಿ ಇಲ್ಲ, ಭಗವಂತ ಸ್ಮರಣೆ ಮಾಡ್ಬೇಕಂತೆ. ಆಯ್ತಮ್ಮ ಆಯ್ತು, ಆತರ ಆದಾಗ ನಾನು ದೇವ್ರ ನೆನ್ಸ್ಕೊಂತೀನಿ ಅಂತ ಹೋಗ್ತಾನೆ ಕೃಷ್ಣ. ಸೊ ಬೆಂಕಿ ಬಿದ್ದಿದೆ, ಏನ್ ಮಾಡ್ಬೇಕು? ಗೋಪ ಬಾಲಕರೆಲ್ಲ ಸೇರ್ಕೊಂಡು ದೇವ್ರೇ ಬಂದು ಕಾಪಾಡು ಅಂತ ತಿರ್ಲಿಲ್ಲ ಅವರು. ಕೃಷ್ಣ ಕೃಷ್ಣ ಮಹಾವೀರ, ಹೇ ರಾಮ ಮೋಘ ವಿಕ್ರಮ, ದಾವಾಕಿನಾದ ಹ್ಯಮಾನಾನ್ ಪ್ರಪನ್ನಂ ತ್ರಾತುಮರ್ಹತಃ. ಕೃಷ್ಣ ಕೃಷ್ಣ ಮಹಾವೀರ, ನೀನೇ ವೀರ, ಶೂರ, ಧೀರ. ಅಲ್ಲ ನಾನಲ್ಲ, ನಾನು ದನಕಾಯಿ ಹುಡುಗ. ಇಲ್ಲ ಇಲ್ಲ, ನೀನೇ ವೀರ ಶೂರ, ನೀನೇ ಕಾಪಾಡ್ಬೇಕು ನನಗೆ. ಕೃಷ್ಣ ಕೃಷ್ಣ ಮಹಾವೀರ, ಹೇ ರಾಮ ಮೋಘ ವಿಕ್ರಮ, ನೀನು ಅಮೋಘ ವಿಕ್ರಮ ನೀನು. ಈ ಪ್ರೀತಿ ಹೇಗ್ ಬರುತ್ತೆ? ಗೋಪ ಬಾಲಕರು ಸಾಮಾನ್ಯ ಆರ್ಡಿನರಿ ಗೊಲ್ಲ ಹುಡುಗರಾಗಿದ್ರೆ, ದನಕಾಯಿ ಹುಡುಗರಾಗಿದ್ರೆ ಅವ್ರಿಗೆ ಈ ಸಂವಿತ್ ಶಕ್ತಿ ಇಲ್ಲಿಂದ ಬರ್ತಾ ಇತ್ತು? ಭಗವಂತನ ಸ್ಮರಣೆ ಮಾಡಿಲ್ಲ ಅವರು. ಓ ವಿಷ್ಣು ನಾರಾಯಣ ಬೇಗ ಬಾ, ಬೆಂಕಿ ಬಿದ್ದಿದೆ, ಕಾಪಾಡು ನಮ್ಮನ್ನ. ಕೃಷ್ಣ ಕಾಪಾಡು. ನಾನೇನಪ್ಪ ಕಾಪಾಡ್ಲಿ? ನಾನೊಬ್ಬ ನೀನಂಗೆ ನಾನು ದನಕಾಯಿ ಹುಡುಗ ತಾನೆ, ನಂತರ ಏನಿದೆ ಕಾಪಾಡೋದಕ್ಕೆ ಅಂತದ್ದು? ಕೃಷ್ಣನ್ಗೆ ಗೊತ್ತಿಲ್ಲ ನನಗೆ ಏನಿಂದ ಶಕ್ತಿ ಇದೆ ಅಂತ. ಸೊ ಇದು ಆಕರ್ಷಣೆ ಮಾಡುತ್ತೆ ಭಗವಂತನ. ಆಗ ಭಗವಂತ ಏನ್ ಮಾಡ್ತಾನೆ, ಕೊಳಲ್ ತೆಗೆದು ಎಲ್ಲ ಬೆಂಕಿನ ಕುಡಿದು ಬಿಡ್ತಾನೆ. ಬೆಂಕಿನೇ ಕುಡಿದು ಬಿಡ್ತಾನೆ ಕೃಷ್ಣ ಕೊಳಲಿಂದ. ಸಾಧ್ಯ ಆಗುದಿಲ್ಲ, ಅದೇಂಗ್ ಸಾಧ್ಯ ಆಗ್ಬಿಡುತ್ತೆ? ಅದ್ ನಮ್ ಈ ಮ್ಯಾನ್ ಹೋಲ್ ಕ್ಲೀನ್ ಮಾಡಕ್ ಬರ್ತಾರೆ ನೋಡಿ ಲಾರಿಗಳು, ಈ ಏನು ಡ್ರೈನೇಜ್ ಸ್ಕ್ಯಾವೆಂಜಿಂಗ್ ಎಲ್ಲ ಮಾಡ್ತಾರಲ್ಲ, ಡ್ರೈನೇಜ್ಗೆ ಪೈಪ್ ಹಾಕ್ಬಿಟ್ಟು ಸರ್ರ ಅಂತ ಸಕ್ ಮಾಡ್ಬಿಡುತ್ತೆ, ಮಾಡಲ್ವಾ? ಗಲೀಜ್ ಎಲ್ಲ ಟ್ಯಾಂಕಲ್ಲಿ ತುಂಬ್ಕೊಂಡು ಹೋಗ್ಬಿಡುತ್ತೆ. ನೋಡಿದಿರಲ್ಲ ಅದು? ಮ್ಯಾನ್ ಹೋಲ್ ಸ್ಕ್ಯಾವೆಂಜಿಂಗ್ ಮಾಡ್ತಾರೆ ಅದನ್ನ. ಒಂದು ಆರ್ಡಿನರಿ ಮಿಷಿನೇ ಮಾಡುತ್ತೆ ಕೆಲಸ, ಡ್ರೈನೇಜ್ ಎತ್ಬಿಡುತ್ತೆ, ಸಕ್ ಮಾಡ್ಬಿಡುತ್ತೆ. ಕೃಷ್ಣ ಬೆಂಕಿ ಕುಡಿಯೋದು ದೊಡ್ಡ ವಿಷಯನಾ? ಬಟ್ ಕಾಪಾಡಕ್ ಶಕ್ತಿ ಇದೆ ಅಂತ ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಭಗವಂತನ್ ಕೃಷ್ಣನಿಗೆ
ನಮ್ಮನ್ನ ಕಾಪಾಡೋ ಶಕ್ತಿ ಇದೆ ಅಂತ ಹೇಗ್ ಗೊತ್ತಾಯ್ತು ಮಕ್ಕಳಿಗೆ? ಗೊಲ್ಲ ಹುಡುಗರಿಗೆ. ಇನ್ನು ಸ್ಕೂಲ್ ಕಾಲೇಜ್ ಮೆಟ್ಲೇ ನೋಡಿಲ್ಲ ಅವರು. ಸ್ಕೂಲ್ಗೆ ಹೋದವ್ರೆ ಅಲ್ಲ ಹುಡುಗರು ಯಾರುನು. ನಾವು ಸ್ಕೂಲ್ ಹೋಗಿ ಹಾಳಾಗೋಗ್ಬಿಟ್ವಿ ಅಷ್ಟೇ. ಸ್ಕೂಲ್ ಹೋಗದೆ ಇದ್ರೆ ಉದ್ಧಾರ ಆಗ್ತಾ ಇದ್ವಿ ಏನೋ ಗೊತ್ತಿಲ್ಲ, ಸ್ಕೂಲ್ ಹೋಗಿ ಹಾಳಾಗೋಗ್ಬಿಟ್ವಿ ನಾವು. ಅದಂಗ್ ಸಾಧ್ಯ ಆಗುತ್ತೆ? ಸೈನ್ಸ್ ಹಂಗಲ್ಲ. ಸೈನ್ಸ್ ಬಗ್ಗೆ ಮಾತಾಡ್ತಾರೆ. ಕೊಳಲಲ್ಲಿ ಏನು ಅಷ್ಟೊಂತ ಅಟ್ರಾಕ್ಷನ್ ಪವರ್ ಇದೆ, ಏನು ಅದು ಸಕ್ ಮಾಡ್ಬಿಡುತ್ತೆ, ಅದು ಎಷ್ಟು ಪವರ್ ಇದೆ, ಎಷ್ಟು ಹಾರ್ಸ್ ಪವರ್, ಇದೆಲ್ಲ ಲೆಕ್ಕ ಹಾಕ್ತಿವಿ ನಾವು. ಏನ್ ಬೇಕಾದ್ರೂ ಮಾಡ್ತಾನೆ ಭಗವಂತ. ತನ್ನ ಭಕ್ತ ರಕ್ಷಣೆ ಮಾಡಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ, ಯಾವ ಲೆವೆಲ್ ಬೇಕಾದ್ರೂ ಹೋಗ್ತಾನೆ, ಏನ್ ಅಸಾಧ್ಯವಾದದ್ದು ಮಾಡ್ಬಿಡ್ತಾನೆ. ಬೆಂಕಿ ಕುಡಿಯೋದೇನ್ ಮಹಾವನಿಗೆ? ಕುಡಿದ್ಬಿಟ್ಟ. ನಮ್ಗೆ ಆಶ್ಚರ್ಯ ಏನಂದ್ರೆ, ಭಾಗವತ ಓದ್ತಾ ಇದ್ರೆ ಅರ್ಥ ಮಾಡ್ಕೊಂಡು ಓದ್ಬೇಕು. ಯಾರೆಲ್ಲ ಭಾಗವತ ಓದ್ತಿದ್ದೀರಾ ಅರ್ಥ ಮಾಡ್ಕೊಂಡು ನಿಧಾನಕ್ಕೆ ಅರ್ಥ ಮಾಡ್ಕೊಂಡು ಓದಿ. ನೀವೇ ಪ್ರಶ್ನೆಗಳು ಹಾಕೊಳ್ಳಿ. ಯಾಕೆ ಆ ಹುಡುಗರು ದೇವ್ರನ್ನ ಕರೀಲಿಲ್ಲ, ಕೃಷ್ಣನ್ ಕರೆದ್ರು? ಕೃಷ್ಣನೇ ದೇವ್ರು ಅಂತ ಗೊತ್ತಿಲ್ವಲ್ಲ ಅವ್ರಿಗೆ. ಈಗ ಸಾಮಾನ್ಯ ಹುಡುಗ, ನಾವೇ ಕಾಡ್ಗೆ ಹೋಗಿರ್ತೀವಪ್ಪ, ಏನೋ ಆಯ್ತು ಕಾಪಾಡೋ ಕಾಪಾಡೋ ಅಂದ್ರೆ ನಾನೇನ್ ಕಾಪಾಡೋದು, ಹೋಗೋ ನಾನು ಹುಲಿ ಬೈಕ್ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳಲ್ವ ಅವನು? ಮತ್ತೆ ಕಾಪಾಡೋ ಅನ್ನೋ ಮಾತು ಇಲ್ಲಿಂದ ಬಂತು ಅವ್ರಿಗೆ? ಸಂವಿತ್ ಶಕ್ತಿ ಇದ್ದಿದ್ದಕ್ಕೆ ಬಂದಿದ್ದು. ಆ ಸಂವಿತ್ ಶಕ್ತಿ ಆಧ್ಯಾತ್ಮಿಕ ಶಕ್ತಿ, ಅದು ಅಲೌಕಿಕ ಶಕ್ತಿ. ಓದು ಬರದಿಂದ ಬರುವಂತ ಶಕ್ತಿ ಅಲ್ಲ ಅದು, ಜ್ಞಾನ. ಓದು ಬರ ಬಂದ್ರೆ ನಮಗ್ ಬರೋದು ಅಜ್ಞಾನ, ಜ್ಞಾನ ಅಲ್ಲ. ನಾವು ಅನ್ಕೊಂಡಿದೀವಿ ನಾವು ಓದ್ಬಿಟ್ಟಿದೀವಿ ನಮ್ಗೆ ಜ್ಞಾನ ಬಂದಿದೆ ಅಂತ. ನಾವು ಓದಿದ್ರಿಂದ ಬಂದಿದ್ದು ಅಜ್ಞಾನ ಹೊರತು ಜ್ಞಾನ ಅಲ್ಲ. ಏತದ್ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನ ಮೆದುತೋನ್ಯಥ. ಕೃಷ್ಣ ಹೇಳ್ಬಿಟ್ಟ ಗೀತೆಯಲ್ಲಿ, ನನ್ನ ಬಿಟ್ಟು ಬೇರೆ ಏನೆಲ್ಲ ತಿಳ್ಕೊಂಡಿದ್ದೀರೋ ಅದೆಲ್ಲ ಅಜ್ಞಾನ. ನಾನು ನಿಮ್ಗೆ ಒಂದ್ಸಲ ಇದೇ ಕ್ಲಾಸಲ್ಲಿ ಮಾರ್ನಿಂಗ್ ಕ್ಲಾಸ್ ಹೇಳ್ತಾ ಇದ್ದೆ, ಒಂದು ಕಾಲೇಜ್ ಪ್ರೊಫೆಸರ್ ಬಗ್ಗೆ ಹೇಳ್ತಾ ಇದ್ದೆ. ನಾನು ಓದ್ಬಿಟ್ಟಿದ್ದೀನಿ, ನನ್ಗೆ ಜ್ಞಾನ ಇದೆ ಅನ್ನೋ ತರ ಮಾತಾಡ್ತಾ ಇದ್ರು. ನಾವ್ ಹೇಳಿದ್ವಿ ಏತದ್ ಜ್ಞಾನ ಮಿತಿ ಪ್ರೋಕ್ತಂ ಅಜ್ಞಾನ ಮೆದುತೋನ್ಯತ. ಕೃಷ್ಣ ಹೇಳಿದನ್ರಿ, ನೀವು ತಿಳ್ಕೊಂಡಿದ್ದಲ್ಲ ಜ್ಞಾನ, ನಾನ್ ಕೊಟ್ಟಿದ್ದು ಜ್ಞಾನ. ಅದಿದ್ರೆ ಮಾತ್ರ ಜ್ಞಾನಿ ಅಂತ ಹೇಳೋದು, ಇಲ್ಲ ಅಜ್ಞಾನಿನೇ ಅಂತಾನೆ ಹೇಳ್ಬಿಟ್ಟೆ. ಪ್ರೊಫೆಸರ್ ಅವರು ಪ್ರೊಫೆಸರ್ ಹುಚ್ಚೂರಾಯರು ಅವರು. ಅವ್ರಿಗೆ ಪ್ರೊಫೆಸರ್ ಮಾತ್ರ ಇದೆ ಅಷ್ಟೇ, ಎಲ್ಲ ಪ್ರೊಫೆಸರ್ ಹುಚ್ಚೂರಾಯರೇ. ಯೂನಿವರ್ಸಿಟಿ ಪ್ರೊಫೆಸರ್ ಹುಚ್ಚೂರಾಯರು, ಕಾಲೇಜ್ ಪ್ರೊಫೆಸರ್ ಹುಚ್ಚೂರಾಯರು. ಭಗವಂತನ ಬಗ್ಗೆನೇ ಗೊತ್ತಿಲ್ಲದೆ ನೀವು ಏನೋ ತಿಳ್ಕೊಂಡಿದೀವಿ ಅಂದ್ರೆ ಅದನ್ನೇ ಏತ ಜ್ಞಾನಮಿತಿ ಪ್ರೋಕ್ತಂ. ನಾನ್ ಏನ್ ಹೇಳಿದಿನೋ, ಪ್ರೋಕ್ತಂ ಅಂದ್ರೆ ಹೇಳೋದು, ನಾನ್ ಏನ್ ಹೇಳಿದೀನಿ ಅದಷ್ಟು ಜ್ಞಾನ. ಅಜ್ಞಾನ ಮೆದತೋ ಅನ್ಯಥಾ. ಅದ್ ಬಿಟ್ಟು ಏನೆಲ್ಲ ಇದೆ ಅದು ಅಜ್ಞಾನ. ಎಷ್ಟು ಕ್ಲಿಯರ್ ಆಗಿದೆ ಅದು, ಎಷ್ಟು ಕ್ಲಿಯರ್. ಸ್ಟಾಂಪ್ ಹೊಡೆದಂಗಿದೆ ಅದು. ಟಸ್ಸೆ ಪೋಸ್ಟ್ ಆಫೀಸ್ ಟಪ್ 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 ಅಂತ ಟಸ್ಸೆ ಹೊಡಿತಾ ಇರುತ್ತೆ ನೋಡಿ. ಕೃಷ್ಣ ಹಂಗ್ ಟಸ್ಸೆ ಹೊಡೆದು ಬಿಟ್ಟಿದ್ದಾನೆ ಅಷ್ಟೇ, ಮುಗೀತು. ಇನ್ನೇನು ಅದ್ರಲ್ಲಿ ಚೇಂಜ್ ಮಾಡಕ್ ಬರೋದಿಲ್ಲ. ಹಂಗೂ ಚೇಂಜ್ ಮಾಡ್ಕೊಂಡ್ರೆ ನಿಮ್ ಮನೆ ಬರ, ನಾನೇನ್ ಮಾಡಕ್ಕಾಗಲ್ಲ. ಅದಕ್ಕೆ ಫಸ್ಟ್ ನಾವು ಕೃಷ್ಣ ವಿಜ್ಞಾನವನ್ನ ಅರ್ಥ ಮಾಡ್ಕೋಬೇಕು. ಅದ್ ಅರ್ಥ ಮಾಡ್ಕೊಳ್ಳೋದು ಇನ್ನೇನೇನೋ ಅರ್ಥ ಮಾಡ್ಕೊಂಡು ಹೋಗ್ತೀವಿ, ಅದೆಲ್ಲ ವ್ಯರ್ಥ ಆಗುತ್ತೆ. ಅರ್ಥ ಆಗಲ್ಲ, ವ್ಯರ್ಥ ಆಗುತ್ತೆ. ಓಕೆ, ಏನ್ ಅರ್ಥ ಆಯ್ತು ನಮ್ಗಿಲ್ಲಿ? ಕೃಷ್ಣೇ ಭಗವತ್ತ ಜ್ಞಾನ ಸಂವಿತೇರ ಸಾರ. ಕೃಷ್ಣೇ ಭಗವತ್ತ ಜ್ಞಾನ ಸಂವಿತೇರ ಸಾರ. ಕೃಷ್ಣ ಭಗವಂತ ಅಂತ ಯಾರಿಗೆ ತಿಳ್ಕೊಂಡಿರ್ತಾರಲ್ವಾ, ಯಾರಿಗೆ ಗೊತ್ತಾಗುತ್ತೆ, ಅದು ಸಂವಿತ್ ಶಕ್ತಿಯ ಸಾರಾಂಶ. ಆಯ್ತು, ಈಗ ಎಲ್ರಿಗೂ ಕೃಷ್ಣ ದೇವತಮ ಪರಮ ಪುರುಷ ಅಂತ ನಂಬಿಕೆ ಬಂತ. ಹಾಗಾದ್ರೆ ನಿಮ್ಗೆ ಸಂವಿತ್ ಶಕ್ತಿ ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂತ ಆಯ್ತು. ಭಗವಂತನ ಕಥೆ ಕೇಳಿದ್ರೆ ಕರ್ಣಾನಂದ ಆಗುತ್ತಾ? ಕೃಷ್ಣ ಕರ್ಣಾಮೃತ. ಭಗವಂತನಿಗೆ ಕಿವಿಗೆ ಅಮೃತ, ಅದು ನಮ್ಗಾಗದೆ ಇರುತ್ತ ಮತ್ತೆ ಆನಂದ ಆಗಲ್ವಾ ಅದು? ಹಾಗಾದ್ರೆ ಲಾದಿನಿ ಶಕ್ತಿ ಇದೆ ಅಂತ ಆಯ್ತು. ಜೀವ ಶಾಶ್ವತ, ನಾನು ಭಗವಂತನ ಅಂಶ ಅನ್ನೋದು ಗೊತ್ತಾ? ಆಯ್ತು. ಸೊ 3 ಶಕ್ತಿನೂ ಇದೆ ಆಯ್ತಲ್ಲ ಹಾಗಾದ್ರೆ ನಮ್ಮಲ್ಲಿ. ಆದ್ರೆ ಇನ್ನೂ ನಮ್ಮಲ್ಲಿ ಸ್ವಲ್ಪ ಅಪನಂಬಿಕೆ, ಅನೈತಿಕತೆ, ಇನ್ನು ವ್ಯಭಿಚಾರ ಭಾವ. ಕೃಷ್ಣನ್ ದೇವ ಭಕ್ತಿ ಮಾಡೋಣ, ಅದು ಬಂದಾಗ ಅದು ಮಾಡೋಣ. ಇದು ಇರೋದ್ರಿಂದ ನಮಗೆ ಇನ್ನೂ ಅಡೆತಡೆ ಆಗ್ತಾ ಇದೆ, ನಮ್ಮ ಭಕ್ತಿಗೆ ಅಡೆತಡೆ ಆಗ್ತಾ ಇದೆ. ಯಾವ ಕ್ಷಣದಲ್ಲೂ ಬೇಕಾದ್ರೆ ಆ ಭಕ್ತಿ ಕಟ್ಟಿರೋ ಬಿಲ್ಡಿಂಗ್ ಬಿದ್ದೋಗ್ಬೋದಲ್ವಾ? 1, 2, 3, 10, 20, 30 ಫ್ಲೋರ್ ಕಟ್ಟಿದ್ರು, 31ನೇ ಫ್ಲೋರ್ ಆಗ್ತಾ ಇದ್ರು, ಅಷ್ಟರಲ್ಲಿ ಒಂದು ಪಿಲ್ಲರ್ ಡ್ಯಾಮೇಜ್ ಆಯ್ತು, ಎಲ್ಲ ಬಿಲ್ಡಿಂಗ್ ಕೊಲಾಪ್ಸ್ ಆಯ್ತು. ಯಾರು ಹೊಣೆ ಇದಕ್ಕೆ? ಇಲ್ಲ 30 ಬಿಲ್ಡಿಂಗ್ ತನಕ ಚೆನ್ನಾಗಿತ್ತಲ್ಲ, 30 ಬಿಲ್ಡಿಂಗ್ ತನಕ ಚೆನ್ನಾಗಿತ್ತು ಅಂತ ಯಾರು ಹೇಳಿದ್ರು? ಪಿಲ್ಲರ್ ಶೇಕ್ ಆಗ್ತಾ ಇತ್ತು. 31ನೇ ಫ್ಲೋರ್ ಹಾಕಿದ್ರೆ ಅವಾಗ ಬಿದ್ದೋಯ್ತು.
ಮತ್ತೆ ಮೊದಲಿಂದ ಕಟ್ಟಬೇಕಾಗತ್ತೆ. ಮತ್ತೆ ಫೌಂಡೇಶನ್ ಹಾಕಿ ಅದ್ ಕಿತ್ತಾಕಿ ಹೊಡೆದಾಕಿ ಮತ್ತೆ 1 2 3 4 ಅಂತ ಫ್ಲೋರ್ ಹಾಕೊಂಡ್ ಬರ್ಬೇಕಾಗತ್ತೆ. ಹಾಕೋವಾಗ್ಲೇ ಭದ್ರವಾಗಿ ಹಾಕ್ಬೇಕು ಫೌಂಡೇಶನ್. ಕೃಷ್ಣ ದೇವತಮ ಪರಮ ಪುರುಷ, ನಾನು ಅವನ ಅಂಶ, ನಾನಿರೋದು ಭಗವಂತನ ಸೇವೆ ಮಾಡಕ್ಕೆ, ಮುಗೀತು. ಇಲ್ಲ ಅಂದ್ರೆ ಬೆಂಕಿಪಟ್ಟಣ ತರ ಜೋಡಿಸ್ಕೊಂಡು ಯಾವ್ದೋ ಒಂದು ಬೆಂಕಿಪಟ್ಟಣ ಮೇಲ್ಗಡೆ ಇದ್ದು ಬೀಳುತ್ತೆ, ಅದೆಲ್ಲ ಇಡೀ ಬಿಲ್ಡಿಂಗ್ ಕೊಲಾಪ್ಸ್ ಆಗ್ಬಿಡುತ್ತೆ. ಹೌದು ಅಲ್ವೋ? ಆಗುತ್ತೆ. ಎಚ್ಚರ. ಭಕ್ತಿಯಿಂದ ಯಾವ ಕ್ಷಣ ಬೇಕಾದ್ರೂ ಹೊರಗಡೆ ಹೋಗ್ಬೋದು, ಎಕ್ಸಿಟ್ ಆಗ್ಬಿಡ್ಬೋದು. 31ನೇ ಫ್ಲೋರ್. ಸತ್ವಂ ಶುದ್ಧಂ ವಸುದೇವ ಶಬ್ದಿತಂ. ಅದಕ್ಕೆ ಹೇಳಬೇಕು, ಪ್ರತಿ ಕ್ಷಣ ಭಗವಂತನ ಸೇವೆಯಲ್ಲಿ ಇರಬೇಕು. ಫ್ರೀ ಇರಬಾರ್ದು ನಾವು. ಪುರುಸೊತ್ತೇ ಇಲ್ಲ ಅನ್ಬೇಕು ನಾವು. ಬೇರೆಯವ್ರು ಹೇಳ್ತಾರಲ್ಲ, ಓ ಪುರುಸೊತ್ತೇ ಇಲ್ಲ ರೀ ನಿಮ್ ಕತೆ ಕೇಳಕ್ಕೆ. ನಾವ್ ಹಂಗ್ ಹೇಳ್ಬೇಕು, ನಿಮ್ಗಳ ಕತೆ ಕೇಳಕ್ ನಮಗೂ ಪುರುಸೊತ್ತಿಲ್ಲ ಅಲ್ವಾ? ಏನು ಅವ್ರು ಹೇಳಿದ ಮಾತನ್ನ ಅವ್ರಿಗೆ ವಾಪಸ್ ಕೊಡ್ಬೇಕು. ನಮ್ಗೆ ಭಗವಂತನ ಸೇವೆ ಗೀವೆ ಮಾಡಕ್ ಪುರ್ಸೋತಿಲ್ರಿ, ನಿಮ್ ಕತೆಗಳು ಕೇಳಕ್ ಭಗವಂತನ ಪುರ್ಸೋತಿಲ್ಲ ಅವ್ರಿ. ಕೊಡೋದಿಲ್ಲ ಅವನು, ಭಗವಂತ ಅನುಗ್ರಹ ಮಾಡೋದಿಲ್ಲ. ಆಯ್ತು. ಈಗ ಇದು ಸಂವಿತ್ ಶಕ್ತಿಯ ಸಾರಾಂಶ. ಏನು? ವಾಸುದೇವ ಸರ್ವಂ ಇತಿ ಸಮಹಾತ್ಮ ಸುದುರ್ಲಭ. ಕ್ಲಿಯರ್ ಆಯ್ತು. ಲಾದಿನಿ ಶಕ್ತಿ ಸಾರಾಂಶ ಏನು? ಆನಂದ. ಈಗ ಹೇಳ್ತದಲ್ಲ ಭಾವ. ಆ ಆನಂದ ಅನ್ನೋದು ಹೇಗಂದ್ರೆ ಭಾವಸಾರ. ಭಾವಸಾರ, ಫೀಲಿಂಗ್ಸ್, ಅಟ್ಯಾಚ್ಮೆಂಟ್ ಟುವರ್ಡ್ಸ್ ಕೃಷ್ಣ. ಆ ಭಾವ ನೋಡ್ತಾನೆ ಭಗವಂತ. ಗಜೇಂದ್ರ ಮೂಕ ವೇದನೆಯಿಂದ ಒಳಗಿಂದ ಪ್ರಾರ್ಥನೆ ಮಾಡ್ದ, ಭಾವದಿಂದ ಪ್ರಾರ್ಥನೆ ಮಾಡ್ದ. ಆನೆ ಏನಾದ್ರು ಬಾಯ್ಬಿಟ್ಟು ಮಾತಾಡುತ್ತಾ? ಒಳಗಿಂದ ಪ್ರಾರ್ಥನೆ ಮಾಡ್ದ. ಭಗವಂತನಿಗೆ ಅರ್ಥ ಆಗೋಯ್ತು. ಅವನಿಗೆ ಯಾವ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾನೆ ಮುಖ್ಯ ಅಲ್ಲ, ಯಾವ ಭಾವದಲ್ಲಿ ಪ್ರಾರ್ಥನೆ ಮಾಡ್ತಾನೆ ಮುಖ್ಯ. ಭಗವಂತನಿಗೆ ಭಾಷೆ ಮುಖ್ಯನೋ ಭಾವ ಮುಖ್ಯನೋ? ಭಾವಗ್ರಾಹಿ ಜನಾರ್ದನ ಅವನು. ಭಾವಸಾರ. ಈ ಭಾವ ದೈವ ಪ್ರೇಮದ ಸಾರ. ಭಾವ ಬರ್ಬೇಕಾದ್ರೆ ಪ್ರೇಮದಲ್ಲಿ ಹೇಳಬೇಕು ನಾವು. ಏನೋ ಫೀಲಿಂಗ್ಸ್ ಇಲ್ಲ ರೀ ನಮಗೆ, ಏನೋ ಹೇಳ್ಬೇಕು ಹೇಳ್ತೀವಿ. ರಾಜಕೀಯ ಭಾಷಣ ತರ ಆಗುತ್ತೆ ಅದು, ಫೀಲಿಂಗ್ಸ್ ಇಲ್ಲ ಅಂದಾಗ. ಅದೇನು ಭಾವನೆ ಇರೋದಿಲ್ಲ, ಭಾವನೆನೇ ಇಲ್ಲ ಅದರಲ್ಲಿ. ಈ ಭಾವನೆ ಬೆಳಿತಾ ಬೆಳಿತಾ ಇನ್ನು ಜಾಸ್ತಿ ಆಗ್ತಾ ಆಗ್ತಾ ಆಗ್ತದೆ ಮಹಾಭಾವ ಹಂತಕ್ಕೆ ಹೋಗುತ್ತೆ. ಏನು ಮಹಾಭಾವ ಅಂದ್ರೆ? ಯಾರಾದ್ರೂ ಕೇಳಿದಿರಾ ಮಹಾಭಾವ? ಮಹಾಭಾವ ಅಂದ್ರೆ ಏನು? ಮಹಾಭಾವಕ್ಕೆ ಒಂದು ಉದಾಹರಣೆ. ಓಕೆ, ಭಾವ ಅಂದ್ರೆ ಹೇಳಿ ಏನಂತ. ಭಾವ ಅಂದ್ರೆ ಏನು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಭಾವ ಅಂದ್ರೆ ಏನು? ಆ ಪ್ರಭು, ಭಾವ ಅಂತಂದ್ರೆ ಭಗವಂತನೇ ಸರ್ವವು ಅಂತ ನಮ್ಮ ಮನಸ್ಸಲ್ಲಿ ಅನುಭವಕ್ಕೆ ಬರ್ತಕ್ಕಂಥದ್ದೇ ಪ್ರಭು ಭಾವ. ಭಾವ, ಅನುಭವ. ಓಕೆ, ವೆರಿ ಗುಡ್. ಅನುಭಾವ. ಅದು ಅನುಭೂತಿ ಪ್ರಭು. ನಮ್ಗೆ ಆ ಫೀಲ್ ಆಗುತ್ತಲ್ವಾ ಪ್ರಭು, ಅದೇ ಆ ಅನುಭೂತಿಯನ್ನ ಪಡ್ಕೊಂಡ್ರೆ ಅದು ಭಾವ ಪ್ರಭು. ವೆರಿ ಗುಡ್. ಓಕೆ, ವೆರಿ ಗುಡ್. ಓಕೆ, ಸೊ ಭಾವ. ಓಕೆ, ಹರೇ ಕೃಷ್ಣ ಮಾತಾಜಿ. ಗುಡ್. ಇನ್ಯಾರಾದ್ರೂ ಹೇಳ್ತೀರಾ ಇದಕ್ಕೆ ಸಂಬಂಧಪಟ್ಟಾಗೆ? ಭಾವ, ಈಗ ಭಾವನೆ ಅಂತ ಹೇಳ್ತೀವಲ್ವಾ? ಭಾವ. ಹೇಳಿ, ಎಕ್ಸಾಂಪಲ್ ಆದ್ರೂ ಕೊಡಿ ಏನಾದ್ರು ಭಾವಕ್ಕೆ. ಇದು ನಮ್ ಮನ್ಸಲ್ಲಿರೋದನ್ನ ವ್ಯಕ್ತಪಡಿಸೋದು. ಮನಸ್ಸಲ್ಲಿರೋದನ್ನ ವ್ಯಕ್ತಪಡಿಸೋದು ಭಾವ. ಓಕೆ, ಆಗ್ಬೋದು. ನೆಕ್ಸ್ಟ್. ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊಳ್ಳೋದೇ ಭಾವ ಪ್ರಭು. ಬಟ್ ಹಿರಣ್ಯಕಶಿಪು ಕೃಷ್ಣನ ದ್ವೇಷ ಅಂತ ತಿಳ್ಕೊಂಡಿದ್ದ, ಅದು ಭಾವನೆ. ಹೌದು. ಸೊ ಓಕೆ, ನೀವು ಹೇಳಿ ಸರಿ, ಬಟ್ ಅದು ಭಾವನೆ ಅಲ್ವಾ? ಹೌದು ಪ್ರಭು. ಅವನಿಗೆ ಕೃಷ್ಣ ಮೇಲೆ ಒಂದು ಪ್ರೇಮ. ಹೇಳಿ.
ಸೇವೆ ಮಾಡೋದು. ಸೇವೆ ಮಾಡೋದು ಭಾವ. ಓಕೆ, ನೆಕ್ಸ್ಟ್. ಓಕೆ, ಇನ್ನೇನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಆನ್ಸರ್? ಓಕೆ, ನೋಡೋಣ ಯಾರು ಎಷ್ಟು ಬೇರೆ ತರ ಥಿಂಕ್ ಮಾಡ್ತಾರೆ ಅನ್ನೋದು. ಯಾವ್ಯಾವ ತರ ಥಿಂಕ್ ಮಾಡ್ಬೋದು. ಓಕೆ, ಪ್ರಭು ಸೇವೆ ಅಂದ್ರು ಇವರು. ಯಾವಾಗೂ ಅವನು ಜ್ಞಾನದಾಗಿರೋದೇ ಪ್ರಭು ಸೇವೆ. ಯಾವಾಗ್ಲೂ ಅವನ್ ಜ್ಞಾನ ಅಲ್ಲ, ಅವನ್ ಸ್ಮರಣೆ. ಅವನ್ ಸ್ಮರಣೆಯಾಗ ಅವನ್ ಸ್ಮರಣೆ ಇದ್ರೆ ಅದು ಭಾವ. ಓಕೆ, ಆಯ್ತು, ಅದನ್ನು ಸ್ವೀಕಾರ ಮಾಡ್ಬೋದು. ನೆಕ್ಸ್ಟ್ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಫ್ರೆಂಡಿಗೆ ಪ್ರಸಾದ ಮಾಡ್ಬೇಕು ಅನ್ನೋ ಭಾವ ಇರುತ್ತಲ್ಲ ಪ್ರಭು ನನ್ಗೆ. ಅದೇ 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 ಆ ಭಾವ ಅಂದ್ರೆ ಏನು? ಭಾವ ಕರೆಕ್ಟ್, ನೀವು ಹೇಳಿದ್. ಈಗ ಬೆಳಿಗ್ಗೆ ಎದ್ದ ತಕ್ಷಣ ಕೃಷ್ಣಗೆ ಅಡ್ಗೆ ಮಾಡ್ಬೇಕು, ಅವ್ನಿಗೆ ಪ್ರಸಾದ ಕೊಡ್ಬೇಕು, ಅವ್ನಿಗೆ ಭೋಗ ಕೊಡ್ಬೇಕು, ಓಕೆ ಅನ್ನೋ ಭಾವ. ಅದಕ್ಕೆ ಭಾವ ಅಂದ್ರೆ ಏನಾಗಾದ್ರೆ ಅಲ್ಲಿ ಏನೋ ಒಂದು ಕೊಂಡಿ ಇದೆ ಅಲ್ವಾ. ಕೊಂಡಿ ಇರೋದಕ್ಕೆ ತಾನೇ ನಾವು ಬೆಳಿಗ್ಗೆ ಎದ್ದು ಜಪ ಮಾಡ್ಬೇಕು, ಅವನಿಗೋಸ್ಕರ ಸೇವೆ ಮಾಡ್ಬೇಕು. ಆ ಕೊಂಡಿಗೆ ಏನ್ ಹೇಳ್ತೀವಿ? ಅದೇ ಭಾವ, ಪ್ರೀತಿ. ಹಾ, ಅದು ಭಾವ. ಕೊಂಡೆ, ನಂಬಿಕೆ, ಪ್ರೀತಿ ಏನಿದೆ ಅದೆಲ್ಲ ಭಾವ. ಸೊ ಕೊಂಡಿ ಅಂತ ಹೇಳ್ಬೇಕು ಅದನ್ನ. ಭಕ್ತನಿಗೂ ಮತ್ತೆ ಭಗವಂತನಿಗೂ ನಡುವೆ ಒಂದು ಕೊಂಡಿ ಇರುತ್ತೆ, ಬ್ರಿಡ್ಜ್ ಇರುತ್ತೆ ನೋಡಿ. ಆ ಬ್ರಿಡ್ಜೇ ಭಾವ. ಆ ಬ್ರಿಡ್ಜ್ ಇರೋದಕ್ಕೆ ನಾವ್ ಇಲ್ಲಿಂದ ಅಲ್ಲಿ ದಾಟಕ್ಕಾಗತ್ತೆ, ಅಲ್ಲಿಂದ ಇಲ್ಲಿಂದ ದಾಟಕ್ಕಾಗತ್ತೆ ಅಲ್ವಾ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು, ಮ್ಯೂಟ್ ಮಾಡ್ಕೊಳ್ಳಿ. ಇನ್ನೇನು ಹೇಳ್ತಾ ಇದ್ರೆ ಯಾರಾದ್ರೂ ಆನ್ಸರು? ಭಾವ ಅರ್ಥ ಆಯ್ತಾ? ಸೊ ಕೃಷ್ಣ ಭಾವಗ್ರಾಹಿ. ಅವನ್ ಭಾವನೆನ ಅಷ್ಟೇ ಗ್ರಹಿಸ್ತಾನೆ, ನಾವ್ ಏನ್ ಮಾಡ್ತೀವಲ್ಲ ನೋಡೋದಿಲ್ಲ ಅವನು. ಭಾವ ಗ್ರಹಿಸ್ತಾನೆ ಅವನು ಅಲ್ವಾ. ಅದಕ್ಕೆ ಭಾವಗ್ರಾಹಿ ಜನಾರ್ದನ ಅಂತ ಹೇಳ್ತೀವಿ ಕೃಷ್ಣನಿಗೆ. ಆ ಭಾವ ಅಂದ್ರೆ ಏನು? ತನಗೂ ತನ್ನ ಭಕ್ತನಿಗೂ ನಡುವೆ ಇರುವಂತ ಕೊಂಡಿ, ಸೇತುವೆ ಇದೆಯಲ್ಲ, ಅದನ್ನೇ ಭಾವ ಅಂತ ಕರೆಯೋದು. ಅದು ಯಾವಾಗ ಬೇಕಾದ್ರೂ ಮುರಿದೋಗ್ಬಿಡ್ಬೋದು. ಈಗ ಬ್ರಿಡ್ಜು ಶಿಥಿಲ ಆಗ್ಬಿಡುತ್ತೆ ನೋಡಿ, ಹಳೇದು 100-200 ವರ್ಷ ಆದ್ರೆ ಅದು ಕೊಲಾಪ್ಸ್ ಆಗ್ಬಿಡುತ್ತೆ, ಮುರಿದೋಗ್ಬಿಡುತ್ತೆ ಅದು ಬ್ರಿಡ್ಜು. ಬಟ್ ಭಾವ ಅನ್ನೋ ಬ್ರಿಡ್ಜ್ ಮುರಿಬಾರ್ದು. ಮುರಿಯೋಂಗಿದ್ರೆ ಅದು ಬ್ರಿಡ್ಜ್ ಅಂತ ಕರೆಯೋದಿಲ್ಲ ಅದನ್ನ. ಆದ್ರೆ ಈ ಭಾವ ಗಟ್ಟಿ ಆಗ್ತಾ, ಕ್ಯೂರಿಂಗ್ ಆಗ್ತಾ, ಚೆನ್ನಾಗಿ ಕ್ಯೂರ್ ಆಗ್ತಾ 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 ಅದು ಮಹಾಭಾವ ಹಂತಕ್ಕೆ ಹೋಗುತ್ತೆ. ಈ ಮಹಾಭಾವದ ಸ್ವರೂಪ ಯಾರು? ಶ್ರೀಮತಿ ರಾಧಾರಾಣಿ. ಶ್ರೀಮತಿ ರಾಧಾರಾಣಿ ಮಹಾಭಾವದ ಅಪರಾವತಾರ. ಮಹಾಭಾವ ಅಂದ್ರೆ ಶ್ರೀಮತಿ ರಾಧಾರಾಣಿ. ಸೊ ಭಾವ ನಮಗೂ ಇರ್ಬೋದು, ನಿಮಗೂ ಇರ್ಬೋದು, ಎಲ್ರಿಗೂ ಭಾವ ಇರ್ಬೋದು. ಕೃಷ್ಣನಿಗೆ ಏನೋ ಒಂದು ನನ್ನ ಫ್ರೆಂಡ್ ಅಂತಾನೋ, ನನ್ನ ಗೆಳೆಯ, ನನ್ನ ಬಾಯ್ ಫ್ರೆಂಡ್ ಅಥವಾ ನನ್ನ ಗಂಡ, ಏನೋ ಒಂದು ಭಾವನೆ, ನನ್ನ ಮಗ, ಒಂದು ಭಾವ ಅಂತ ಇರುತ್ತೆ. ಬಟ್ ರಾಧಾರಾಣಿ ಇದಾಳಲ್ಲ, ಈ ಭಾವದ ಅಪರಾವತಾರ. ಅದಕ್ಕೆ ಇಲ್ಲಿ ಹೇಳ್ತಾರೆ ಮಹಾಭಾವ ಸ್ವರೂಪ ಶ್ರೀ ರಾಧಾ ಠಾಕುರಾಣಿ. ಠಾಕೂರ್ಜಿ ಅಂದ್ರೆ ಕೃಷ್ಣ, ಠಾಕುರಾಣಿ ಅಂದ್ರೆ ರಾಧಾರಾಣಿ. ಸೊ ಮಹಾಭಾವ, ಇದನ್ನೇ ಮಹಾಭಾವ ಪ್ರಕಾಶ ಅಂತ ಹೇಳುದು. ಮಹಾಭಾವ ಪ್ರಕಾಶ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಆ ಮಹಾಭಾವಕ್ಕೆ ಹೊರಟೋಗ್ತಾರೆ. ಅವ್ರು ಮಾತ್ರ ಅದನ್ನ ಎಕ್ಸಿಬಿಟ್ ಮಾಡಕ್ ಸಾಧ್ಯ, ಯಾಕಂದ್ರೆ ರಾಧಾರಾಣಿ ಅಲ್ವಾ ಅವರು. ಆ ಮಹಾಭಾವಕ್ಕೆ ಹೋದಾಗ ಅವ್ರಿಗೆ ಅಷ್ಟ ಸಾತ್ವಿಕ ವಿಕಾರ ಆಗ್ಬಿಡುತ್ತೆ. ಅದು ನಾವು ಅದನ್ನ ಏನು ಬಾಯಲ್ಲಿ ಹೇಳಕ್ಕಾಗಲ್ಲ, ಅದನ್ನ ಊಹೆ ಮಾಡಕ್ಕಾಗಲ್ಲ. ಹೇಗಿರುತ್ತೆ ಅದು ಮಹಾಭಾವ ಅಂದ್ರೆ, ಮೈ ಎಷ್ಟು ಕಾವು ಬಿಸಿ ಆಗ್ಬಿಡುತ್ತೆ ಅಂದ್ರೆ, ಅವರು ಅಲರ್ನಾಥ್ಗೆ ಓಡ್ತಾರೆ. ಇವತ್ತು ಜಗನ್ನಾಥ ದರ್ಶನ ಕೊಡ್ತಾ ಇಲ್ಲ, ಅನವರಸದೆ 15 ದಿನ ಜಗನ್ನಾಥ ಲೀಲೆ ಮಾಡ್ತಾನೆ, ಜ್ವರ ಬರೋ ತರ. ಆಗ ದರ್ಶನ ಇರೋದಿಲ್ಲ ಅಂತ ಹೇಳಿ ಮಹಾಪ್ರಭುಗೆ ದುಃಖ ಆಗುತ್ತೆ, ತಡ್ಕೊಳಕ್ ಆಗ್ತಾ ಇಲ್ಲ ಅವ್ರ ವಿರಹ ವೇದನೆನ. ಆಗ ನದಿಗೆ ಹೋಗ್ತಾರೆ, ಅವ್ರು ಸಮುದ್ರಕ್ಕೆ ಹೋಗ್ತಾರೆ ಬೀಳೋದಕ್ಕೆ, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ. ಚೈತನ್ಯ ಮಹಾಪ್ರಭುಗಳು ಯಾವ ಭಾವದಲ್ಲಿ? ರಾಧಾರಾಣಿ ಭಾವದಲ್ಲಿ. ಸಾಕ್ಷಾತ್ ಕೃಷ್ಣ ಅದು. ಮಹಾಪ್ರಭು ಕೃಷ್ಣ ರಾಧಾರಾಣಿ ಭಾವದಲ್ಲಿ ಇದ್ದಿದ್ದಕ್ಕೆ ವಿರಹ ತಡ್ಕೊಳಕ್ ಆಗದೆ ಓಡ್ತಾರೆ ಅವರು. ಆಗ ಒಂದು ಅಶರೀರ ವಾಣಿ ಕೇಳಿಸುತ್ತೆ, ಜಗನ್ನಾಥ ಹೇಳ್ತಾರೆ ನಾನು ಅಲರ್ನಾಥದಲ್ಲಿದ್ದೀನಿ, ಅಲ್ಲಿ ದರ್ಶನ ಕೊಡ್ತೀನಿ ಅಂತ. ಓಡ್ ಬರ್ತಾರೆ ಅಲ್ಲಿಂದ, ಜಗನ್ನಾಥಪುರಿಯಿಂದ ಓಡ್ ಬಂದು ಅಲ್ಲಿ ಆ ಭಗವಂತನ ಪಾದಕ್ಕೆ ಎರಗ್ತಾರಲ್ಲ, ಬೀಳ್ತಾರ, ಕಲ್ಲು ಕರಗ್ಬಿಡುತ್ತೆ. ಇದು ಮಹಾಭಾವ ಪ್ರಕಾಶನ, ಎಲ್ರು ಮಾಡಕ್ಕಾಗೋದಿಲ್ಲ ಅದು. ಅದು ಯಾವಾಗ ಭಾವ ಗಟ್ಟಿ ಆಗ್ತಾ ಅದು ಮಹಾಭಾವ ತಿರುಗುತ್ತೆ. ಪಾಕ ಎಕ್ಸಾಂಪಲ್ ಮತ್ತೆ ಅದೇ
ಪಾಕ ಹಾಕಿದ ತಕ್ಷಣ, ಬಿಸಿಗೆ ಹಾಕಿದ ತಕ್ಷಣ ಅದು ಪಾಕ ಆಗಲ್ಲ. ಅದು ಚೆನ್ನಾಗಿ ಹದ ಮಾಡಿ ಕುದಿಸಿ ಚೆನ್ನಾಗಿ ಮಾಡಿ 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 ಕೊನೆಗೆ ಅದು ಗಟ್ಟಿ ಆಗುತ್ತಲ್ಲ, ಅದು ಪಾಕ. ಆ ಹಂತ, ಭಾವದ ಅಂತಿಮ ಹಂತನೇ ಅದು ಮಹಾಭಾವ. ಅದನ್ನ ಬೆಳೆಸ್ಕೋಬೇಕು ನಾವು. ಮಹಾಭಾವ ಅಲ್ಲ, ಭಾವ ಬೆಳೆಸ್ಕೋಬೇಕು ನಾವು. ಅಟ್ಲೀಸ್ಟ್ ಭಾವ, ಪ್ರೇಮ. ಹರೇ ಕೃಷ್ಣ ಪ್ರಭು. ಭಾವ ಅಂದ್ರೆ ಇಲ್ಲಿ ಉದ್ವೇಗ ಅಂತ ಹಾಕಿದ್ದಾರೆ. ಉದ್ವೇಗ ಭಾವ. ಉದ್ವೇಗ. ಆ ಉದ್ವೇಗನೇ ಮೈ ಬಿಸಿ ಆಗಿತ್ತು ಅವ್ರಿಗೆ. ಉದ್ವೇಗದಿಂದನೇ ಕೃಷ್ಣ ನೋಡ್ಬೇಕನ್ನೋ ಉದ್ವೇಗದಿಂದ ಓಡ್ ಬರ್ತಾರಲ್ಲ, ಆ ಓಡ್ ಬರೋ ಇಂಟೆನ್ಸಿಟಿ ಇದೆ ನೋಡಿ, ಅದೇ ಭಾವ, ಉದ್ವೇಗ. ಆ ಉದ್ವೇಗಕ್ಕೆ ಮೈ ಎಷ್ಟು ಬಿಸಿ ಆಗಿತ್ತು ಅಂದ್ರೆ ಕಲ್ಲು ಕರಗ್ಬಿಡುತ್ತೆ ಅವ್ರು ಬಿದ್ದಾಗ, ಅವರು ನೆಲದ ಮೇಲೆ ಮಲಗಿದಾಗ. ಆ ಉದ್ವೇಗ ಬರ್ಬೇಕು. ಯಾವಾಗ ನಾನು ಕೃಷ್ಣ ನೋಡ್ತೀನಿ, ನಾನು ಯಾವಾಗ ಈ ದಡದಿಂದ ಆ ದಡದ ದಾಟ್ತೀನಿ, ಕೃಷ್ಣ ಆ ದಡದಲ್ಲಿದ್ದಾನೆ, ನಾನು ಈ ದಡದಲ್ಲಿ ಇದ್ದೀನಿ, ಮಧ್ಯದಲ್ಲಿ ಒಂದು ಕೊಂಡಿ ಇದೆ, ಬ್ರಿಡ್ಜು, ಆ ಬ್ರಿಡ್ಜ್ ಮೇಲೆ ನಾನು ನಡ್ಕೊಂಡು ಹೋಗ್ಬೇಕು, ದಾಟಬೇಕು, ನಾನು ಮುಟ್ಟಬೇಕು ಅನ್ನೋದು ಇದೆಯಲ್ಲ, ಅದು ಉದ್ವೇಗ. ಸೊ ಅದು ಬರ್ಬೇಕು. ಈ ಭಾವ ಹೇಗೆ ನಮ್ಮಲ್ಲಿ ಜಾಗೃತಿ ಆಗುತ್ತೆ. ಈಗ ಒಂದ್ ಕಡೆ ನಾನು, ಒಂದ್ ಕಡೆ ಕೃಷ್ಣ ಇದ್ದಾನೆ, ಮಧ್ಯದಲ್ಲಿ ಕೊಂಡಿ ಇಲ್ಲ, ಹೇಗೆ ನಾನು ಈಜಾಡೋದು? ಭವಸಾಗರ ದಾಟ್ಕೊಂಬರಕ್ ಆಗಲ್ಲ ಅವನನ್ನ ಮುಟ್ಟೋದಕ್ಕೆ. ಅದಕ್ಕೆ ನಾವು ಭಾವದಿಂದ ಹೋಗ್ಬೇಕು. ಇದೇ ಭಕ್ತಿಯ 9 ಹಂತಗಳಿದೆಯಲ್ಲ, ಅದರಲ್ಲಿ ಕೊನೆ 2ನೇದು ಭಾವ, ಆಮೇಲೆ ಕೊನೆಯಲ್ಲಿ ಪ್ರೇಮ. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ಆಸಕ್ತಿ, ರುಚಿ, ಭಾವ, ಪ್ರೇಮ. ಹೀಗೆ ಎಲ್ಲರೂ ಏನು ರಿಕ್ವೆಸ್ಟ್ ಮಾಡೋದು, ಎಲ್ರಿಗೂ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದು, ದಯವಿಟ್ಟು ಆ ಭಾವ ಬೆಳೆಸ್ಕೊಳ್ಳಿ. ಭಗವಂತ ಅಂದ್ರೆ ಏನೋ ಒಂದು ಭಾವ ಬರಬೇಕು ನಮ್ಮಲ್ಲಿ. ಆ ಭಾವ ಸಖ್ಯ ಆಗಿರ್ಬೋದು, ದಾಸ್ಯ ಆಗಿರ್ಬೋದು, ವಾತ್ಸಲ್ಯ ಆಗಿರ್ಬೋದು, ಮಾಧುರ್ಯ, ಯಾವ ಭಾವದಲ್ಲಿ ಬೇಕಾದ್ರೂ ನಾವು ಭಗವಂತನ ಆರಾಧನೆ ಮಾಡಬಹುದು. ತಯೋರಪಿ ಉಭಯೋರಪಿ ಮಧ್ಯೆ ರಾಧಿಕಾ ಸರ್ವಥಾಧಿಕ ಮಹಾಭಾವ ಸ್ವರೂಪೇಯಂ ಗುಣೈರತಿ ವರೀಯಸಿ. ಇಲ್ಲಿ ಉಭಯೋರ್ ಮಧ್ಯೆ, ಶ್ಲೋಕದಲ್ಲಿ ಹೇಳಿದ್ರೆ ಉಭಯೋರ್ ಮಧ್ಯೆ ಅಂದ್ರೆ ಇಬ್ಬರ ನಡುವೆ. ಈ ಇಬ್ಬರ ನಡುವೆ ರಾಧಾರಾಣಿ ಸರ್ವಥಾ ಅಧಿಕ. ಇಬ್ಬರ ನಡುವೆ? ಗೋಪಿ ಗಣದಲ್ಲಿ 2 ಗಣ ಇರುತ್ತೆ, 2 ಟೀಮ್ ಇರುತ್ತೆ. ಒಂದು ಶ್ರೀಮತಿ ರಾಧಾರಾಣಿ ತಂಡ, ಇನ್ನೊಂದು ಚಂದ್ರಾವಳಿ ತಂಡ. ಚಂದ್ರಾವಳಿನೂ ಬಹಳ ಸುಂದರಿ. ಆದ್ರೆ ರಾಧಾರಾಣಿ ಮತ್ತೆ ಚಂದ್ರಾವಳಿ ಇಬ್ಬರ ನಡುವೆ ಶ್ರೀಮತಿ ರಾಧಿಕಾ ಸರ್ವತಾಧಿಕ. ಯಾಕಂದ್ರೆ ಮಹಾಭಾವ ಸ್ವರೂಪೇಂ, ಅವಳಲ್ಲಿ ಭಾವ ಇತ್ತು. ರಾಧಾರಾಣಿಲಿ ಮಾತ್ರ ಮಹಾಭಾವ ಇತ್ತು, ಉಳಿದವರಲ್ಲಿ ಕೇವಲ ಪ್ರೇಮ ಭಾವ ಪ್ರಕಟ ಆಗ್ತಾ ಇತ್ತು ತಕ್ಕ ಮಟ್ಟಿಗೆ. ರಾಧಾರಾಣಿ ಕಂಪೇರ್ ಮಾಡ್ಕೊಂಡ್ರೆ ಚಂದ್ರಾವಳಿ ಮಹಾಭಾವ ಅಷ್ಟು ಗಟ್ಟಿ ಇರಲಿಲ್ಲ. ಎಲ್ಲ ಆಂಗಲ್ ಅಲ್ಲೂ, ಎಲ್ಲಾ ರೀತಿಯಲ್ಲೂ ಚಂದ್ರಾವಳಿಗೆ ಕಂಪೇರ್ ಮಾಡಿದ್ರೆ ಶ್ರೀಮತಿ ರಾಧಾರಾಣಿ ಸರ್ವಥಾ ಅಧಿಕ. ಮಹಾಭಾವದ ಸಾಕಾರ ಮೂರ್ತಿ, ಎಲ್ಲ ಪ್ರೇಮದ ಗಣಿ ಶ್ರೀಮತಿ ರಾಧಾರಾಣಿ. ಯಾಕಂದ್ರೆ ಅವಳು ಕೃಷ್ಣಮಯಿ ಅಂತ ಹೇಳ್ತಾರೆ ಇಲ್ಲಿ. ಅವಳು ಕೃಷ್ಣಮಯಿ. ಕೃಷ್ಣ ನಿಜಶಕ್ತಿ, ರಾಧಾ ಕ್ರೀಡಾರ ಸಹಾಯ. ಕೃಷ್ಣ ಪ್ರೇಮ ಭಾವಿತ, ಯಾರ ಚಿತ್ತೇಂದ್ರಿಯ ಕಾಯ. ರಾಧಾರಾಣಿ ಮನಸ್ಸು, ಇಂದ್ರಿಯಗಳು, ಅವಳ ಶರೀರ, ಅವಳ ಮಾತು, ಅವಳ ಬುದ್ಧಿ ಸಂಪೂರ್ಣವಾಗಿ ಕೃಷ್ಣ ಪ್ರೇಮದಲ್ಲಿ ಮುಳುಗಿರುತ್ತೆ. ಅಂದ್ರೆ ರಾಧಾ ಮತ್ತೆ ಕೃಷ್ಣ ಸಮಾನ ಸ್ಕಂದರು, ಸಮಾನ ಅಂದ್ರೆ ಶಕ್ತಿಲಿ ಸಮಾನರು. ಯಾಕೆಂದ್ರೆ ಕೃಷ್ಣ ಮತ್ತೆ ಕೃಷ್ಣ ಶಕ್ತಿಗೂ ಏನು ವ್ಯತ್ಯಾಸ ಇಲ್ಲ. ಹಾಗೇನೆ ರಾಧಾರಾಣಿ ಮತ್ತೆ ಕೃಷ್ಣನಿಗೇನು ವ್ಯತ್ಯಾಸ ಇಲ್ಲ, ಸಂಪೂರ್ಣ ಆಧ್ಯಾತ್ಮ. ಅವಳನ್ನ, ಶ್ರೀಮತಿ ರಾಧಾರಾಣಿನ ಭೌತಿಕ ಜಗತ್ತಿನ ಒಂದು ಸಾಮಾನ್ಯ ಹೆಂಗಸು ಅನ್ನೋ ತರ ನಾವು ಭಾವಿಸಬಾರ್ದು. ಅವಳು ನಮ್ಮ ಹಾಗಲ್ಲ. ಶ್ರೀಮತಿ ರಾಧಾರಾಣಿ ಬದ್ಧ ಜೀವಿಗಳ ತರ ಅಲ್ಲ. ಬದ್ಧ ಜೀವಿಗಳಿಗಾದ್ರೆ ಸ್ಥೂಲ ದೇಹ, ಸೂಕ್ಷ್ಮ ದೇಹ ಅಂತಿದೆ, ಅವಳಿಗೆ ಆ ತರ ಇಲ್ಲ. ಭಗವಂತನ ಅಂತರಂಗ ಶಕ್ತಿ ಆಗಿರೋದ್ರಿಂದ ಅದು ಭಗವಂತನಷ್ಟೇ ಆಧ್ಯಾತ್ಮಿಕ ಅವಳು. ಈ ಆನಂದ ರಸವನ್ನ ಅನುಭವಿಸ್ಬೇಕು ಶ್ರೀಮತಿ ರಾಧಾರಾಣಿಯಿಂದ. ಆ ಅಲೌಕಿಕ ಆನಂದವನ್ನ ಅನುಭವಿಸ್ಬೇಕು ಅಂತ ಕೃಷ್ಣ ಆಕೆಗೆ ಒಂದು ರೂಪವನ್ನ ಕೊಡ್ತಾನೆ. ತನ್ನ ಪ್ರೇಮದ ಸಾಕಾರ ಮೂರ್ತಿ. ಇದನ್ನ ನಾವು ಭಗವಂತನಿಂದ ಬಯಸ್ಬೇಕು. ಇದನ್ನೇ ಪ್ರೇಮ ಅಂತ ಹೇಳೋದು.
ಭಗವಂತ ಯಾವುದಕ್ಕೋಸ್ಕರ ಹಾತೊರಿತಾನೋ ಅದಕ್ಕೋಸ್ಕರ ನಾವು ಹಾತೊರಿಬೇಕು. ಅವಾಗ ಮಾತ್ರ ಸರ್ವತಾ ನಾವು ಭಗವಂತನ ಆದಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಭಗವಂತ ಏನ್ ಮಾಡಿ ತೋರಿಸ್ತಾನೆ ಅದು ನಾವು ಅನುಸರಣೆ ಮಾಡ್ತಿದೀವಿ. ಭಗವಂತ ಬರೋದೇ ಭೌತಿಕ ಜಗತ್ತಿಗೆ ಒಂದು ಮಾರ್ಗದರ್ಶನ ಮಾಡೋದಕ್ಕೆ. ಅವನ್ ಏನ್ ಮಾಡ್ತಾನೆ, ಅವನ್ ಏನ್ ಹೇಳ್ತಾನೆ ಭಗವಂತ, ಅದನ್ನ ನಾವು ಅನುಸರಿಸ್ಬೇಕು. ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಮಮ ವರ್ತಮಾನ ವರ್ತಂತೆ, ನಾನು ಹೇಗೆ ನಡ್ಕೊಳ್ತೀನಿ ಹಾಗೆ ಜನರು ಕೂಡ ನಡ್ಕೋಬೇಕು. ಕೃಷ್ಣ ಯಾವುದಕ್ಕೆ ಹಾತೊರಿತಾ ಇದ್ದಾನೆ? ಪ್ರೇಮಕ್ಕೋಸ್ಕರ. ಸೊ ನಾವು ಕೃಷ್ಣ ಪ್ರೇಮಕ್ಕೋಸ್ಕರನೇ ಹಾತೊರಿಬೇಕು. ಇಲ್ಲಾಂದ್ರೆ ಅವನ ಹಾದಿ ಬೇರೆ, ನಮ್ಮ ಹಾದಿ ಬೇರೆ. ಅವಾಗ ಭಗವಂತನ ಆಜ್ಞೆಯನ್ನ ನಾವು ಉಲ್ಲಂಘನೆ ಮಾಡ್ದಂಗಾಗುತ್ತೆ. ಕೇವಲ ನಾವು ಭಗವಂತನ ಪ್ರೀತಿಯನ್ನು ಪಡ್ಕೊಳ್ಳೋಕ್ಕೋಸ್ಕರ ಹಾತೊರಿಬೇಕು ಹೊರತು ಇನ್ಯಾವ ಭೌತಿಕ ವಸ್ತುಗಳಿಗೋಸ್ಕರನೂ ಅಲ್ಲ. ಅವಾಗಷ್ಟೇ ರಾಧಾರಾಣಿಯ ಕೃಪೆ ಸಿಗುತ್ತೆ ನಮ್ಗೆ. ಯಾಕೆ ರಾಧಾರಾಣಿ ಕೃಪೆ ಸಿಗುತ್ತೆ? ರಾಧಾರಾಣಿ ಕೃಪೆ ಇಲ್ಲ ಅಂದ್ರೆ ನಾವು ಭಗವಂತನ ಪ್ರೇಮ ಪಡೆಯೋಕೆ ಆಗೋದಿಲ್ಲ. ಅದಕ್ಕೆ ನಾವು ರಾಧಾರಾಣಿ ಜೊತೆಯಲ್ಲಿ ನಾವು ಭಗವಂತನ ಆರಾಧನೆ ಮಾಡ್ಬೇಕು. ರಾಧಾರಾಣಿ ಮೂಲಕ ನಾವು ಭಗವಂತನನ್ನ ಪ್ರಾರ್ಥನೆ ಮಾಡ್ಬೇಕು. ರಾಧಾರಾಣಿ ದಯವಿಟ್ಟು, ಈಗ ನಾವು ಹರೇ ಕೃಷ್ಣ ಮಂತ್ರ ಹೇಳ್ತೀವಲ್ವಾ, ಹರೇ ಕೃಷ್ಣ ಮಹಾಮಂತ್ರ ಮೊದಲು ನಾವು ಹೇಳೋದೇ ರಾಧಾರಾಣಿ ಹೆಸರು. ಹರೇ ಕೃಷ್ಣ ರಾಧಾ, ಹರೇ ಅಂದ್ರೆ ಹರೇ ಕೃಷ್ಣ, ರಾಧಾ ಕೃಷ್ಣ, ರಾಧಾ ಕೃಷ್ಣ, ಕೃಷ್ಣ ಕೃಷ್ಣ, ರಾಧಾ ರಾಧಾ, ರಾಧಾ ರಾಮ, ರಾಧಾ ರಾಮ, ಅಥವಾ ಶ್ಯಾಮ, ರಾಮ ಆದ ಶ್ಯಾಮ, ರಾಧಾ ಶ್ಯಾಮ, ರಾಧಾ ಶ್ಯಾಮ, ಶ್ಯಾಮ ಶ್ಯಾಮ, ರಾಧಾ ರಾಧಾ. ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಹರೇ ಮೀನ್ಸ್ ರಾಧಾ. ಸೊ ರಾಧಾರಾಣಿ ಮೂಲಕ ನಾವು ಭಗವಂತನನ್ನ ಆರಾಧನೆ ಮಾಡ್ಬೇಕು. ಅವಾಗಷ್ಟೇ ರಾಧಾರಾಣಿ ಏನ್ ಮಾಡ್ತಾಳೆ? ಆ ಭಾವ ಕೊಡ್ತಾಳೆ, ಆನಂದ ಕೊಡ್ತಾಳೆ. ಈಗ ನಾವು ಸೇವೆ ಮಾಡಕ್ ನಮ್ಗೆ ಆನಂದ ಆಗಿದ್ರೆ ನಾವು ಸೇವೆ ಮಾಡಕ್ ಆಗುತ್ತೆ, ಇಲ್ಲಾಂದ್ರೆ ಮಾಡಕ್ ಆಗಲ್ಲ, ಬೋರ್ ಆಗ್ಬಿಡುತ್ತೆ. ಬೇಜಾರಾಗ್ಬಿಡುತ್ತೆ. ಯಾಕೆ? ರಸ ಇಲ್ಲ ಅಂದ್ರೆ ಎಷ್ಟು ದಿನ ಅಂತ ನಾವು ಈ ಕಬ್ಬು ಎಷ್ಟೊತ್ತು ನಾವು ತಿನ್ನಕ್ಕಾಗತ್ತೆ, ಅಗ್ಯಕ್ಕಾಗುತ್ತೆ? ಅಲ್ಲಿ ರಸ ಇರೋ ತನಕ ನಾವು ಜಗಿತೀವಿ, ಆಮೇಲೆ ಅದನ್ನ ಅಗ್ಯಕ್ಕಾಗತ್ತೆ? ಅದರಲ್ಲಿ ಇಲ್ಲ. ಸೊ ರಸ, ಅದಕ್ಕೆ ಭಗವಂತನ ನಾಮದಲ್ಲಿ, ಭಗವಂತನ ಸೇವೆಯಲ್ಲಿ ರಸ ಇದೆ. ನಾವು ಅದನ್ನ ಟೇಸ್ಟ್ ಮಾಡ್ಬೇಕು. ಸೇವೆ, ಈಗ ನಾವ್ ಯಾಕೆ ಸೇವೆ ಅಂತ ಹೇಳುದು? ಸೇವೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಭಗವಂತನಲ್ಲಿ ಆ ರಸ ಹರಿಯುತ್ತೆ. ನಮಸ್ತೆ. ಆ ರಸ ಹರಿದಾಗ ಏನಾಗುತ್ತೆ, ಭಗವಂತನ ಮೇಲಿನ ಪ್ರೀತಿ ಗಾಢವಾಗುತ್ತೆ. ಅವಾಗ ಭಾವ ತಾನಾಗಿ ಪ್ರಕಟ ಆಗುತ್ತೆ. ಅದಕ್ಕೆ ರುಚಿ, ಆಸಕ್ತಿ, ಭಾವ, ಪ್ರೇಮ. ಕೃಷ್ಣೇರೇ ಕರಾಯ ಏಚೆ ರಸ ಆಸ್ವಾದನ, ಕ್ರೀಡಾ ರಸಹಾಯ ಏಚೆ ಶುನ ವಿವರಣ. ಈಗ ರಸಾಸ್ವಾದನೆಯಲ್ಲಿ ಕೃಷ್ಣನ ಸಂಗಾತಿಗಳು ಹೇಗೆ ಅವ್ರಿಗೆ ನೆರವಾಗ್ತಾರೆ. ಭಗವಂತ ತನ್ನ ಶುದ್ಧ ಭಕ್ತಿಯಿಂದ ಆ ರಸವನ್ನ ಸ್ವೀಕಾರ ಮಾಡ್ತಾನೆ. ಮರ ಆಗಿರ್ಬೋದು, ಒಂದು ಗಿಡ ಆಗಿರ್ಬೋದು, ನವಿಲಾಗಿರ್ಬೋದು, ಜಿಂಕೆ ಆಗಿರ್ಬೋದು, ಹಸು ಕರುಗಳಾಗಿರ್ಬೋದು, ಪ್ರತಿಯೊಂದು ಜೀವದಲ್ಲೂ ಭಗವಂತ ರಸವನ್ನ ಸ್ವೀಕಾರ ಮಾಡ್ತಾನೆ. ಅವ್ನ್ ಇಲ್ಲಿ ಬರೋದೇ ಭಕ್ತಿಯಿಂದ ಆ ಸೇವೆಯನ್ನು ಸ್ವೀಕಾರ ಮಾಡ್ಬೇಕು ಅಂತ. ಹಣ್ಣಿನ ಮರಗಳು ಯಾವಾಗಲೂ ಭಗವಂತ ಸೇವೆಯಲ್ಲಿ ತೊಡ್ಕೊಂಡಿರುತ್ತೆ. ಕೃಷ್ಣ ನನ್ನ ಹತ್ರಕ್ಕೆ ಬರ್ಬೇಕು, ನನ್ನ ಬುಡದಲ್ಲಿ ಕೂತ್ಕೋಬೇಕು, ನಾನು ಅವನಿಗೆ ನೆರಳು ಕೊಡ್ಬೇಕು, ನನ್ಗೆ ಹಣ್ಣು ಕೊಡ್ಬೇಕು ಅವನಿಗೆ. ಇದನ್ನ ಸವಿತಾನೆ ಭಗವಂತ. ಅದನ್ನೇ ಹೇಳ್ತಿದ್ರೆ, ಕೃಷ್ಣೇರೇ ಕರಾಯ ಏಚೆ ರಸ ಆಸ್ವಾದನ. ಅವನು ಪಾಪಿಗಳಿಂದನೂ ರಸ ಆಸ್ವಾದನೆ ಮಾಡಕ್ ಬಯಸ್ತಾನೆ. ಅವನಿಗೆ ಭೇದ ಭಾವ ಇಲ್ಲ. ಯಾರೇ ಆಗಿರ್ಲಿ ಅವನು, ಅಭಿಚೇತ್ಸು ದುರಾಚಾರ ಭಜಂತೆ ಮಾಮನನ್ಯ. ಅವನು ಎಂತ ದುರಾಚಾರಿ ಆಗಿದ್ರು ಕೂಡ ನನ್ನ ಪ್ರೇಮ ಸೇವೆಯಲ್ಲಿ ತೊಡಗ್ತಾನೆ ಅಂದ್ರೆ ನಾನು ಅವನ ಸಾಧು ಅಂತ ಪರಿಣಾಮ ಮಾಡ್ತೀನಿ, ನನ್ನ ಸಂಪೂರ್ಣ ಪ್ರೇಮವನ್ನು ಅವನು ಕೊಡ್ತೀನಿ ಅಂತ ಹೇಳಿದ್ದಾನೆ. ಭಗವಂತನಿಗೆ ಯಾವ ಭೇದ ಭಾವ ಇಲ್ಲ. ನಾವು ಭೇದ ಭಾವ ಮಾಡಿ ಕೂತಿದ್ದೀವಿ ಅಷ್ಟೇನೆ. ಇವ್ ನಮ್ ದೇವರಲ್ಲ, ಅವನು ಹಾಗೆ ಹೀಗೆ ಅನ್ಕೊಂಡು. ಭಗವಂತ ಎಷ್ಟು ಕರುಣಾಳು ಅಂದ್ರೆ ಕಾತುರಿತಾ ಇರ್ತಾನೆ. ಎಲ್ಲರೂ ಮುಂದೆನು ನನಗೆ ಪ್ರೇಮದ ಭಿಕ್ಷೆ ಕೊಡಿ, ಪ್ರೇಮ ಕೊಡಿ, ಪ್ರೇಮ ಕೊಡಿ ಅಂತ ಕಾಯ್ತಾ ಇರ್ತಾನೆ. ಸೊ ಆ ಪ್ರೇಮ ಸ್ವೀಕಾರ ಮಾಡೋದಕ್ಕೆ ಭಕ್ತರು ಹೇಗೆ ಸಹಾಯ ಮಾಡ್ತಾರೆ ಅಂತ ನಾವೊಂದು ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲಾ ಸ್ತ್ರೀ ಶಕ್ತಿಗಳೇನಿದೆಯೋ, ಅಂದ್ರೆ
ವೈಕುಂಠದ ಲಕ್ಷ್ಮಿಯರು, ದ್ವಾರಕಾ ರಾಣಿಯರು, ವ್ರಜಭೂಮಿಯ ಗೊಲ್ಲ ಸ್ತ್ರೀಯರು, ಇವರೆಲ್ಲರೂ ರಾಧಾರಾಣಿಯ ವಿಸ್ತೃತಾಂಶ. ಅಂದ್ರೆ ಮೂಲ ರಾಧಾರಾಣಿಯಿಂದ ಎಕ್ಸ್ಪ್ಯಾಂಡ್ ಆಗಿರೋಂಥವ್ರು. ಅಂಶಿನಿ ರಾಧಾ ಐತೆ ತಿನ ಗಣೇರ ವಿಸ್ತಾರ. ತಿನ ಗಣೇರ ಅಂದ್ರೆ 3 ಗಣಗಳು, ಲಕ್ಷ್ಮಿಯರು, ಅಷ್ಟಮಹಿಷಿಯರು ಅಂದ್ರೆ 8 ಜನ ಪತ್ನಿಯರು ಇರ್ತಾರಲ್ಲ ದ್ವಾರಕೆಯಲ್ಲಿ ಅವರು, ಮತ್ತೆ ಗೊಲ್ಲತಿಯರು, ಗೋಪಿಯರು, ಇವರೆಲ್ಲರೂ ಕೂಡ ರಾಧಾರಾಣಿಯ ವಿಸ್ತರಣೆ. ಎಲ್ಲ ಲಕ್ಷ್ಮಿಯರು, ಸಕಲ ಲಕ್ಷ್ಮಿಯರು ಕೂಡ ರಾಧಾರಾಣಿಯಿಂದನೇ ಬಂದಿರುವಂಥದ್ದು. ಶಾಸ್ತ್ರ ರಹಸ್ಯವಾಗಿ ಅದಕ್ಕೆ ಹೇಳಿದ್ರು, ಇಲ್ಲಿ ಬರ್ತಾರ, ಇಲ್ಲಿ ಪ್ರಕಟ ಆಗಿರುವಂತಹ ಒಂದೊಂದು ಮಾತುನು ನಮ್ಗೆ ರಹಸ್ಯ. ಇದುವರೆಗೆ ಯಾರು ಹೇಳಿಲ್ವಲ್ಲ, ನಮ್ಗೆ ಯಾರು ಹೇಳಿಲ್ಲ ಅಂದ ಮಾತ್ರಕ್ಕೆ ಸತ್ಯ ಅಲ್ಲ ಅಂತ ಅಲ್ಲ. ಯಾರು ಯಾಕೆ ಹೇಳಿಲ್ಲ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಅದಕ್ಕೆ ಹೇಳಿಲ್ಲ ಅಷ್ಟೆ. ಅದಕ್ಕೆ ಈ ಗ್ರಂಥವನ್ನ ಓದೋಕ್ ಮುಂಚೆ ಭಗವದ್ಗೀತಾ ಭಾಗವತನ ಅರ್ಥ ಮಾಡ್ಕೊಂಡು ಅಲ್ಲಿ ಹೇಳಿದಿರುವಂತ ಎಷ್ಟೋ ವಿಚಾರಗಳನ್ನ ಚೈತನ್ಯ ಚರಿತಾಮೃತದಲ್ಲಿ ಗ್ರಂಥಕರ್ತರು ಹೇಳ್ತಾರೆ. ಅಂದ್ರೆ ಭಗವಂತನೇ ಅವ್ರ ಮೂಲಕ ಅದನ್ನ ಹೇಳ್ಸಿರೋದು. ಅವಾಗ ಅಷ್ಟೇ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ರಹಸ್ಯ ಯಾರಿಗೆ ಅರ್ಥ ಆಗುತ್ತೆ? ಲಕ್ಷ್ಮಿ ಬೇರೆ ರಾಧಾ ಬೇರೆ ಮಾಡ್ಬಿಟ್ವಿ ನಾವು. ನಾವು ಲಕ್ಷ್ಮಿ ಪೂಜೆ ಮಾಡ್ತೀವಿ, ನಾವು ರಾಧಾರಾಣಿ ಪೂಜೆ ಮಾಡಲ್ಲ. ಲಕ್ಷ್ಮಿ ಯಾರು? ಯಾವ ಲಕ್ಷ್ಮಿಯರು? ಅಷ್ಟಲಕ್ಷ್ಮಿಯರು ಅಷ್ಟೇ ಅಲ್ಲ, ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ. ಕೋಟಿ ಕೋಟಿ ಲಕ್ಷ್ಮಿಯರು ಭಗವಂತನ ಪಾದವನ್ನ, ಅದು ಚಂಚಲೆಯರು, ಲಕ್ಷ್ಮಿಯರು ಚಂಚಲೆ. ಆ ಚಂಚಲತೆಯನ್ನು ಕೂಡ ಭಗವಂತನ ಪಾದ ಆಕರ್ಷಣೆ ಮಾಡ್ಬಿಡುತ್ತೆ ನೋಡಿ. ಚಂಚಲತೆ ಸ್ವಭಾವನೆ ತೆಗೆದು ಬಿಡುತ್ತೆ, ಅದು ಲಕ್ಷ್ಮಿಯ ಸ್ವಭಾವನೆ ಹೋಗ್ಬಿಡುತ್ತೆ ನೋಡಿ ಅಲ್ಲಿ ಬಂದಾಗ. ಅಂಥ ಚಂಚಲೆ ಲಕ್ಷ್ಮಿಯ ಮನಸ್ಸು ಕೂಡ ಭಗವಂತನ ಪಾದ ಸೇವೆಯಲ್ಲಿ ನೆಟ್ಟಿದೆ ಅಂದ್ರೆ ನಮ್ಗೆ ಯಾಕೆ ಸೇವೆ ಮಾಡಕ್ಕೆ ಮನಸ್ಸು ನೆಡ್ತಾ ಇಲ್ಲ? ಅಂದ್ರೆ ನಾವು ಲಕ್ಷ್ಮಿಗಿಂತಲೂ ಚಂಚಲರು. ಚಂಚಲೆ ಅಂದ್ರೆ ಲಕ್ಷ್ಮಿನೇ. ಅಲ್ಲಿ ಚಂಚಲ ಅದೇ ಸಿಟ್ಕೊಂಡಿರ್ತಾರೆ, ಚಂಚಲ ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿಯ ಸ್ವಭಾವವನ್ನೇ ತೆಗೆದು ಬಿಡುತ್ತೆ ಭಗವಂತನ ಪಾದ. ಎಲ್ಲಿ ಚಂಚಲೆನಾ? ಹೋಗಿ ನೋಡೋಣ ಬೇರೆ ಕಡೆ. ಎಲ್ಲಿ ಹೋಗ್ಲಿ ನಾನು ನಿನ್ ಬಿಟ್ಟು? ಇಲ್ಲ ಹೋಗು, ನಿನ್ ಚಂಚಲೆ ಅಲ್ವಾ, ನಾನು ಹೋಗೋದಿಲ್ಲ, ನಾನು ನಿನ್ ಪಾದ ಸೇವೆ ಮಾಡ್ಕೊಂಡಿದ್ ಬಿಡ್ತೀನಿ. ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದ ಮಾದಿ ಪುರುಷಂ. ನಾವ್ ಯಾಕೆ ಮಾಡಕ್ಕಾಗ್ತಾ ಸೇವೆ? ರುಚಿ ಇಲ್ಲ ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾವಿನ್ನೂ ತಲೆ ತುಂಬಾ ದ್ವಂದ್ವಗಳನ್ನ ತುಂಬಿಕೊಂಡು ಬುದ್ಧಿ ಭ್ರಮಣೆಯಲ್ಲಿದ್ದೀವಿ ನಾವು. ಗೋಪಿಯರು ಬೇರೆ ಯಾರು ಇಲ್ಲ, ರಾಧಾರಾಣಿಯ ವಿಸ್ತೃತ ಅಂಶ, ಎಕ್ಸ್ಪಾನ್ಷನ್. ಒಬ್ಬಳೇ ರಾಧಾರಾಣಿ ಕೋಟಿ ಕೋಟಿ ಗೋಪಿಯರಾಗಿ ವಿಸ್ತರಣೆ ಆಗ್ತಾಳೆ. ಆ ರಾಧಾರಾಣಿ ಕೃಷ್ಣನ ಸ್ವಾಂಶ, ಅಂದ್ರೆ ಅಂತರಂಗ ಶಕ್ತಿ. ಅದು ತನ್ನ ಅಂತರಂಗ ಶಕ್ತಿಗೆ ಭಗವಂತ ಆ ಒಂದು ಸ್ತ್ರೀ ರೂಪವನ್ನು ಕೊಟ್ಟು ಅವಳಿಂದ ಆನಂದವನ್ನ ಪಡೆಯೋ ಬಯಸ್ತಾನೆ. ಅದಕ್ಕೆ ನಾವು ರಾಧಾರಾಣಿಯನ್ನು ಫಸ್ಟು ಕೃಪೆ ಕೇಳಬೇಕು. ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕಾದ್ರೆ ನಮಗೆ ಈ ಭಾವ ಇರಬೇಕು, ನನಗೆ ಸೇವೆ ಮಾಡಕ್ ಅವಕಾಶ ಮಾಡಿಕೊಡಿ. ಓ ರಾಧಾ ಕೃಷ್ಣ, ಇವುಗಳ ಜೋಡಿ ನೀವು, ನಿಮ್ ಸೇವೆ ಮಾಡಕ್ ಅವಕಾಶ ಮಾಡಿಕೊಡಿ ಅಂತ ಪ್ರಾರ್ಥನೆ ಮಾಡ್ಬೇಕು. ಆಗ ಮಾತ್ರ ಅವರು ನಮ್ಮ ಹತ್ರಕ್ಕೆ ವೈಷ್ಣವರನ್ನ ಕಳಿಸ್ತಾರೆ, ಗುರುಗಳನ್ನ ಕಳಿಸ್ತಾರೆ. ಅವರೇ ಬಂದ್ಬಿಡಲ್ಲ ನೇರವಾಗಿ, ಕೃಷ್ಣ ರಾಧಾಕೃಷ್ಣನೇ ಬರೋದಿಲ್ಲ. ನಾವು ಪ್ರಾರ್ಥನೆ ಮಾಡಿದಾಗ ಅವ್ರ ಮೂಲಕ ವೈಷ್ಣವರು, ಗುರುಗಳು, ಅರ್ಚಾ ವಿಗ್ರಹ, ಹರಿನಾಮ ಬರುತ್ತೆ. ಅವ್ರ ಮೂಲಕ ನಾವು ಅವ್ರನ್ನ ಸೇವೆ ಮಾಡಬೇಕು. ಅಷ್ಟು ಅವ್ರು ಕಳ್ಸೋದೇ ಸತ್ಸಂಗ ಸೇವೆ. ನಾವು ಈ ಜನ್ಮದಲ್ಲಿ ಪ್ರಾರ್ಥನೆ ಮಾಡಿಲ್ದಿರ್ಬೋದು, ಯಾವುದೋ ಜನ್ಮದಲ್ಲಿ ಎಷ್ಟೆಷ್ಟೋ ಜನ್ಮಗಳ ಹಿಂದೆ ನಾವು ಪ್ರಾರ್ಥನೆ ಮಾಡಿರ್ತೀವಿ. ಅದ್ರ ಕೃಪೆ ನಮ್ಗೆ ಇವಾಗ ಸಿಗ್ತಾ ಇದೆ. ಇಲ್ಲಾಂದ್ರೆ ನಾವು ರಾಧಾಕೃಷ್ಣರ ಸೇವೆ ಮಾಡಕ್ಕೆ ನಮ್ಗೆ ಭಾಗ್ಯ ಸಿಗ್ತಿರ್ಲಿಲ್ಲ, ಕೊಡೋದಿಲ್ಲ ಅವರು. ಹಾಗೆ ಕೋಟಿ ಕೋಟಿ ಲಕ್ಷ್ಮಿಯರು ಭಗವಂತನ ಸೇವೆ ಮಾಡೋದಲ್ಲಿ ನಿರತರಾಗಿರ್ತಾರೆ. ಅಂತ ಲಕ್ಷ್ಮಿಯರು ರಾಧಾರಾಣಿಯ ವಿಸ್ತರಣೆ. ಅದಕ್ಕೆ ಹೇಳಿದ್ರು, ರಾಧಾ ಕೃಷ್ಣರ ಸೇವೆಯಲ್ಲಿ ತೊಡಗಿದ್ರೆ ಇನ್ ಯಾವ ಸೇವೆನೂ ಮಾಡೋ ಅವಶ್ಯಕತೆ ಇಲ್ಲ. ಇದು ಶಾಸ್ತ್ರ ಹೇಳ್ಬಿಟ್ಟಿದ್ದಾರೆ. ಕೃಷ್ಣನ್ ಹೇಳ್ತಾನೆ, ಅಂಥವನ್ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಮತ್ತು ಯಾವ ಋಣವನ್ನೂ ಕೂಡ ಇಟ್ಕೊಂಡಿರೋದಿಲ್ಲ. ಅವನು ಎಲ್ಲ ಋಣವನ್ನು ತೀರಿಸ್ಬಿಟ್ಟಿರ್ತಾನೆ. ವೈಭವಗಣ ಏನ
ತಾನ್ರ ಅಂಗ ವಿಭೂತಿ ಬಿಂಬ ಪ್ರತಿಬಿಂಬ ರೂಪ ಮಹಿಷೀರತತಿ. ಬಿಂಬ ಪ್ರತಿಬಿಂಬ ಅಂದ್ರೆ ರಾಧಾರಾಣಿ ಬಿಂಬ ಆದ್ರೆ ಅವರೆಲ್ಲರೂ ರಾಧಾರಾಣಿಯ ಪ್ರತಿಬಿಂಬ. ಬಿಂಬ ಅಂದ್ರೆ ಒರಿಜಿನಲ್, ಮೂಲ, ಮೂಲ ಪ್ರತಿ. ಪ್ರತಿಬಿಂಬ ಅಂದ್ರೆ ಜೆರಾಕ್ಸ್, ಅಂಶಗಳು. ಯಾರ್ಯಾರು? ಲಕ್ಷ್ಮೀ ಗಣ ತಾನ್ರ ವೈಭವ ವಿಲಾಸ ಅಂತ ರೂಪ, ಮಹಿಷಿ ಗಣ ವೈಭವ ಪ್ರಕಾಶದ ರೂಪ. ಭಗವಂತನಿಗೆ ವೈಭವ ಪ್ರಕಾಶ, ವಿಲಾಸ ಪ್ರಕಾಶ ಅಂತಿದೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಅದು ನೋಡಿದ್ವಿ. ವೈಭವ ಪ್ರಕಾಶ ಅಂದ್ರೆ ಬೇರೆ ಬೇರೆ ರೂಪದಲ್ಲಿ ಪ್ರಕಟ ಆಗ್ತಾರೆ. ವಿಲಾಸ ಪ್ರಕಾಶ ಅಂದ್ರೆ ತನ್ನನ್ನೇ ಕೃಷ್ಣ ಅಸಂಖ್ಯಾತ ರೂಪದಲ್ಲಿ ಪ್ರಕಟಗೊಳಿಸ್ಕೊತಾನೆ. ವಿಲಾಸ ಪ್ರಕಾಶ, ವೈಭವ ಪ್ರಕಾಶ. ಭಗವಂತ ಕೊನೆಗೆ ಸೇವೆ ತಗೊಳಕ್ಕೋಸ್ಕರನೇ ತನ್ನ ವಿಲಾಸ ಪ್ರಕಾಶದಲ್ಲಿ, ವೈಭವ ಪ್ರಕಾಶದಲ್ಲಿ ಪ್ರಕಟ ಆಗ್ತಾನೆ. ಅದರ್ಥ ಮಾಡ್ಕೋಬೇಕು, ರಹಸ್ಯ ಇದು. ಯಾರನ್ನ ಸೇವೆ ಮಾಡಿದ್ರು ಭಗವಂತನಿಗೆ ಸಲ್ಲುತ್ತೆ ಅದು. ಗೋಪಿಯರು ಇಬ್ಬರಿಬ್ರು ಗೋಪಿಯರ ಮಧ್ಯೆ ಒಬ್ಬ ಕೃಷ್ಣ ಲೀಲೆ ಮಾಡ್ತಾ ಇದ್ದ. ಈ ಗೋಪಿ ಅನ್ಕೊಂಡಿರ್ತಾಳೆ ಕೃಷ್ಣ ನನ್ನ ಜೊತೆ ಮಾತ್ರ ಇದ್ದಾನೆ ಅಂತ. ಆ ಗೋಪಿ ಅನ್ಕೊಳ್ತಾಳೆ ಇಲ್ಲ ಕೃಷ್ಣ ನನ್ನ ಜೊತೆ ಮಾತ್ರ ಇದ್ದಾನೆ ಅಂತ. ಇದು ಭಗವಂತನ ವಿಲಾಸ ಪ್ರಕಾಶ. ಅವನ ಶಕ್ತಿ ನಾವು ಅರ್ಥ ಮಾಡ್ಕೋಕ್ಕಾಗಲ್ಲ. ಅದಕ್ಕೋಸ್ಕರ ಆ ವಿಲಾಸ ವೈಭವ ಪ್ರಕಾಶಕ್ಕೋಸ್ಕರನೇ ರಾಧಾರಾಣಿ 3 ರೂಪದಲ್ಲಿ ಪ್ರಕಟ ಆಗ್ತಾಳೆ. ಯಾಕೆ ಬೇಕಾಗಿತ್ತು ಅಷ್ಟೊಂದು ಅಂತ ಕೇಳಿದ್ರೆ, ಭಗವಂತ ಬಹುಕಾಂತಾವಿನ ನಹೆ ರಸೇರ ಉಲ್ಲಾಸ. ಕಾಂತ, ಕಾಂತ ಅಂದ್ರೆ ಸ್ತ್ರೀ, ಪ್ರೇಯಸಿ, ಲವರ್. ಬಹುಕಾಂತಾವಿನ ನಹೆ ರಸೇರ ಉಲ್ಲಾಸ. ಅದಕ್ಕೋಸ್ಕರ ಕೃಷ್ಣ ಏನ್ ಮಾಡ್ತಾನೆ, ಒಬ್ಬಳೇ ರಾಧಾರಾಣಿಯನ್ನ ಅಸಂಖ್ಯಾತ ಗೋಪಿಯರಾಗಿ ಪ್ರಕಟಗೊಳಿಸಿ ಅಸಂಖ್ಯಾತ ಜನರ ಜೊತೆ ಭಗವಂತ ಲೀಲೆ ಮಾಡ್ತಾನೆ, ಉಲ್ಲಾಸ ಪಡ್ತಾನೆ. ಯಾಕಂದ್ರೆ ಅವರೆಲ್ಲರೂ ಭಗವಂತನ ಶುದ್ಧ ಭಕ್ತರು. ಯಾರೆಲ್ಲ ಭಗವಂತನ ನಿತ್ಯ ಸಾಂಗತ್ಯವನ್ನ ಬಯಸಿದ್ರು, ಭಗವಂತನ ಜೊತೆ ಪ್ರಣಯ ಲೀಲೆಯನ್ನ ಬಯಸಿದ್ರು, ಹಿಂದಿನ ಅನೇಕ ಜನ್ಮಗಳಲ್ಲಿ ಋಷಿಯಾಗಿದ್ದವರು, ಸಾಧು ಸಂತರು, ಪ್ರಾಣಿ ಪಕ್ಷಿಗಳು ಕೂಡ ಭಗವಂತನ ಜೊತೆ ಉಲ್ಲಾಸ ರಸ ಆಸ್ವಾದನೆ ಮಾಡ್ಬೇಕು ಅಂತ ಬಯಸ್ತಾ ಇದ್ರು. ಇವರೆಲ್ಲರನ್ನು ಭಗವಂತ ಗೋಪಿ ಗಣಕ್ಕೆ ಸೇರಿಸ್ಬಿಟ್ಟ. ಎಂತ ಭಾಗ್ಯ ಅದು. ಎಷ್ಟು ಜನ್ಮದಲ್ಲಿ ಅವರು ಭಗವಂತ ಸೇವೆ ಮಾಡಿದ್ರು ಏನೋ, ಅವ್ರನ್ನೆಲ್ಲ ಗೋಪಿ ಗಣಕ್ಕೆ ಸೇರಿಸಿದ ಭಗವಂತ, ಆ ಉಲ್ಲಾಸವನ್ನು ಎಂಜಾಯ್ ಮಾಡ್ಬೇಕು ಅಂತ. ಲೀಲಾರ ಸಹಾಯಲಾಗಿ ಬಹುತ ಪ್ರಕಾಶ. ಹಾಗೆ ರಾಧಾರಾಣಿಯ ಅನೇಕ ರೂಪಗಳು ರಾಜಭೂಮಿಯಲ್ಲಿ ಪ್ರಕಟ ಆಯಿತು. ಲೆಕ್ಕದಲ್ಲಿ ಯಾರೂ ಬೇರೆ ಅಲ್ಲ, ಎಲ್ಲ ಒಂದೇ. ಆದ್ರೆ ಭಗವಂತ ಬೇರೆ ಬೇರೆಯಾಗಿ ಅದನ್ನ ವಿಂಗಡಣೆ ಮಾಡ್ಬಿಟ್ಟ. ಈಗ ನಮ್ಗೊಂದು ಪ್ರಶ್ನೆ ಬರ್ಬೋದು, ನಾವು ಶ್ರವಣ ಮಾಡಿದ್ರೆ ಸರಿಯಾಗಿ, ಹಾಗಾದ್ರೆ ಎಲ್ಲಾ ಒಂದೇ ಅಂತ ಭಗವಂತನಿಗೆ ಗೊತ್ತಿದ್ಮೇಲೆ ಏನ್ ರಸ ಇದೆ ಅದರಲ್ಲಿ ಅಂತ ಅನಿಸ್ಬೋದು. ಈಗ ಕ್ಯಾಲೆಂಡರ್ ಅಲ್ಲಿ 12 ತಿಂಗಳಿದೆ. 12 ತಿಂಗಳು ಜನವರಿ 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 ಇದ್ರೆ ಏನ್ ರಸ ಇರುತ್ತೆ? ಜನವರಿ ಗುರುವಾರ 1ನೇ ತಾರೀಕು, ನೆಕ್ಸ್ಟ್ ಕ್ಯಾಲೆಂಡರ್ ಜನವರಿ ಗುರುವಾರ 1ನೇ ತಾರೀಕು, ಜನವರಿ ಗುರುವಾರ 1ನೇ ತಾರೀಕು ಅಂತಾನೆ ಹೋದ್ರೆ ಏನ್ ರಸ ಇರುತ್ತೆ? ಭಗವಂತನಿಗೆ ಅದಕ್ಕೆ ಯೋಗಮಾಯೆ ಹೆಲ್ಪ್ ಮಾಡ್ತಾಳೆ, ಸೇವೆ ಮಾಡ್ತಾಳೆ. ಯೋಗಮಾಯೆ ಭಗವಂತನಿಗೆ ತನ್ನ ಆ ವಿಲಾಸ ಶಕ್ತಿಯನ್ನು ಮರೆಸ್ಬಿಡ್ತಾಳೆ. ಯಾವಾಗ ಬೇಕೋ ಅವಾಗ ಮಾತ್ರ ಆಕ್ಟಿವೇಟ್ ಆಗುತ್ತೆ. ಅಲ್ಲಿ ರಾಧಾರಾಣಿ ಒಬ್ಬಳೇ ಎಲ್ಲ ಅಸಂಖ್ಯಾತ ಗೋಪಿಯರಾಗಿ ವಿಂಗಡಣೆ ಆಗಿದ್ರು ಆ ಕ್ಷಣಕ್ಕೆ ಬೇರೆ 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 ತರ ಕಾಣಿಸುತ್ತೆ. ಯಾಕಂದ್ರೆ ಬಹುಕಾಂತಾವಿನ ನಹೆ ರಸೇರ ಉಲ್ಲಾಸ. ಆ ಕ್ಷಣಕ್ಕೆ ಭಗವಂತನಿಗೆ ಏನ್ ಕಾಣಿಸ್ಬೇಕು? ಎಲ್ಲ ಬೇರೆ 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 ಗೋಪಿಯರು ಅಂತ ಕಾಣಿಸ್ಬೇಕು. ಯೋಗಮಾಯೆ ಅಂದ್ರೆ ಅಸಂಖ್ಯಾತ ಜನರ ಜೊತೆ ಭಗವಂತ ಲೀಲೆ ಮಾಡ್ತಾ ಇದ್ದಾನೆ ಗೋಪಿಯರ ಜೊತೆ. ಅದಕ್ಕೋಸ್ಕರ ಅವ್ರನ್ನ ಬೇರೆ ಬೇರೆ ರೂಪದಲ್ಲಿ ಪ್ರಕಟಪಡಿಸ್ದ. ಈ ಎಲ್ಲಾ ಪ್ರಣಯಗಳ ಮಧ್ಯದಲ್ಲಿ ರಾಧಾರಾಣಿ ತುಂಬಾ ಶ್ರೇಷ್ಠಳಾದವಳು. ಅದರಲ್ಲಿ ಕೆಲವರಿಗೆ ಬೇರೆ ಬೇರೆ ಭಾವ ಇರುತ್ತೆ. ಕೆಲವರು ಮಾಧುರ್ಯ ಭಾವದಲ್ಲಿ ಬಂದ್ರು, ಕೆಲವರು ಸಖ್ಯ ಭಾವದಲ್ಲಿ ಬಂದ್ರು, ಕೆಲವರು ವಾತ್ಸಲ್ಯ ಭಾವದಲ್ಲಿ ಬಂದ್ರು. ಇಲ್ಲೊಂದು ಸೆಂಟೆನ್ಸ್ ಓದ್ತೀನಿ. ಐಶ್ವರ್ಯ ದೇವತೆಯರು ಅಂದ್ರೆ ಲಕ್ಷ್ಮಿಯರು ರಾಧಾರಾಣಿಯ ವೈಭವ ವಿಲಾಸ ರೂಪ.
ಮತ್ತೆ ದ್ವಾರಕಾ ರಾಣಿಯರು ರಾಧಾರಾಣಿಯ ವೈಭವ ಪ್ರಕಾಶ ರೂಪ. ವಿಲಾಸ ಮತ್ತೆ ಪ್ರಕಾಶ, ವೈಭವ ವಿಲಾಸ ಮತ್ತೆ ವೈಭವ ಪ್ರಕಾಶ. ರಾಧಾರಾಣಿಗೂ ಕೂಡ ವೈಭವ ಪ್ರಕಾಶ ವೈಭವ ವಿಲಾಸ ಇದೆ. ಕೃಷ್ಣನು ಕೂಡ ವೈಭವ ಪ್ರಕಾಶ ವೈಭವ ವಿಲಾಸವನ್ನ ವ್ಯಕ್ತಪಡಿಸ್ತಾನೆ. ಇದೆಲ್ಲ ನಾವು ಸೂಕ್ಷ್ಮವಾಗಿ ಕೂತ್ಕೊಂಡು ಅರ್ಥ ಮಾಡಿಕೊಂಡು ಅದನ್ನ ಆನಂದ ಪಡ್ಬೇಕು. ರಾಧಾರಾಣಿ ಕೇವಲ ಭಗವಂತನಿಗೆ ಆನಂದ ಕೊಡ್ತಾಳೆ ಅಷ್ಟೇ ಅಲ್ಲ, ಮಂಕು ಬರೋ ತರನು ಮಾಡ್ತಾಳೆ ರಾಧಾರಾಣಿ. ಕೃಷ್ಣನಿಗೆ ಮಂಕು ಬಂದ್ಬಿಡುತ್ತೆ, ಕೃಷ್ಣ ಒಂದ್ ಟೈಮ್ ಮಂಕ ಆಗ್ಬಿಡ್ತಾನೆ. ಅಷ್ಟು ಅಷ್ಟು ಸೌಂದರ್ಯ ಪ್ರೇಮ ಅದು. ಆ ಪ್ರೇಮದಲ್ಲಿ ಅಷ್ಟು ಮಧುರತೆ ಇದೆ. ಕೊಳಲು ನುಡಿಸ್ತಾ ಇದ್ರೆ ಆ ಕೊಳಲ ದನಿಗೆ ರಾಧಾರಾಣಿ ಮೈ ಮರೆತು ಬಿಡ್ತಾ ಇದ್ಲು. ಎಲ್ಲಿದ್ರು ಏನಿದ್ರು ಎಲ್ಲ ಬಿಟ್ಟು ಕೃಷ್ಣದ ಬಂದ್ಬಿಡ್ತಾ ಇದ್ಲು. ಕೃಷ್ಣ ಕೊಳಲು ನುಡಿಸ್ತಾ ನುಡಿಸ್ತಾ ರಾಧಾರಾಣಿ ತಲೆ ತೂಗ್ತಾ ಇರ್ತಾಳೆ. ಯಾವುದೋ ಒಂದು ಗಳಿಗೆಯಲ್ಲಿ ಕೃಷ್ಣ ಕಣ್ಬಿಟ್ಟು ನೋಡಿದ್ರೆ ಮುಂದ್ಗಡೆ ರಾಧಾರಾಣಿ ಪ್ರಕಟ ಆಗ್ಬಿಟ್ಟಿರ್ತಾಳೆ. ಆ ರಾಧಾರಾಣಿ ಸೌಂದರ್ಯ ನೋಡ್ತಾ ನೋಡ್ತಾ ಕೈಯಲ್ಲಿ ಕೊಳಲ್ ಇರೋದೇ ಗೊತ್ತಿರೋದಿಲ್ಲ ಅವನಿಗೆ. ಕೈಯಲ್ಲಿ ಕೊಳಲ್ ಬಿದ್ದೋಗ್ಬಿಟ್ಟಿರುತ್ತೆ. ಹಾಗೇ ಊದ್ತಾ ಇರ್ತಾನೆ ಕೊಳಲ್ನ ಬರೀ ಕೈಯಲ್ಲಿ. ಆ ಬರೀ ಗಾಳಿ ಮಾತ್ರ ಬರ್ತಾ ಇರುತ್ತೆ, ಅಂತ ಸೌಂಡೇ ಬರ್ತಿರೋದಿಲ್ಲ. ಏನ್ ಶಬ್ದ ಬರ್ತಲ್ವಾ ಅಂತ ರಾಧಾರಾಣಿ ಕಣ್ಬಿಟ್ಟು ನೋಡ್ತಾಳೆ. ಕೃಷ್ಣ ಕೈಯಲ್ಲಿ ಕೊಳಲಿಲ್ಲ, ಬಿದ್ದೋಗ್ಬಿಟ್ಟಿದೆ ಕೆಳಗೆ. ಆಗ ಜೋರ ನಕ್ಬಿಡ್ತಾಳೆ. ಕೃಷ್ಣ ಮಂಕ ಆಗ್ಬಿಡ್ತಾನೆ. ಅಂದ್ರೆ ಭಗವಂತ ಲೀಲೆಗಳು ಹೇಗಿದೆ, ರಾಧಾರಾಣಿ ಮುಂದೆನೂ ಸೋತ್ ಬಿಡ್ತಾನೆ ಕೃಷ್ಣ ಅಂತ. ರಾಧಾರಾಣಿ ಕೇವಲ ಭಗವಂತನನ್ನ, ಅದಕ್ಕೆ ಮದನ ಮೋಹನ ಮೋಹಿನಿ ಅಂತ ಹೇಳೋದು ಕೃಷ್ಣ ರಾಧಾರಾಣಿನ. ಕೃಷ್ಣ ಮದನ ಮೋಹನ, ಮದನನನ್ನೇ ಮೋಹನಗೊಳಿಸುವಂತ ಶಕ್ತಿ ಇದೆ. ಶಿವನನ್ನ ಮೋಹನಗೊಳಿಸುವಂತ ಶಕ್ತಿ ಇದೆ ಮೋಹಿನಿ ರೂಪದಲ್ಲಿ. ಯಾರಿಗೆ? ಕೃಷ್ಣನಿಗೆ. ರಾಧಾರಾಣಿಗೆ ಮದನ ಮೋಹನ ಮೋಹಿನಿ ಅಂತ ಕೃಷ್ಣನ್ಗೂ ಕೂಡ ಮೋಹ ಬರೋ ತರ ಮಾಡ್ಬಿಡ್ತಾಳೆ. ಸರ್ವ ಲಕ್ಷ್ಮೀಮಯಿ ಸರ್ವ ಕಾಂತಿ ಸಮೋಹಿನಿ ಪರ ದೈವಿ ಕೃಷ್ಣಮಯಿ ಪ್ರೋಕ್ತ ರಾಧಿಕಾ ಪರದೇವತಾ. ರಾಧಿಕಾ ಪರದೇವತಾ, ಎಲ್ಲ ದೇವತೆಗಳಲ್ಲೂ ಶ್ರೇಷ್ಠವಾದವಳು ರಾಧಾರಾಣಿ. ನಿಜವಾಗ್ಲೂ ದೇವಿ ಅನ್ನೋ ಶಬ್ದಕ್ಕೆ ಅರ್ಥನೇ ರಾಧಾರಾಣಿ. ಗೊತ್ತಿಲ್ಲ ನಮಗೆ ಅದು. ದೇವಿ ಅಂದ್ರೆ ದೇವಿ ಅಂದ್ರೆ ಈಗ ದಿವಿ ಅಂತ ಹೇಳ್ತೀವಲ್ಲ, ಬೆಳಕು. ದಿವಿ ಸಹಸ್ರ ದಿವಿ ಅಂದ್ರೆ ಬೆಳಕು. ದೇವಿ ಅಂದ್ರೆ ಆ ಬೆಳಕನ್ನ ಕೊಡುವಂತ ಶಕ್ತಿ. ಇವಾಗ ಸೂರ್ಯ ಬೆಳಕು ಕೊಡ್ತಾ ಇದ್ದಾನೆ ದೀವಿಗೆ ಅಂತೆಲ್ಲ ಹೇಳ್ತೀವಲ್ವಾ. ಸೊ ಕೃಷ್ಣ ಬೆಳಕು ಕೊಡ್ತಾ ಇದ್ದಾನೆ ಸರಿ. ಏನು ದಿವಿ ಕೊಡ್ತಿದ್ದಾನೆ. ಆ ಸೂರ್ಯ ಬೆಳಕು ಕೊಡೋದಕ್ಕೆ ಕಾರಣ ಯಾರು? ಕೃಷ್ಣ. ಯದಾದಿತ್ಯಗತಂ ತೇಜೋ, ಗೀತೆಯಲ್ಲಿ ಬರುತ್ತಲ್ವಾ, ಯದಾದಿತ್ಯಗತಂ ತೇಜೋ ಜಗದ್ಭಾಸಯತಿ ಅಖಿಲಂ. ಇಡೀ ಜಗತ್ತನ್ನ ಬೆಳಗುವ ಸೂರ್ಯನಿಗೆ ಬೆಳಕು ಕೊಡೋದು ನಾನೇ, ದಿವಿ. ಅದೇ ತರ ನಿಜವಾಗ್ಲೂ ಕೃಷ್ಣನನ್ನೂ ಕೂಡ ಸಂಮೋಹನಗೊಳಿಸುವಂತ ಶಕ್ತಿ, ಕೃಷ್ಣನ ಪ್ರಜ್ಞೆಯನ್ನು ಕಳೆಯುವಂತ ಶಕ್ತಿ, ಕೃಷ್ಣನಿಗೆ ಮತ್ತೆ ಪ್ರಜ್ಞೆ ಬರೋ ತರ ಮಾಡೋ ಶಕ್ತಿ ಅದು ಕೇವಲ ದೇವಿಗೆ ಮಾತ್ರ ಇದೆ. ಯಾವ ದೇವಿಗೆ? ಶ್ರೀಮತಿ ರಾಧಾರಾಣಿಗೆ. ದೇವಿ ಅಂದ್ರೆ ದ್ಯುತಿಮಾನ ಅಥವಾ ದ್ಯೋತಮಾನ, ಪರಮ ಸುಂದರಿ. ಕೃಷ್ಣನು ಕೂಡ ಆ ಸೌಂದರ್ಯಕ್ಕೆ ಮಾರು ಹೋಗ್ತಾನೆ. ತನ್ನ ಸೌಂದರ್ಯ ಎಷ್ಟಿದೆ ಅಂತ ಗೊತ್ತಿಲ್ಲ ಅವನಿಗೆ. ತನ್ನ ಸೌಂದರ್ಯದ ಬಗ್ಗೆ ಅವನಿಗೆ ಅಳತೆ ಇಲ್ಲ, ಲೆಕ್ಕ ಇಲ್ಲ. ಅಂಥ ಮಹಾ ಸುಂದರ ರಾಧಾರಾಣಿ ಸೌಂದರ್ಯಕ್ಕೂ ಮರಳು ಹೋಗ್ಬಿಡ್ತಾನೆ, ಮೂರ್ಛೆ ಹೋಗ್ಬಿಡ್ತಾನೆ. ಯಾರಪ್ಪ ಇದು ಸುಂದರಿ ಅಂತ. ಒಂದ್ಸಲ ಕೃಷ್ಣ ಸ್ವಲ್ಪ ಒಂದು ಪೌಗಂಡ ವಯಸ್ಸು ದಾಟಿ ಕೈಶೋರ ಅವಸ್ಥೆಗೆ ಬಂದಾಗ ಅವಾಗಲೂ ಭ್ರಮೆ ಬಂದ್ಬಿಡುತ್ತೆ ಕೃಷ್ಣನಿಗೆ. ಒಂದ್ಸಲ ಏನಾಗುತ್ತೆ, ಆ ಮನೆಯಲ್ಲಿ ಕಂಬಗಳಿರುತ್ತಲ್ಲ, ಆ ಕಂಬಗಳ ಮುಂದೆ ಹೋಗಿ ನಿಂತ್ಕೊಳ್ತಾನೆ. ಆ ಕಂಬದ ಆ ಬೆಳಕಿಗೆ ಕೃಷ್ಣ ತನ್ನ ಪ್ರತಿಬಿಂಬ ಕಾಣಿಸಿದೆ ಆ ಕಂಬದಲ್ಲಿ. ನೋಡಿ ಕೃಷ್ಣನಿಗೆ ಹೊಟ್ಟೆ ಕಿಚ್ಚು ಬರುತ್ತೆ. ಯಾರೀ ಹುಡುಗ? ಒಂದ್ ವೇಳೆ ಏನಾದ್ರು ರಾಧಾರಾಣಿ ಕೈಗೆ ಸಿಕ್ಕಿದ್ರೆ ಇವನು ನನ್ ಗತಿ, ಎಷ್ಟು ಸುಂದರವಾಗಿದ್ದಾನೆ ಇವನು ಅಂತ ಅನ್ಸುತ್ತೆ ಕೃಷ್ಣನಿಗೆನೆ. ಅವನ್ ಪ್ರತಿಬಿಂಬ ಅವನೇ ನೋಡ್ಕೊಂಡು ಕಂಬದಲ್ಲಿ
ಅವನ್ ಮುಖ ಕಮಲದ ಸೌಂದರ್ಯವನ್ನ ತಾನೇ ಸವಿದು ಇಂಥ ಹುಡುಗ ಏನಾದ್ರು ರಾಧಾರಾಣಿ ಕೈಗೆ ಸಿಕ್ಬಿಟ್ರೆ ನನ್ಗತಿ ಏನಾಗುತ್ತೆ ಅನ್ನೋದು ಹೊಟ್ಟೆ ಕಿಚ್ಚು ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವನ ಸೌಂದರ್ಯದ ವರ್ಣನೆ ಮಾಡ್ತಾ ಇದಾರೆ. ಅಷ್ಟು ಸುಂದರ ಕೃಷ್ಣ, ಮನಮೋಹಕ. ಅಂತ ಮದನ ಮೋಹನನನ್ನೇ ಮೋಹಗೊಳಿಸಲು ಶ್ರೀಮತಿ ರಾಧಾರಾಣಿ. ಮತ್ತೆ ಅವಳ ಸೌಂದರ್ಯ ಹೇಗಿತ್ತು? ದೇವಿ ಕಹಿ ದ್ಯೋತಮಾನ ಪರಮ ಸುಂದರಿ ಅಂತ ಪರಮ ಸುಂದರಿ ರಾಧಾರಾಣಿ, ಕೃಷ್ಣಮಯಿ. ಯಾಕೆ ಅವಳಿಗೆ ಸೌಂದರ್ಯ ಇತ್ತು ಅಂದ್ರೆ, ಕೃಷ್ಣ ಯಾಕೆ ಸುಂದರವಾಗಿದ್ದ ಅಂದ್ರೆ, ಕೃಷ್ಣ ಬಣ್ಣದವನಾಗಿದ್ದ, ಅದಕ್ಕೆ ಸುಂದರವಾಗಿದ್ದ ಅಂತ. ಕೃಷ್ಣ ಕಪ್ಪು ಬಣ್ಣ ಇದ್ದ, ಅದಕ್ಕೆ ಸುಂದರವಾಗಿದ್ದ. ಆ ಸೌಂದರ್ಯದಿಂದ ಬಂತು ಅಂದ್ರೆ, ರಾಧಾರಾಣಿ ಕಣ್ಣಲ್ಲಿ ತನ್ನ ಪ್ರತಿಬಿಂಬ, ಕಣ್ಣುಗುಡ್ಡೆ ಇದೆಯಲ್ಲ, ಆ ಕಣ್ಣುಗುಡ್ಡು ಯಾವಾಗಲೂ ರಾಧಾರಾಣಿ ಕೃಷ್ಣ ನೋಡ್ತಾ ಇದು ಕೃಷ್ಣನ ಬಣ್ಣ ಕಪ್ಪಾಗೋಯ್ತು. ಅಂದ್ರೆ ಇನ್ ಎಷ್ಟು ನೋಡಿರ್ಬೋದು ಶ್ರೀಮತಿ ರಾಧಾರಾಣಿ ಕೃಷ್ಣನ, ಎಷ್ಟು ವರ್ಷಗಳ ಕಾಲ ನೋಡಿರ್ಬೋದು. ಆ ಕಣ್ಣಿನ ಬೆಳಕಿಂದ ಕೃಷ್ಣನ ಬಣ್ಣ ಕಪ್ಪಾಗ್ಬಿಡ್ತು ಅಂತ ಹೇಳ್ತಾರಲ್ಲ ಭಕ್ತರು. ರಾಧಾರಾಣಿ ಸೌಂದರ್ಯ ಯಾಕೆ ಜಾಸ್ತಿ ಆಯ್ತು? ಕೃಷ್ಣ ರಾಧಾರಾಣಿ ನೋಡ್ತಾ ಅವಳ ಮುಖದಲ್ಲಿ ಆನಂದವನ್ನ ನೋಡ್ತಾ ಆ ಸೌಂದರ್ಯ ಹೆಚ್ಚಾಗ್ತಾ ಹೋಗ್ತಾ ಇದೆ. ಪೈಪೋಟಿ ಪದ್ಯಾವಲಿಲಿ ಇವೆಲ್ಲನೂ ಶ್ರೀಲ ರೂಪ ಗೋಸ್ವಾಮಿಯವರು ಅದ ರಸದ ಆಸ್ವಾದನೆ ಮಾಡ್ಬೇಕು ನಾವು. ಹೇಗೆ ಶ್ರೀಮತಿ ರಾಧಾರಾಣಿ ಅಷ್ಟು ಸೌಂದರ್ಯ ಹೆಂಗ್ ಬಂತು ಅವಳಿಗೆ? ಯಾಕಂದ್ರೆ ಯಾವಾಗಲೂ ರಾಧಾರಾಣಿ ಕೃಷ್ಣ ಸ್ಮರಣೆಲೇ ಇರ್ತಾ ಇದ್ದಂತೆ. ಕೃಷ್ಣ ಸ್ಮರಣೆ ಮಾಡ್ತಾ ಸೌಂದರ್ಯ ತಾನಾಗಿ ಬಂದ್ಬಿಟ್ಟಿದೆ ಅವಳಿಗೆ. ಭಾವ, ಈಗ ಭಾವ ಅಂತ ಹೇಳಿದ್ವಲ್ಲ, ಯಾವಾಗಲೂ ಕೃಷ್ಣ ಸ್ಮರಣೆ ಮಾಡ್ತಾ ಆ ಸೌಂದರ್ಯ, ಅಲೌಕಿಕ ಸೌಂದರ್ಯ ಹೆಚ್ಚಾಗ್ತಾ ಹೋಗ್ತದೆ ರಾಧಾರಾಣಿಗೆ. ಎಷ್ಟು ಹೆಚ್ಚಾಗ್ಬಿಟ್ಟಿದೆ ಅಂದ್ರೆ ಕೃಷ್ಣನನ್ನು ಮೀರಿಸಿ ಹೋಗ್ಬಿಟ್ಟಿದೆ ಸೌಂದರ್ಯ. ಪೈಪೋಟಿ. ರಾಧಾರಾಣಿ ಸೌಂದರ್ಯ ನೋಡ್ತಾ ಕೃಷ್ಣನಿಗೆ ಅಲೌಕಿಕ ಆನಂದ ಹೆಚ್ಚಾಗ್ತಾ ಇದೆ. ಆನಂದ ನೋಡ್ತಾ ರಾಧಾರಾಣಿ ಸೌಂದರ್ಯ ಹೆಚ್ಚಾಗ್ತಾ ಇದೆ. ಇದು ಕೃಷ್ಣ ರಾಧರ ನಡುವೆ ಅಂತೂ ಅಲೌಕಿಕ ಪ್ರೇಮ ಸಂಬಂಧ. ಇದರಲ್ಲಿ ಒಂದು ಹನಿ ಪ್ರೇಮವನ್ನ ಬದ್ಧ ಜೀವಿಗೆ ಹರಿಸ್ಬಿಟ್ರೆ ಭಗವಂತ ಜನ್ಮ ಸಾರ್ಥಕ ಆಗ್ಬಿಡುತ್ತೆ. ಇಷ್ಟೆಲ್ಲ ಮಾಡಿದ್ದಕ್ಕೂ, ಒದ್ದಾಡಿದ್ದಕ್ಕೂ, ಏನೆಲ್ಲ ಮಾಡಿದ್ದಕ್ಕೂ ಸಾರ್ಥಕ ಆಗ್ಬಿಡುತ್ತೆ. ಆ ಒಂದು ಹನಿ ಪ್ರೇಮ ಸಿಗ್ಲಿ ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಕಳ್ಕೋಬಾರ್ದು ನಾವು. ಅಪ್ಪನಾಸ್ತಿ ತಾತನಾಸ್ತಿ ಸಿಗದೆ ಹೋದ್ರೂ ಪರವಾಗಿಲ್ಲ ನನಗೆ. ಕೃಷ್ಣನ ಒಂದು ಪ್ರೇಮದ ರಸ ಅಲ್ಲ, ಏನು ಮಾಡಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಒಂದು ಪ್ರೇಮದ ಹನಿ, ಆ ರಸ ಸಿಕ್ಬಿಟ್ರೆ ಸಾಕು, ಜನ್ಮ ಸಾರ್ಥಕ ಆಗ್ಬಿಡುತ್ತೆ. ಅದನ್ನ ಆಸ್ವಾದನೆ ಮಾಡಬೇಕು. ಕೃಷ್ಣಮಯಿ ಅಂದ್ರೆ ಇದೆ. ಮಾತು, ಮನಸ್ಸು, ಅವಳ ಹೃದಯ ಪ್ರತಿಯೊಂದು ಕೃಷ್ಣ ಭಾವದಲ್ಲಿ ಮುಳುಗೋಗಿರುತ್ತೆ, ತೇಲ್ತಾ ಇರುತ್ತೆ, ಮುಳುಗಿ ಕೃಷ್ಣ ಭಾವದಲ್ಲಿ ಮುಳುಗಿರುತ್ತೆ ಅದು. ಸೊ ಈ ಅಲೌಕಿಕ ಆನಂದವನ್ನ ಸವಿಬೇಕು, ನಾನೂ ಸವಿಬೇಕು. ಯಾಕೆ ಬರೀ ರಾಧಾರಾಣಿ ಮಾತ್ರ ಸವಿಬೇಕು? ನಾನೂ ಸವಿಬೇಕು ಅಂತ ಆಸೆ ಪಡ್ತಾನೆ ಕೃಷ್ಣನು. ನನಗೂ ಬೇಕು ಅದು ಅಂತ. ಅದಕ್ಕೆ ಪ್ರಭುಪಾದರ ಆಶಯ, ಚೈತನ್ಯ ಮಹಾಪ್ರಭುಗಳ ಅವತಾರದ ಉದ್ದೇಶ ಕೃಷ್ಣ ಪ್ರೇಮವನ್ನ ಹಂಚಬೇಕು ಎಲ್ಲರಿಗೂ. ನೋಡಿ, ಹಂಚಬೇಕು ಅಂತ ಬಂದಿದ್ದವರು. ಯಾಕಂದ್ರೆ ಹಂಚೋದು ಯಾರಾದ್ರೂ ಇದೆಯೋ ಅವರಷ್ಟೇ ಹಂಚಕ್ಕಾಗುತ್ತೆ. ಎಲ್ರೂ ಹಂಚಕ್ಕಾಗೋದಿಲ್ಲ. ನಾನೇ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ನಾನೇನ್ ಕೃಷ್ಣ ಪ್ರೇಮವನ್ನು ಹಂಚೋದು? ಅದಕ್ಕೆ ಮಹಾಪ್ರಭುನೇ ಬಂದರು, ಚೈತನ್ಯ ಮಹಾಪ್ರಭು ಕೃಷ್ಣನೇ ಮಹಾಪ್ರಭುಗೆ ಬಂದು, ತಗೊಳ್ಳಿ ಕೃಷ್ಣ ಪ್ರೇಮವನ್ನ, ತಗೊಳ್ಳಿ, ಎಷ್ಟು ಬೇಕು ತಗೊಳ್ಳಿ, ಎಷ್ಟು ಲೀಟರ್ ಬೇಕು, ಎಷ್ಟು ಡ್ರಮ್ ಬೇಕು, ತಗೊಳ್ಳಿ, ಏನ್ ಲೆಕ್ಕ ಇಲ್ಲ ಅದಕ್ಕೆ. ಟನ್ ಗಟ್ಲೆ ಕೃಷ್ಣ ಪ್ರೇಮವನ್ನು ಹಂಚಿಬಿಟ್ರು. ಹೇಗೆ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬರೀ ಹರೇ ಕೃಷ್ಣ ಮಹಾ ಸಂಕೀರ್ತನೆಯಿಂದ. ಅದಕ್ಕೆ ಹೇಳಿದ್ರು, ಊರಿಗೆ ಹೋಗ್ಬೇಕು, ಹಳ್ಳಿಗೆ ಹೋಗ್ಬೇಕು, ನಗರ ಸಂಕೀರ್ತನೆ ಮಾಡ್ಬೇಕು. ಮಾಡಿ ಹಂಚ್ಬೇಕು ಕೃಷ್ಣ ಪ್ರೇಮವನ್ನ. ನಾವೇ ಇನ್ನ ಒಂದನಿ ಗುಟುಕು ಕುಡಿಯೋದಲ್ಲೇ ಒದ್ದಾಡ್ತಾ ಇದೀವಿ.
ನಾರದ ಮುನಿ ಪರಿಸ್ಥಿತಿ ಏನಾಯ್ತು ಪ್ರಸಾದದ್ದು? ಅಯ್ಯೋ ನನ್ನ ಹತ್ರನೇ ಎಷ್ಟು ಇಲ್ಲಿದೆಪ್ಪ ಎಲ್ಲ, ನಾನು ಖಾಲಿ, ಇಲ್ಲ ಉಗ್ರಲ್ಲಿ ಏನ್ ಸಿಕ್ಕಾಕೊಂಡಿರ್ಬೇಕು ನೋಡಿ ಅಂತ. ಅಷ್ಟಾದ್ರೂ ಕೊಡಿ ಸಾಕು, ಆನಂದ ಪಡ್ತೀನಿ ಅಂತ ಶಿವ ಪ್ರಾರ್ಥನೆ ಮಾಡೋದಿಲ್ವಾ? ಅದಷ್ಟು ಒಂದು ಉಗ್ರಲ್ಲಿ ಸಿಕ್ಕಾಕೊಂಡ್ರಷ್ಟು ಅಗಳು ತಿಂದಿದ್ದಕ್ಕೇನೆ ಅವ್ರಿಗೆ ಆನಂದ ತಡ್ಕೊಳಕ್ಕಾಗ್ಲಿಲ್ಲ. ಹಾಗೇನೆ ಕೃಷ್ಣ ಪ್ರೇಮದ ಒಂದು ಹನಿಯಲ್ಲಿ 1000 ಭಾಗ ಅಷ್ಟು ಎಂಜಾಯ್ ಮಾಡಿದ್ರು ನಮ್ಗೆ ಆನಂದವನ್ನು ತಡ್ಕೊಳಕ್ಕಾಗೋದಿಲ್ಲ ಅಂತ ಆ ಪ್ರೇಮದ ಸಾಗರ ಕೃಷ್ಣ. ಕೃಷ್ಣ ಪ್ರೇಮದ ಸಾಗರ ಹಂಚ್ತಾ ಇದ್ದಾನೆ ಎಲ್ಲರಿಗೂ. ಖಂಡಿತವಾಗ್ಲೂ ಭಗವಂತ ಅಂತವ್ರಿಗೆ ಸಹಾಯ ಮಾಡೇ ಮಾಡ್ತಾನೆ. ಏನ್ ಬೇಕು ಸಹಾಯ ಮಾಡ್ತಾನೆ. ಕೃಷ್ಣ ಪ್ರೇಮನ ಹಂಚಬೇಕು, ಇನ್ನೇನು ಹಂಚೋದಲ್ಲ. ಎಷ್ಟು ಆನಂದವಾಗಿದೆ ಇದು, ಎಷ್ಟು ರಸ ಆಸ್ವಾದನೆ ಮಾಡ್ಬೋದು ನಾವು. ಇದನ್ನ ಕಳ್ಕೊಂಡು ನಾವು ಕೂತಿದೀವಲ್ವಾ, ಎಷ್ಟು ನಷ್ಟ ನಮಗೆ. ಯಾರಿಗೂ ಬೇಡವಾಗ್ಬಿಟ್ಟಿದೆಯಲ್ಲ ಇದು ಕೃಷ್ಣ ಪ್ರೇಮ ಅಂತ ಅನ್ಸುತ್ತಲ್ಲ, ಬೇಜಾರಾಗುತ್ತೆ ಅಲ್ವಾ? ಭಗವಂತನೇ ಆಸೆ ಪಟ್ಟು ಬರ್ತಾನೆ ಆ ಪ್ರೇಮ ನಾನು ಸಹಿಬೇಕು ಅಂದ್ರೆ, ನಮ್ಗೆ ಯಾಕೆ ಅದು ಆ ಆಸೆ ಉಕ್ತಾ ಇಲ್ಲ ಅಂತ. ಆಸೆ ಉಕ್ಕೋದ್ ಬೇಕಾಗಿಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ಒಂದ್ ಸಣ್ಣ ಆಸೆ, ಒಂದು ಕಿಡಿ ಸ್ಪಾರ್ಕ್ ಆಗ್ಬಿಟ್ರು ನನಗೂ ಕೃಷ್ಣ ಪ್ರೇಮ ಬೇಕು, ನಾನು ಭಗವಂತನ ಪ್ರೀತಿ ಮಾಡ್ಬೇಕು, ಗೋಪಿ ಭಾವದಲ್ಲಿ ಪ್ರೀತಿ ಮಾಡ್ಬೇಕು ಅನ್ನೋದು ಉಟ್ಬಿಟ್ರೆ ಸಾಕು ಒಳಗಿಂದ. ಕೃಷ್ಣ ವಾಂಛಾಪೂರ್ತಿ ರೂಪ ಕರೆ ಆರಾಧನೆ, ಅತಏವ ರಾಧಿಕಾ ನಾಮ ಪುರಾಣೆ ವಾಕಾನೆ. ರಾಧಾರಾಣಿ ಏನ್ ಮಾಡ್ತಾಳೆ ಅದೆಲ್ಲ ಭಗವಂತನ ಇಚ್ಛೆಗೋಸ್ಕರ. ಭಗವಂತನ ಇಚ್ಛೆ ಪೂರೈಸ್ಬೇಕು, ಭಗವಂತನ ಇಚ್ಛೆ ಪೂರೈಸ್ಬೇಕು, ಕೃಷ್ಣ ಇಚ್ಛೆ ಪೂರೈಸ್ಬೇಕು. ಆದ್ರೆ ಕೃಷ್ಣ ನೀನ್ ಏನ್ ಮಾಡ್ತೀಯೋ ನನ್ಗೆ ಸಮಾಧಾನ ಆಗುತ್ತೆ, ನೀನ್ ಏನ್ ಮಾಡಿದ್ರೆ ನನ್ಗೆ ಖುಷಿ ಆಗುತ್ತೆ ಅಂತ ಇವನು. ರಾಧಾರಾಣಿ ನೀನ್ ಏನ್ ಖುಷಿ ಅದನ್ನೇ ಮಾಡ್ತೀನಿ ಅಂತ ಪೈಪೋಟಿ. ಕೃಷ್ಣ ಹೇಳ್ತಾನೆ ಅಪ್ಪ ನೀನ್ ಏನ್ ಮಾಡಿದ್ರೆ ನನ್ ಪ್ರೀತಿನೇ. ರಾಧಾರಾಣಿ ಇಲ್ಲ ನೀನ್ ಏನ್ ಖುಷಿ ಅದನ್ನೇ ನಾನು ಮಾಡ್ತೀನಿ ಅಂತ. ನಾವು ಭಗವಂತನ ಇಚ್ಛೆನ ತಿಳ್ಕೋಬೇಕು, ಅವನಿಗೆ ಏನ್ ಖುಷಿನ ಅದನ್ನ ಮಾಡ್ಬೇಕು, ನಮ್ ಖುಷಿಗೋಸ್ಕರ ಮಾಡೋದಲ್ಲ. ಎಷ್ಟು ಸ್ವಾರ್ಥದಿಂದ ಇದ್ದೀವಿ ನಾವು, ಸ್ವಾರ್ಥಿಗಳಲ್ವ ನಾವು. ನನ್ನ ಆನಂದ, ನನ್ನ ಖುಷಿ, ನನ್ನ ಸ್ವಾರ್ಥಕ್ಕೋಸ್ಕರ ನಾವು ಬದುಕ್ತಾ ಇದ್ದೀನಿ. ಎಷ್ಟು ನೋವಿನ ಸಂಗತಿ ಅದು. ಭಗವಂತನಿಗೆ ಖುಷಿ, ಭಗವಂತನ ಖುಷಿಗೆ ಏನ್ ಮಾಡ್ತಾ ಇದೀವಿ ನಾವು? ಕೃಷ್ಣ ನೀನ್ ಏನ್ ಮಾಡಿದ್ರೆ ಖುಷಿ ಆಗುತ್ತೆ, ನೀನ್ ಏನ್ ಮಾಡಿದ್ರೆ ಖುಷಿ ಆಗುತ್ತೆ ಅಂತ ಹೇಳೋದಿಲ್ಲ ಅವನು. ನಾವು ಆ ಭಾವದಲ್ಲಿ ಇಲ್ಲ ನಾವು. ರಾಧಾರಾಣಿಗಾದ್ರೆ ನೀನ್ ಏನ್ ಮಾಡಿದ್ರೆ ನನ್ ಖುಷಿ ಆಗುತ್ತೆ ಮಾಡು, ಯಾಕಂದ್ರೆ ಗೊತ್ತು ಕೃಷ್ಣನಿಗೆ ಅವಳು ಇರೋದೇ ನನ್ನ ಆನಂದಕ್ಕೋಸ್ಕರ ಅಂತ. ಅದ್ ಬರೋದು ಯಾವಾಗ? ಅದಕ್ಕೆ ಹೇಳುದು ದೇವಸ್ಥಾನಕ್ಕೆ ಬರಬೇಕು, ನಾವು ದರ್ಶನ ಮಾಡಬೇಕು, ರಾಧಾರಾಣಿ ನೋಡ್ಬೇಕು. ಅಲ್ಲಿ ರಾಧಾರಾಣಿ ನೋಡ್ತಾ ಇದ್ದಂಗೆ ಇದೆಲ್ಲ ನಮ್ಗೆ ಸ್ಮರಣೆ ಬರಬೇಕು. ಓ ಇವಳೇ ರಾಧಾರಾಣಿ, ಭಗವಂತನ ಖುಷಿಗೋಸ್ಕರ ಇದ್ದವಳು, ಭಗವಂತನ ಹಲಾದಿನಿ ಶಕ್ತಿ. ಓ ಇವಳನ್ನ ಬಿಡಬಾರ್ದು ನಾವು. ಹಾಗಾದ್ರೆ ಇವಳನ್ನ ಫಸ್ಟ್ ಹಿಡ್ಕೋಬೇಕು, ಇವಳ ಪಾದಕ್ಕೆ ನಾವು ಶರಣ ಆಗ್ಬೇಕು. ಆಗ ಮಾತ್ರ ನಮಗೆ ಕೃಷ್ಣ ಪ್ರೇಮ ಅನುಗ್ರಹ ಮಾಡ್ತಾನೆ. ಓಕೆ, ಸೊ ಇಲ್ಲಿಗೆ ನಾವು ಇದನ್ನ ತಾತ್ಕಾಲಿಕ ವಿರಾಮ ಕೊಡೋಣ. ಮುಂದೆ ನಾಳೆ ಕಂಟಿನ್ಯೂ ಮಾಡೋಣ. ಏನಾದ್ರೂ ಪ್ರಶ್ನೆಗಳಿದೆಯಾ ಕೇಳುವಂಥದ್ದು? ಪ್ರಶ್ನೆಗಳ ಕೇಳ್ಬೋದಾ ಒಂದೆರಡು? ರಾಧಾರಾಣಿ 3 ಬಗೆಯಲ್ಲಿ ಕೃಷ್ಣನಿಗೆ ಪ್ರೇಮ ಸೇವೆಯನ್ನು ಮಾಡ್ತಾಳೆ. ಆ 3 ಬಗೆಯ ವಿಸ್ತೃತ ರೂಪಗಳು ಯಾವುದು? ರಾಧಾರಾಣಿ ತನ್ನನ್ನೇ 3 ಬಗೆಯ ಸ್ತ್ರೀ ರೂಪದಲ್ಲಿ ವಿಸ್ತರಣೆ ಆಗ್ತಾಳೆ. ಯಾರು ಯಾರ್ಯಾರು?
ಹೇಳ್ತೀರಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಅದೇ ರಾಧಾರಾಣಿ ಸಂವಿತ್ ಸತ್ತು ಸಂಧಿನಿ ಲಾದಿನಿಯಾಗಿ ಪ್ರಭು. ಅದು ಶಕ್ತಿ. ಅದು 3 ಶಕ್ತಿ. ನಾನು ಹೇಳ್ತಿರೋದು ರಾಧಾರಾಣಿ 3 ಸ್ತ್ರೀಯರು. ಪ್ರಭು ಲಲಿತಾ ವಿಶಾಖ. ಲಲಿತಾ ವಿಶಾಖ ಹೆಸರು ಹೇಳಲೇ ಇಲ್ಲ ನಾನು ಇವತ್ತು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅದೇ ಪ್ರಭು, ಅದು ವೈಕುಂಠದ ಲಕ್ಷ್ಮಿಯವರು. ವೈಕುಂಠದ ಲಕ್ಷ್ಮಿಯರು ಒಂದು, ಆಮೇಲೆ ದ್ವಾರಕಾ ರಾಣಿಯರು, ದ್ವಾರಕಾರಾಣಿಯರು, ರಜೋ ಗೋಪಿ, ವ್ರಜ ವ್ರಜ ಅಂದ್ರೆ ವ್ರಜಭೂಮಿ ಅಂದ್ರೆ ವೃಂದಾವನದ ಗೊಲ್ಲ ಸ್ತ್ರೀಯರು, ಗೋಲ ಸ್ತ್ರೀಯರು ಅಥವಾ ಗೋಪಿ ಸ್ತ್ರೀಯರು. ಓಕೆ, ಏನಾದ್ರು. ಸೊ ಈ 3 ರೂಪಗಳಲ್ಲಿ ರಾಧಾರಾಣಿನೇ ವಿಸ್ತರಣೆ ಅಂತೇಳಿ. ಆದ್ರೆ 3 ರೂಪದಲ್ಲೂ ಕೂಡ ಬೇರೆ ಬೇರೆ ಭಾವದಲ್ಲಿ ಪ್ರೀತಿ ಮಾಡ್ತಾರೆ. 3 ರೂಪಗಳು ಒಂದೇ ಭಾವ ಇಲ್ಲ. ಯಾವ ಭಾವ ಅಂತ ಹೇಳ್ತೀರಾ? ರಸ ಅಥವಾ ಭಾವ. ವೈಕುಂಠದ ರಾಣಿಯರು ಯಾವ ಭಾವದಲ್ಲಿ ಭಕ್ತಿ ಮಾಡ್ತಾರೆ? ವೈಕುಂಠದ ಲಕ್ಷ್ಮಿಯರು ದಾಸ್ಯ ಭಾವ ಅಲ್ವಾ? ಸೊ ಲಕ್ಷ್ಮಿ ಏನ್ ಮಾಡ್ತಾರೆ? ಭಗವಂತನ ಪಾದ ಸೇವೆ ಮಾಡ್ತಾರೆ. ಅಸಂಖ್ಯಾತ ಲಕ್ಷ್ಮಿಯರು ದಾಸ್ಯ ಭಾವದಲ್ಲಿ ಸೇವೆ ಮಾಡ್ತಾರೆ. ವೈಕುಂಠ ದ್ವಾರಕಾ ರಾಣಿಯರು ಯಾವ ಭಾವ? ಸಖ್ಯ ಭಾವದಿಂದ. ಸಖ್ಯ ಅಲ್ಲ. ದ್ವಾರಕದಲ್ಲಿ ರಾಣಿಯರು ಹೇಗಿರ್ತಾರೆ? ಐಶ್ವರ್ಯ ಭಾವ. ಐಶ್ವರ್ಯ ಭಾವ. ವೈಕುಂಠದ ಲಕ್ಷ್ಮಿಯರು ದಾಸ್ಯ ಭಾವ. ವೃಂದಾವನ ಸ್ತ್ರೀಯರು ಮಾಧುರ್ಯ ಭಾವ. ಮಾಧುರ್ಯ. ವೆರಿ ಗುಡ್. ಮಾಧುರ್ಯಕ್ಕೆ ಇನ್ನೊಂದು ಹೆಸರು ಏನ್ ಹೇಳ್ತಾರೆ? ಶೃಂಗಾರ ರಸ. ಪ್ರೇಮ. ಓಕೆ, ಎಲ್ಲಾನು ಪ್ರೇಮನೆ. ಇದ್ರಲ್ಲಿ ಶೃಂಗಾರ ಪ್ರೇಮ. ಓಕೆ, ಶೃಂಗಾರ ರಸ ಅಥವಾ ಶೃಂಗಾರ ಭಾವ ಅಥವಾ ಮಾಧುರ್ಯ ಭಾವ. ಮಾಧುರ್ಯ ಭಾವದಲ್ಲಿ ಪ್ರೀತಿ ಮಾಡೋದು ಭಗವಂತನಿಗೆ ತುಂಬಾ ಇಷ್ಟ. ಅದಕ್ಕೆ ಆ ಲಕ್ಷ್ಮಿಯರಿಗೂ ದ್ವಾರಕಾರಾಣಿಯರಿಗೂ ಕಂಪೇರ್ ಮಾಡಿದ್ರೆ ವ್ರಜಭೂಮಿ ಗೋಪಸ್ತ್ರೀಯರನ್ನ ಕಂಡ್ರೆ ತುಂಬಾ ಪ್ರೀತಿ ಅವನಿಗೆ. ಓಕೆನಾ? ಸೊ ಭಾವ ಅರ್ಥ ಮಾಡ್ಕೋಬೇಕು. ಈಗ ನಾವು ಮ್ಯೂಟ್ ಮಾಡ್ಕೊಳ್ಳಿ ಬೇರೆಯವರು. ಈಗ ಭಾವ ನೋಡಿ ಎಷ್ಟು ವ್ಯತ್ಯಾಸ ಆಗುತ್ತೆ. ಈಗ ಯಾವುದೋ ಒಂದು ಕಾಳಿ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಆಗ ಭಾವ ಹೇಗಿರುತ್ತೆ? ಸಖ್ಯ ಭಾವ ಇರುತ್ತಾ ಅಲ್ಲಿ, ಅಥವಾ ದಾಸ್ಯ ಭಾವ ಇರುತ್ತಾ, ಅಥವಾ ಶೃಂಗಾರ ರಸ ಬರುತ್ತಾ? ಭಗವಂತನಿಗೆ ಏನ್ ಬೇಕು ಅದನ್ನ ಮಾಡ್ಬೇಕು ನಾವು. ಯಾವ್ದನ್ ಕಂಡ್ರೆ ತುಂಬಾ ಇಷ್ಟ ಅಂತೇನೆ ಅದನ್ನ ಮಾಡ್ಬೇಕು. ಮಾಧುರ್ಯ ಭಾವ, ವಾತ್ಸಲ್ಯ ಭಾವ, ಸಖ್ಯ ಭಾವ, ಓಕೆ, ದಾಸ್ಯ. ಭೀಭತ್ಸ ಭಾವ ಅಂತಾನು ಇದೆ. ನೋಡಿದ ತಕ್ಷಣ ಭಯ ಆಗುತ್ತೆ, ಭಯದಲ್ಲಿ ಭಕ್ತಿ ಮಾಡ್ತಾರೆ. ಬೀಭತ್ಸ, ರೌದ್ರ, ಆಮೇಲೆ ಕ್ರೋಧ. ಓಕೆ, ಇಲ್ಲಿಗೆ ಸ್ಟಾಪ್ ಮಾಡೋಣ. ಮತ್ತೇನು ಪ್ರಶ್ನೆ ಇಲ್ಲ? ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಪ್ರಭುಪಾದ ಕೀ ಜೈ. ನಿತಾಯ ಗೌರ ಪ್ರೇಮಾನಂದೇ. ಹರಿ ಹರಿ ಬೋ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಥ್ಯಾಂಕ್ಸ್. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ.